ಗಳಿಂದ ಸ್ತೋತ್ರ ಸಾಹಿತ್ಯದ ಅವಲೋಕನ ನಡೆದಿದೆ. ಸ್ತೋತ್ರ ಸಾಹಿತ್ಯ ಪ್ರಣೇತರಲ್ಲಿ ಮೂರ್ಧನ್ಯರಾದವರು ಶಂಕರ ಭಗವತ್ಪಾದರು. ಅವರ ಸ್ತೋತ್ರ ರಚನೆಗಳಲ್ಲಿ ಅಗ್ರಶ್ರೇಣಿಯದು ಅನಿಸಿರುವುದು ವಿಷ್ಣು ಷಟ್ಪದಿ. ಅದರ ಪರಿಚಯ ಮೊದಲ ದಿವಸ ಆಯಿತು. ನಿನ್ನೆ ಕಾವ್ಯಕಂಠ ಗಣಪತಿ ಮುನಿಗಳ ಉಮಾಸಹಸ್ರ ಕಾವ್ಯದ ಪರಿಚಯ ಆಯಿತು. ಎಷ್ಟೇ ಉನ್ನತ ಪಾಂಡಿತ್ಯದ ಹಿನ್ನೆಲೆ ಇದ್ದರೂ ಒಂದು ಅಮೂರ್ತ ಅಲೌಕಿಕ ವಸ್ತುವನ್ನು ಇಟ್ಟುಕೊಂಡು ಹಿಂದೆಂದೂ ಮನುಷ್ಯ ಬುದ್ಧಿಗೆ ಗೋಚರ ಆಗದೇ ಇದ್ದಂತಹ ಅಪೂರ್ವ ಕಲ್ಪನೆಗಳನ್ನು ಅಳವಡಿಸಿ ಅತ್ಯಂತ ಪ್ರೌಢ ಶೈಲಿಯಲ್ಲಿ ಉಮಾಸಹಸ್ರದಂಥ ಅಭೂತಪೂರ್ವ ಕಾವ್ಯವನ್ನು ರಚಿಸೋದು ಅದು 20 ದಿವಸಗಳೊಳಗೆ. ಅದು ಯಾವುದೋ ಒಂದು ವರ್ಣನಾತೀತವಾದ ಶಕ್ತಿ ಒಡಗೂಡಿದ್ರೆ ಮಾತ್ರ ಸಾಧ್ಯವಾಗುವಂಥದ್ದು. ಲೌಕಿಕ ಕಾವ್ಯವನ್ನು ಪ್ರತಿಭಾವಂತರು ಯಾರಾದರೂ ಬರೆದಾರು. ಆದರೆ ಉಮಾಸಹಸ್ರ ಅನುಭಾವದ ಅಂದರೆ ಮಿಸ್ಟಿಕಲ್ ನೆಲೆಯದು. ತಾವು ರಚನೆಗೆ ತೊಡಗಿದಾಗ ಯಾವುದೋ ಒಂದು ಅಜ್ಞಾತ ಶಕ್ತಿ ತನ್ನ ಮೂಲಕ ಈ ಪದ್ಯಗಳನ್ನು ಬರೆಸ್ತು ಅನ್ನುವ ಗಣಪತಿ ಮುನಿಗಳ ಹೇಳಿಕೆಯನ್ನು ನಾವು ಒಪ್ಪಬಹುದು. ತತ್ಕಾಲ ಜ್ವಲಿತ ಗುರುಪ್ರಸಾದ ಲಬ್ಧೈ ಆವೇಶ ಸ್ಫುರಿತ ಪದೈ ಯಥಾರ್ಥ ಸಿದ್ಧೈ ಸತ್ಪದ್ಯೈ ದ್ವಿಗುಣಶತಾಧಿಕೈ ನಿಬದ್ಧೈ ಸಾಹಸ್ರೀಂ ಕೃತಿಮನಯಂ ಕೃತಿ ಸಮಾಪ್ತಿಂ. ಉಮಾಸಹಸ್ರದ ಕಟ್ಟಕಡೆಯ ಪದ್ಯವನ್ನು ಗಣಪತಿ ಮುನಿಗಳು ರಚಿಸ್ತಾ ಇದ್ದ ಹಾಗೇ ಅವರನ್ನು ಭಗವಾನ್ ರಮಣರು ಬಂದು ಏನಪ್ಪ ನಾನು ಹೇಳಿದ್ದನ್ನೆಲ್ಲ ಬರೆದ್ಯಾ ಅಂತ ವಿಚಾರಿಸ್ಕೊಂಡ್ರಂತೆ. ಹೀಗೆ ಭಾಸವಾಯಿತು ಅಂತ ಹೇಳ್ತಾರೆ. ಅದನ್ನು ನಾವು ನಂಬದೇ ಇರೋದಕ್ಕೆ ಕಾರಣ ಏನಿಲ್ಲ. ಅನುಗ್ರಹೋಯಂ ಆಚಾರ್ಯ ರಮಣಸ್ಯ ಮಹಾತ್ಮನಃ ಅಂತ ಗಣಪತಿ ಮುನಿಗಳ ಘೋಷಣೆ. ಅದನ್ನು ನಾವು ಒಪ್ಪಬಹುದು. ಉಮಾಸಹಸ್ರದ ಒಂದೊಂದು ಪದ್ಯವೂ ಒಂದೊಂದು ಅನನ್ಯ ರಚನೆ ಅಂತಲೇ ಹೇಳಬೇಕಾಗತ್ತೆ. ಅರ್ಚನಕಾಲೇ ರೂಪಗತ, ಸಂಸ್ತುತಿಕಾಲೇ ಶಬ್ದಗತ, ಚಿಂತನಕಾಲೇ ಪ್ರಾಣಗತ, ತತ್ವವಿಚಾರೇ ಸರ್ವಗತ. ಶಸ್ತ್ರಧರಾಣಾಂ ಭೀಕರತ, ಶಾಸ್ತ್ರಧರಾಣಾಂ ಬೋಧಕತ, ಯಂತ್ರಧರಾಣಾಂ ಚಾಲಕತ, ಮಂತ್ರಧರಾಣಾಂ ಸಾಧಕತ. 20ನೇ ಸ್ತಬಕದ ಒಂದು ಪದ್ಯ. ಹೀಗೆ ನಯಾಗರ ಜಲಪಾತದ ರೀತಿಯಲ್ಲಿ ಗಣಪತಿ ಮುನಿಗಳ ಸ್ತೋತ್ರ ಪ್ರವಾಹ ಹರಿಯತ್ತೆ. ರಮಣಗೀತೆ, ಶಿವಶತಕ, ತತ್ವಘಂಟಾ ಶತಕ. ನಿನ್ನೆ ರಂಗನಾಥ್ ಅವರು ಹೇಳಿದ ಹಾಗೆ ಉಡುಪಿಯ ಅವಧಾನದಲ್ಲಿ ಒಂದೇ ಒಂದು ತಾಸಿನಲ್ಲಿ ಆ ಶತಕವನ್ನು ಗಣಪತಿ ಮುನಿಗಳು ರಚಿಸಿದರು. ಅದು ಸೇರಿದ ಹಾಗೆ 30-35ಕ್ಕೂ ಹೆಚ್ಚು ಕೃತಿಗಳನ್ನು ಗಣಪತಿ ಮುನಿಗಳು ರಚಿಸಿದರು. ಅವರು ಉಮಾಸಹಸ್ರವಂತೂ ಇಡೀ ಸಂಸ್ಕೃತ ಸಾಹಿತ್ಯಕ್ಕೆ ಶಿರೋಮಣಿಪ್ರಾಯವಾಗಿದೆ. ಅದರ ಪರಿಚಯ ನಿನ್ನೆ ಆಯಿತು. ಇವತ್ತು ಶ್ರೀ ವೇದಾಂತ ದೇಶಿಕರ ಸ್ತೋತ್ರ ರಚನಾ ವೈದುಷ್ಯದ ಪರಿಚಯ ಆಗೋದಿದೆ. ಶತಾಧಿಕ ಗ್ರಂಥಕರ್ತರು ಅನ್ನುವ ವಿರಳ ಸರಣಿಗೆ ಸೇರಿದ ಶ್ರೀ ವೇದಾಂತ ದೇಶಿಕರಿಗೆ ಸಂಸ್ಕೃತದ ಇತಿಹಾಸದಲ್ಲಿ, ದರ್ಶನಶಾಸ್ತ್ರದ ಇತಿಹಾಸದಲ್ಲಿ ತುಂಬ ದೊಡ್ಡ ಸ್ಥಾನ ಇದೆ. ನಾಸ್ತಿ ಪಿತ್ರಾರ್ಜಿತಂ ಕಿಂಚಿತ್ ನಮಯಾ ಕಿಂಚಿದಾರ್ಜಿತಂ ಅಸ್ತಿಮೇ ಹಸ್ತಿಶೈಲಾಗ್ರೇ ವಸ್ತು ಪೈತಾಮಹಂ ಧನಂ. ಇಲ್ಲಿ ಪೈತಾಮಹ ಧನ ಅಂದರೆ ರಿಯಲ್ ಎಸ್ಟೇಟ್ ಅಲ್ಲ, ಬ್ರಹ್ಮವಸ್ತು ಅಂತ. ಬ್ರಹ್ಮವಸ್ತುವನ್ನು ಧನವಾಗಿ ಅವರು ಗಳಿಸಿದ್ದವರು. ಆ ಸಂಪತ್ತನ್ನು ಅನುಭವಿಸುತ್ತಲೇ ತಮ್ಮ ದೀರ್ಘಾಯುಷ್ಯವನ್ನು ವೇದಾಂತ ದೇಶಿಕರು ಅವರು ಸವಿಸಿದರು. ಶತಾಯುಷಿಗಳು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಾಕ್ಷಿಯಾಗಿದ್ದವರು. ವಿರಕ್ತ ಪ್ರವೃತ್ತಿಯಿಂದಾಗಿ ವಿಜಯನಗರ ಆಸ್ಥಾನಕ್ಕೆ ಬರೋದಕ್ಕೆ ಅವರು ನಿರಾಕರಿಸಿದರು. ಆದರೆ ಶ್ರೀ ವಿದ್ಯಾರಣ್ಯರಲ್ಲಿ ನಿಕಟ ಆತ್ಮೀಯತೆ ಇದ್ದವರು. ಭಗವದ್ ರಾಮಾನುಜರ ಭಾಷ್ಯ ಗ್ರಂಥಗಳಿಗೆ ಸೂಪರ್ ಕಾಮೆಂಟರಿ ಬರೆದದ್ದಲ್ಲದೆ
10 ಸ್ವತಂತ್ರ ಗ್ರಂಥಗಳನ್ನು ಪಾದುಕಾ ಸಹಸ್ರ, ಸಂಕಲ್ಪ ಸೂರ್ಯೋದಯ, ಯಾದವಾಭ್ಯುದಯ, ಹಂಸ ಸಂದೇಶ ಮೊದಲಾದ ಅನೇಕ ಪ್ರೌಢ ಕಾವ್ಯಕೃತಿಗಳನ್ನು ಬರೆದು ಕವಿತಾರ್ಕಿಕ ಸಿಂಹ ಅನ್ನುವ ಬಿರುದುಗೂ ಕೂಡ ಅವರು ಪಾತ್ರರಾಗಿದ್ದರು. ಶ್ರೀದೇಶಿಕರ ಎಲ್ಲ ಕೃತಿಗಳು ಅಭ್ಯಾಸಯೋಗ್ಯ, ಪ್ರಬೋಧಕ. ಆದರಣೀಯರಾದ ಡಾಕ್ಟರ್ ಎಸ್ ರಂಗನಾಥ್ ಅವರು ಇವತ್ತು ಶ್ರೀ ವೇದಾಂತ ದೇಶಿಕರ ಹಯಗ್ರೀವ ಸ್ತೋತ್ರದ 1-2 ಪದ್ಯಗಳನ್ನು ಅವಲೋಕಿಸುವ ಆಶಯ ಇದೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಯಗ್ರೀವ ಸ್ತೋತ್ರಕ್ಕೂ ಒಂದು ಐತಿಹ್ಯ ಇದೆ. ಶ್ರೀದೇಶಿಕರು ತಮ್ಮ 22-23ನೇ ವಯಸ್ಸಿನಲ್ಲಿ ವಿಶಾಲ ತೀರ್ಥಕ್ಷೇತ್ರ ಪರ್ಯಟನೆ ಮಾಡಿದರು. ಹೀಗೆ ಅವರು ಹಲವು ಸಲ ಸಂದರ್ಶಿಸಿದ್ದಲ್ಲದೆ ಕೆಲವು ಕಾಲ ಅವರು ವಾಸ್ತವ್ಯವೂ ಇದ್ದ ತಿರುವಹೇಂದ್ರಪುರದಲ್ಲಿ ಅವರು ಸಾಧನೆಯಲ್ಲಿ ನಿರತರಾಗಿದ್ದಾಗ ಅವರಿಗೆ ಇಷ್ಟದೈವವಾದ ಶ್ರೀ ಹಯಗ್ರೀವರು ಗರುಡನು ಪ್ರತ್ಯಕ್ಷರಾದರು ಅಂತ ಪ್ರತೀತಿ ಇದೆ. ಅವರ ಪಾಠಪ್ರವಚನ ಕೌಶಲ, ಉಪನ್ಯಾಸ ಪ್ರೌಢಿಮೆ, ತತ್ವಶಾಸ್ತ್ರ ಪರಿಜ್ಞಾನ, ಕಾವ್ಯ ಪ್ರತಿಭೆ ಇವೆಲ್ಲ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದದ್ದು ಅವರು ತಿರುವಹೇಂದ್ರಪುರದಲ್ಲಿ ನೆಲೆಸಿದ್ದಾಗಲೇ. ಆ ಅವಧಿಯಲ್ಲಿಯೇ ಶ್ರೀದೇಶಿಕರಿಂದ ಹಯಗ್ರೀವ ಸ್ತೋತ್ರ, ಅದರ ಬಗ್ಗೆ ಕೇಳೋರಿದ್ದೇವೆ, ಗೋಪಾಲ ವಿಂಶತಿ, ರಘುವೀರ ಗದ್ಯ, ದೇವನಾಯಕ ಪಂಚಾಶತ್, ಪ್ರಾಕೃತ ಭಾಷೆಯಲ್ಲಿ ಅಚ್ಯುತ ಶತಕ ಮೊದಲಾದ 4 ರಚನೆಗಳು ಅವರಿಂದ ಹೊರಟುವು. ಎಳವಯಸ್ಸಿನ ಬಾಲಕರಾಗಿದ್ದಾಗಲೇ ಗುರುಪಂಕ್ತಿಯವರಿಂದ ಭೂಯಾಸ್ತ್ರೈವಿದ್ಯಮಾನ್ಯಸ್ತಂ ಭೂರಿ ಕಲ್ಯಾಣ ಭಾಜನಂ ಅಂತ ಪ್ರಶಂಸೆ ಪಡೆದು ಆ ಭವಿಷ್ಯವಾಣಿಯನ್ನು ಆಮೇಲಿನ ವರ್ಷಗಳಲ್ಲಿ ದಿಟ್ಟವಾಗಿಸಿದವರು ಶ್ರೀ ವೇದಾಂತ ದೇಶಿಕರು. ಅವರ ಪ್ರೌಢಿಮೆಯ ಪರಿಚಯ ಇವತ್ತು ಆಗೋದಿದೆ. ಹೀಗೆ ಸಾಗರೋಪಮವಾದ ಸಂಸ್ಕೃತ ಸ್ತೋತ್ರಕಾವ್ಯ ಸಾಹಿತ್ಯದ ಒಂದು ಸೀಳುನೋಟವನ್ನು ಈ 3 ದಿವಸಗಳಲ್ಲಿ ನಮಗೆ ಒದಗಿಸಿದ್ದಾರೆ ಆದರಣೀಯ ಡಾಕ್ಟರ್ ಎಸ್ ರಂಗನಾಥ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಆರಂಭದಲ್ಲಿ ಅರಿಕೆ ಮಾಡಿದ ಹಾಗೆ ಈ 3 ದಿವಸಗಳ ಉಪನ್ಯಾಸ ಮಾಲಿಕೆ ಪ್ರತಿವಾದಿ ಭಯಂಕರಂ ನರಸಿಂಹಾಚಾರ್ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ಅವರ ಸ್ಮರಣೆಯಲ್ಲಿ ಅವರ ಪುತ್ರರು ವೃತ್ತಿಯಲ್ಲಿ ಕನ್ಸಲ್ಟಿಂಗ್ ಇಂಜಿನಿಯರ್ ಆಗಿರುವ ಶ್ರೀ PN ಶೇಷಾದ್ರಿ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಶ್ರೀ PN ಶೇಷಾದ್ರಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಉಪನ್ಯಾಸಕರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೂನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪ್ರತಿವಾದಿ ಭಯಂಕರಂ ನರಸಿಂಹಾಚಾರ್ಯರ ಸ್ಮರಣಾರ್ಥ 3 ದಿನಗಳ ಈ ಉಪನ್ಯಾಸ ಮಾಲೆಯಲ್ಲಿ ಅವರ ಸುಪುತ್ರರಾದಂತಹ ಸನ್ಮಾನ್ಯ ಶ್ರೀ PN ಶೇಷಾದ್ರಿಯವರು ಇಲ್ಲಿ ಆಗಮಿಸಿರತಕ್ಕಂಥದ್ದು ನನಗೆ ಹೆಚ್ಚಿನದಾದಂತಹ ಗೌರವವನ್ನು ತಂದಿದೆ ಅಂತ ಇದಂ ಪ್ರಥಮವಾಗಿ ವಿನಮ್ರವಾಗಿ ವಿಜ್ಞಾಪಿಸಿಕೊಂಡು, ನಿನ್ನೆ ಮತ್ತು ಮೊನ್ನೆ ನಡೆದ ಉಪನ್ಯಾಸದ ಸಾರವನ್ನು ಅತ್ಯಂತ ಮಾರ್ಮಿಕವಾಗಿ ತೆರೆದಿಟ್ಟಿರತಕ್ಕಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಹಿರಿಯರೂ ಆದಂತಹ ಡಾಕ್ಟರ್ SR ರಾಮಸ್ವಾಮಿಯವರೇ,
ಇಲ್ಲಿ ನೆರೆದಿರ್ತಕ್ಕಂತಹ ಆಸ್ತಿಕ ಮಹನೀಯರೇ ಮತ್ತು ತಾಯಂದಿರೇ, ಈ ಸ್ತೋತ್ರಕಾವ್ಯ ಉಪನ್ಯಾಸ ಮಾಲಿಕೆಯಲ್ಲಿ 3ನೇ ದಿನವಾಗಿರತಕ್ಕಂತಹ ಇಂದು ವೇದಾಂತ ದೇಶಿಕರ ಹಯಗ್ರೀವ ಸ್ತೋತ್ರದ ಬಗ್ಗೆ ಕೆಲವು ಮಾತುಗಳನ್ನು ತಮ್ಮೊಡನೆ ಹಂಚಿಕೊಳ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇಂದು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನಗೆ 2 ಸುಯೋಗಗಳು. ಮೊದಲನೇದು 5:45 6 ಗಂಟೆ ತನಕ ಪರಮಪೂಜ್ಯ ಹರ್ಷಾನಂದಜಿ ಮಹಾರಾಜ್ ಅವರು ರಾಮಕೃಷ್ಣಾಶ್ರಮದಲ್ಲಿ ಇದೇ ವೇದಾಂತ ದೇಶಿಕರ ಇದೇ ಹಯಗ್ರೀವ ಸ್ತೋತ್ರದ ಬಗ್ಗೆ ಪ್ರಸ್ತಾಪ ಮಾಡಿದ್ದರು. 1/4 ಗಂಟೆ ಅಲ್ಲಿ ಕೇಳ್ಕೊಂಡು ಬಂದೆ. ಆಮೇಲೆ SR ರಾಮಸ್ವಾಮಿಯವರು ನಾನು ಏನು ಹೇಳಬೇಕು ಅಂತ ಕಂಡುಕೊಂಡಿದ್ದನೋ ಪೂರ್ವಭಾವಿಯಾಗಿ ಅದನ್ನು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಕೆಲಸ ಬಹಳ ಈಗ ಲಾಘವವಾಗಿಬಿಟ್ಟಿದೆ. ಭರತಖಂಡದ ದಿವ್ಯ ಜ್ಯೋತಿಗಳಲ್ಲಿ ಒಬ್ಬರಾದ ನಿಗಮಾಂತ ದೇಶಿಕರು ದಕ್ಷಿಣ ದೇಶದ ಕಾಂಚೀಪುರದ ತೊಪ್ಪಿಲ್ ಅಗ್ರಹಾರದಲ್ಲಿ ಶಾಲಿವಾಹನ ಶಕ 1191ನೇ ವಿಭವ ಸಂವತ್ಸರ ಭಾದ್ರಪದ ಶುದ್ಧ ದಶಮಿ ಬುಧವಾರ ಶ್ರವಣ ನಕ್ಷತ್ರದ ಶುಭ ದಿನದಂದು ಜನಿಸಿದರು. ಇವರ ತಂದೆ ಅನಂತಸೂರಿಗಳು, ತಾಯಿ ತೋತಾರಂಬ. ತಾತನವರು ಪೌಂಡರೀಕಾಕ್ಷರು. ಇವರ ಗೋತ್ರ ವಿಶ್ವಾಮಿತ್ರ. ಶ್ರೀ ಶ್ರೀನಿವಾಸನ ಘಂಟೆಯೇ ದೇಶಿಕರಾಗಿ ಅವತರಿಸಿದರು ಎಂಬ ಐತಿಹ್ಯವಿದೆ. ಇವರ ಜೀವಿತ ಕಾಲದಲ್ಲಿಯೇ ಇವರನ್ನು ಘಂಟಾವತಾರ ಎಂದು, ಕಾರಣಪುರುಷರೆಂದು ಎಲ್ಲರೂ ಪೂಜಿಸಿದ್ದಕ್ಕೆ ಆಧಾರವಿದೆ. ಆಚಾರ್ಯವರ್ಯರಾದ ನಡಾದೂರ್ ಅಮ್ಮಾಳ್ ಅವರ ಅನುಗ್ರಹಕ್ಕೆ ಬಾಲ್ಯದಲ್ಲಿಯೇ ಪಾತ್ರರಾದ ಇವರು ತಮ್ಮ ಗುರುಗಳಾದ ಆತ್ರೇಯ ರಾಮಾನುಜರಲ್ಲಿ ಶಾಸ್ತ್ರಾಧ್ಯಯನವನ್ನು ಮಾಡಿ ಕೇವಲ 20 ವಯಸ್ಸಿನ ಒಳಗೆ ವೇದಾಂತಾದಿ ಸಕಲ ಶಾಸ್ತ್ರಗಳಲ್ಲೂ ಪರಿಣತಿಯನ್ನು ಗಳಿಸಿದರು. ವೇದಾಂತ ದರ್ಶನದ ಹಲವಾರು ಉಪಶಾಖೆಗಳ ಪ್ರಮೇಯ ಅಂಶಗಳನ್ನು ವಿಶದವಾಗಿ ತಿಳಿದುಕೊಂಡ ಮಹಾನುಭಾವರು ತಾವು ಪಡೆದ ಆ ಜ್ಞಾನದ ವಿತರಣೆಯನ್ನು, ಉಪದೇಶಗಳನ್ನು ತದನಂತರ 80 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಮಾಡಿದ್ದು ಇವರ ಹಿರಿಮೆಗೆ ಜ್ವಲಂತ ನಿದರ್ಶನವಾಗಿದೆ. ಈಗ ತಾನೇ ಪೂಜ್ಯರಾದ SR ರಾಮಸ್ವಾಮಿಯವರು ಹೇಳಿದ ಹಾಗೆ ಶತಾಧಿಕ ಗ್ರಂಥಕರ್ತೃಗಳೂ ಹೌದು, ಶತಾಯುಷಿಗಳೂ ಹೌದು ಅವರು ವೇದಾಂತ ದೇಶಿಕರು. ಅದು ಒಂದು ಅಪರೂಪವಾಗಿರ್ತಕ್ಕಂಥ ಸೌಭಾಗ್ಯ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಕಾವ್ಯದಲ್ಲಿ ಪ್ರೀತಿ ಇರೋವರಿಗೆ ಶಾಸ್ತ್ರಾಧ್ಯಯನ ರುಚಿಸೋದಿಲ್ಲ. ಶಾಸ್ತ್ರದಲ್ಲಿ ಆಳವಾಗಿರೋ ಪಾಂಡಿತ್ಯ ಇರೋರಿಗೆ ಕಾವ್ಯದ ಕಡೆ ಗಮನನೇ ಇರೋದಿಲ್ಲ. ಅವ್ರ ಕೈಯಲ್ಲಿ ರಚನೆ ಮಾಡೋಕ್ಕೂ ಆಗಲ್ಲ. ಈ ಎರಡನ್ನೂ ಸರಿದೂಗಿಸ್ಕೊಂಡು ಹೋದಂತಹ ಅಪ್ರತಿಮ ಶ್ರೇಯಸ್ಸು ವೇದಾಂತ ದೇಶಿಕರದು. ಅದಕ್ಕೆ ಅವರಿಗೆ ಕವಿ ತಾರ್ಕಿಕ ಸಿಂಹ ಎಂಬ ಬೆರೆದಿದ್ದು. ಕವಿ ಸಿಂಹ ಅಂತ ಇರಬಹುದು ಕೆಲವರು, ತಾರ್ಕಿಕ ಸಿಂಹ ಅಂತಲೂ ಇರಬಹುದು. ಆದರೆ ಕವಿ ತಾರ್ಕಿಕ ಸಿಂಹ ಅಂತ ಒಬ್ಬರಲ್ಲೇ ಅದು ಸೇರಿಕೊಳ್ಳೋದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಸಂಗತಿ. ಅದರ ಜೊತೆಗೆ ಅವ್ರಿಗೆ ಇನ್ನೊಂದು ಬೆರೆದಿತ್ತು, ಸರ್ವತಂತ್ರ ಸ್ವತಂತ್ರ ಅಂತ. ಆ ಬಿರುದು ಸುಮ್ಮನೆ ಬರ್ತಕ್ಕಂಥದ್ದಲ್ಲ. ಸಕಲ ಶಾಸ್ತ್ರ ಪಾಂಡಿತ್ಯ ಯಾರಿಗಿರುತ್ತೋ ಅವರಿಗೆ ಮಾತ್ರವೇ ಆ ಬಿರುದು ಅನ್ನೋದು ಸರಿ ಹೊಂದತಕ್ಕಂಥದ್ದು. ಪ್ರಾಯಶಃ 9ನೇ ಶತಮಾನದ ವಾಚಸ್ಪತಿ ಮಿಶ್ರರಿಗೆ ಆ ಬಿರುದಿತ್ತು. ಯಾಕೆಂದರೆ ವಾಚಸ್ಪತಿ ಮಿಶ್ರರು ಎಲ್ಲ ದರ್ಶನಗಳ ಮೇಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ರಚನೆ ಮಾಡಿದವರು. ಸಾಂಖ್ಯಶಾಸ್ತ್ರದ ಮೇಲೆ ಸಾಂಖ್ಯ ತತ್ವ ಕೌಮುದಿ ಎಂಬತಕ್ಕಂಥ ವ್ಯಾಖ್ಯಾನ ಸುಪ್ರಸಿದ್ಧವಾಗಿರತಕ್ಕಂಥದ್ದು. ಪಾತಂಜಲ ಯೋಗಸೂತ್ರದ ಮೇಲೆ ವ್ಯಾಸಭಾಷ್ಯ, ವ್ಯಾಸಭಾಷ್ಯದ ಮೇಲೆ ತತ್ವವೈಶಾರದಿ ಎಂಬ ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಾಖ್ಯಾನ ಅವರಿಂದ ರಚಿಸಲ್ಪಟ್ಟಿತು. ತದನಂತರ ಗೌತಮರ ನ್ಯಾಯಸೂತ್ರಗಳು, ಅದರ ಮೇಲೆ ಪ್ರಶಸ್ತಪಾದ ಭಾಷ್ಯ, ಅದರ ಮೇಲೆ ಉದ್ಯೋತಕರ್ಣ ವಾರ್ತಿಕ, ಅದರ ಮೇಲೆ ನ್ಯಾಯವಾರ್ತಿಕ ತಾತ್ಪರ್ಯ ಟೀಕಾ ಅದನ್ನು ಬರೆದವರು ವಾಚಸ್ಪತಿ ಮಿಶ್ರರು. ತದನಂತರ ಮೀಮಾಂಸಾ ದರ್ಶನಕ್ಕೆ ನಾವು ಬರೋದಾದರೆ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮಂಡನ ಮಿಶ್ರರ ಪಂಚಸಿದ್ಧಿಗಳಲ್ಲಿ ಒಂದಾಗಿರ್ತಕ್ಕಂತಹ ಬ್ರಹ್ಮಸಿದ್ಧಿ ಎಂಬತಕ್ಕಂತಹ ಗ್ರಂಥಕ್ಕೆ ನ್ಯಾಯಕಣಿಕಾ ಎಂಬ ವ್ಯಾಖ್ಯಾನ ಅವರು ರಚನೆ ಮಾಡಿದರು. ಹಾಗೆಯೇ ಆಚಾರ್ಯ ಶಂಕರರ ಬ್ರಹ್ಮಸೂತ್ರಗಳ ಭಾಷ್ಯದ ಮೇಲೆ ಭಾಮತಿ ಎಂಬತಕ್ಕಂಥ ವ್ಯಾಖ್ಯಾನ ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ವಿಷಯದಲ್ಲಿ
ಸ್ವಲ್ಪ ಮಾಹಿತಿಯನ್ನು ಕೊಡೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ನನ್ನ PhD ಥೀಸಿಸು ವಾಚಸ್ಪತಿ ಮಿಶ್ರ ಮೇಲಿದ್ದಿದ್ದರಿಂದ. ಅನಾದಿಯಾದ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅತ್ಯಂತ ಪ್ರಭಾವಪೂರ್ಣವಾಗಿ ಆಚಾರ್ಯರು ಪ್ರವರ್ತನಗೊಳಿಸಿದರು. ಘಂಟಾವತಾರ ಎಂಬ ಬಿರುದು ಇವರಿಗೆ ಅನ್ವರ್ಥವಾದದ್ದು. ಇವರ ಪ್ರತಿಭೆ ಬಹುಮುಖ ಪ್ರತಿಭೆಯಾದದ್ದು. ಒಂದೊಂದು ಪ್ರಕಾರದಲ್ಲಿಯೂ ಕೂಡ ಅನುಪಮವಾದ ಮಹಿಮೆಯನ್ನು ಉಳ್ಳವರು ಶ್ರೀಯುತರು. ಕವಿಗಳ ಶ್ರೇಣಿಯಲ್ಲಿ ಶ್ರೇಷ್ಠರಾದ ಕವಿಗಳು. ಕವಿತಾಶಕ್ತಿ, ರಸಿಕತೆ ಇವು ಇದ್ದಂತೆ ಇವರಲ್ಲಿ ಅದ್ವಿತೀಯವಾದ ಪಾಂಡಿತ್ಯವೂ ಇತ್ತು. ತರ್ಕವನ್ನು ಆಧಾರವಾಗಿಟ್ಟುಕೊಂಡು ತತ್ವಮುಕ್ತ ಕಲಾಪ, ಶತದೂಷಣಿ ಮುಂತಾದ ಉದ್ಗ್ರಂಥಗಳನ್ನು ರಚನೆ ಮಾಡಿದರು. ಅದನ್ನೇ ಭಗವತ್ಪಾದ ಶಂಕರರು ಹೇಳ್ತಕ್ಕಂಥದ್ದು. ಅವರ ಮಾತಲ್ಲೇ ಹೇಳೋದಾದರೆ, ಶ್ರುತಿಮತಃ ತರ್ಕಂ ಅನುಸಂಧೀಯತಾಂ. ಶ್ರುತಿಗೆ ಅನುಗುಣವಾಗಿದ್ದರೆ ತರ್ಕ ಇಟ್ಕೋಪ್ಪ, ಶ್ರುತಿಗೆ ವಿರುದ್ಧವಾದರೆ ತರ್ಕ ಬಿಟ್ಬಿಡು ಅಂತ. ಯಾವಾಗಲೂ ಕೂಡ ಪರಮ ಪ್ರಮಾಣ ಶ್ರುತಿಯೇ ನಮ್ಮಲ್ಲಿ. ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿ ಮತಸ್ತರ್ಕೋನುಸಂಧೀಯತಾಂ. ಅದಕ್ಕೆ ಆ ಮಾತು ಬಂದಿರೋದು ಸೋಪಾನ ಪಂಚಕದಲ್ಲಿ. ತರ್ಕಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೀಮಿತಿ ಇದೆ. ಅದನ್ನು ಮೀರಿಬಿಟ್ರೆ ಆ ತರ್ಕ ಶೋಭಿಸೋದಿಲ್ಲ. ಏಕೆಂದರೆ ಅನುಭವಕ್ಕೆ ಅದು ಅಡ್ಡ ಬರುತ್ತೆ. ತಾರ್ಕಿಕರು ಏನು ಹೇಳ್ತಾರೆ ಅಂದರೆ, ಎದುರುಗಡೆ ಒಂದು ದೊಡ್ಡ ಆನೆ ನಿಂತಿರ್ಬೋದು, ಆದರೂ ಅದನ್ನು ಆನೆ ಅಂತ ಅವ್ರು ಒಪ್ಪಲ್ಲ. ಅದು ಗೀಳಿಡಬೇಕು. ಗೀಳಿಡ್ತಕ್ಕಂತಹ ಶಬ್ದ ಆನೆಯ ಬಾಯಿಂದ ಬರೋದರಿಂದ ನನ್ನ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದರಿಂದ ಇದು ಆನೆಯೇ ಆಗಿರಬೇಕು ಅಂತ ಅವನು ಊಹೆ ಮಾಡೋಷ್ಟೇ ಆ ಆನೆ ಬಂದು ಇವನು ತುಳಿದಾಕ್ಬಿಟ್ಟಿರುತ್ತೆ. ಇವನು ಇರೋದೇ ಇಲ್ಲ ಅದು ಹೇಳೋದಕ್ಕೆ. ಪ್ರತ್ಯಕ್ಷೇಣ ಗಜಂ ದೃಷ್ಟ್ವಾಪಿ ಚೀತ್ಕಾರೇಣ ಬುಭುತ್ಸಂತೆ ತರ್ಕರಸಿಕಾಹ. ಅದಕ್ಕೆ ಆ ಮಾತಿರ್ತಕ್ಕಂಥದ್ದು. ದೊನ್ನೆಯಿಂದ ತುಪ್ಪ ಇದೆಯೋ, ತುಪ್ಪದಿಂದ ದೊನ್ನೆ ಇದೆಯೋ, ಅದರ ಮೇಲೆ ಏನು ಬೆಳೆಸಿದ್ದೇ ಆರ್ಗ್ಯುಮೆಂಟು. ಬಗ್ಗೆ ನೋಡಿದ್ರೆ ಗೊತ್ತಾಗಲ್ವಾ ಯಾವುದರಿಂದ ಯಾವುದಿದೆ ಅಂತ. ಅಷ್ಟು ಮಾಡೋದ್ರ ಬಿಟ್ಟು ಅದರ ಮೇಲೆ ಏನು ಗಂಟೆಗಟ್ಟಲೆ ಬೆಳೆಸ್ತಾರೆ ಅವರ ವಾಕ್ಯಾರ್ಥವನ್ನು. ಶತದೂಷಣಿ ಗ್ರಂಥ ಪ್ರತಿಪಕ್ಷದವರನ್ನು ಅಪ್ರತಿಭರನ್ನಾಗಿ ಮಾಡುತ್ತದೆ. ಪ್ರತಿಪಕ್ಷ ಅಂದರೆ ಯಾರು ಅಂದರೆ ಪ್ರತಿವಾದಿಗಳು. ಆ ಪ್ರತಿವಾದಿಗಳಿಗೆ ಯಾರು ಜ್ವಲಂತವಾಗಿ ಸಿಂಹ ಸದೃಶರಾಗಿರ್ತಾರೋ ಅಂಥವರಿಗೆ ಪ್ರತಿವಾದಿ ಭಯಂಕರ ಅಂತ ಟೈಟ್ಲ್ ಬರತಕ್ಕಂಥದ್ದು. ಆ ಮನೆತನದಲ್ಲಿ ಬಂದಿರತಕ್ಕಂಥವರು ನಮ್ಮ ಶೇಷಾದ್ರಿಯವರು. ಏಕೆಂದರೆ ಅವರ ತೀರ್ಥರೂಪರು ಪ್ರತಿವಾದಿ ಭಯಂಕರಂ. ಆ ಟೈಟಲ್ ಸುಮ್ಮನೆ ಬರೋದಲ್ಲ, ಅದು PS ರಾಮಾನುಜಂ ಅವರ ತಂದೆ ಪ್ರತಿವಾದಿ ಭಯಂಕರಂ ಸಂಪತ್ಕುಮಾರಾಚಾರ್ಯ ಅಂತ. ಅವ್ರಿಗೂ ಪ್ರತಿವಾದಿ ಭಯಂಕರಂ ಅನ್ನೋ ಟೈಟ್ಲ್ ಇತ್ತು ಅವರ ತಂದೆಯವರಿಗೆ. ಅವರೊಂದು ಸಲ ಹೇಳಿದರು 30 ವರ್ಷದ ಕೆಳಗೆ MES ಕಾಲೇಜಲ್ಲಿ ಸಂಜೆ 6:15 ಗಂಟೆಗೆ 1976ನೇ ಇಸ್ವಿ ಡಿಸೆಂಬರ್ 11ನೇ ತಾರೀಕು, ಫಿಸಿಕಲ್ ಆಗಿ ಬರ್ತಿರೋ ಮೆಂಟಲ್ ಆಗಿ ಬರ್ತಿರೋ ಐ ಕ್ಯಾನ್ ಫೇಸ್ ಯು. ನನ್ನ ಊರಿಂದ ನನ್ನ ಶಾಲೆಗೆ 14 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದ ಮನುಷ್ಯ ನಾನು. ತರ್ಕಶಾಸ್ತ್ರದ ಮೇಲೆ ನನ್ನ PhD ಇರತಕ್ಕಂಥದ್ದು. ಭಟ್ಟನಾರಾಯಣ ವೇಣಿ ಸಂಹಾರದ ಮೇಲೆ ಡಿಲಿಟ್ ಮಾಡಿರೋದು. ಅದರಿಂದ MA PhD ಡಿಲಿಟ್ ಅಷ್ಟೂ ಸಮೃದ್ಧಲ್ಲಿ ಮಾಡ್ಕೊಂಡು IPS ಆಫೀಸರ್ ಆಗಿರೋನು ನಾನು ಅಂತ ಹೇಳಿದರು ಅವರು. ನೀವು ಹೆಂಗೆ ಬರ್ತೀರಾ ಬನ್ನಿ ನನ್ನ ಮೇಲೆ. ಫಿಸಿಕಲ್ ಆಗಿ ಬರ್ತೀರಾ ಒದ್ದು ಕಳಿಸ್ತೀನಿ ಆಚೆಗೆ, ಮೆಂಟಲ್ ಆಗಿ ಬರ್ತೀರಾ ಐ ಕ್ಯಾನ್ ಆರ್ಗ್ಯೂ ಇಟ್ ಔಟ್. ಸೊ ಅದು ನಿಜವಾಗಿರ್ತಕ್ಕಂಥ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತ ವಿವೇಕಾನಂದರು ಏನು ಘೋಷಿಸ್ತಾ ಇದ್ದರೋ ಅದು ಸಂಸ್ಕಾರ, ಅದು ಸಂಸ್ಕೃತಿ, ಅದು ಸೌಜನ್ಯ, ಅದು ನಿಜವಾಗಿರ್ತಕ್ಕಂತಹ ಒಂದು ಮಾನವೀಯತೆಯ ಗುಣಗಳು ಇರತಕ್ಕಂಥದ್ದು. ನೋಡಿ, ಖ್ಯಾತಿ, ಲಾಭ, ಪೂಜೆಗಳನ್ನು ದೂರ ಮಾಡಿದವರು ವೇದಾಂತ ದೇಶಿಕರು. ಯಾವ ಖ್ಯಾತಿ ಹಿಂದೆನೂ ಹೋಗಲಿಲ್ಲ ಅವರು. ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮ ವಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ. ಎಂಥ ದೊಡ್ಡ ಮಾತು ನೋಡಿ. ಒಂದು ಖ್ಯಾತಿಗೋಸ್ಕರ, ಒಂದು ಲಾಭಕ್ಕೋಸ್ಕರ, ಒಂದು ಪೂಜೆಗೋಸ್ಕರ, ಒಂದು ಸತ್ಕಾರಕ್ಕೋಸ್ಕರ, ಒಂದು ಬಹುಮಾನಕ್ಕೋಸ್ಕರ, ಒಂದು ಅವಾರ್ಡ್ಗೋಸ್ಕರ ನಾನು ಬರಿತಾ ಇಲ್ಲಪ್ಪ. ನನ್ನ ಬುದ್ಧಿಯ ಮಟ್ಟಕ್ಕೆ ನನಗೆ ಸರಿಯಾಗಿದೆಯಾ ಅಂತ ಆತ್ಮವಿಮರ್ಶನೆ ಮಾಡ್ಕೊಳ್ಳೋದಕ್ಕೆ ಬರಿತಾ ಇದ್ದೀನಿ ಅಂತ. ಅದು ನಿಜವಾಗಿರ್ತಕ್ಕಂಥ ದೊಡ್ಡ ಗುಣ. ಯಾವಾಗಲೂ ಕೂಡ ಕೀರ್ತಿ ಶನಿ ಅನ್ನೋದು ಹಿಡ್ಕೊಂಡ್ಬಿಡುತ್ತೆ ಮನುಷ್ಯನಿಗೆ. ಭಾಳ ಕಷ್ಟ ಕೀರ್ತಿ ಶನಿಯಿಂದ ತಪ್ಪಿಸ್ಕೊಳ್ಳೋದು. ಆದರೆ ಅದೆಲ್ಲ ಗೆದ್ದಂತಹ ಮಹಾನುಭಾವರು ವೇದಾಂತ ದೇಶಿಕರು. ಆಚಾರ್ಯರು ಅನುಗ್ರಹಿಸಿರ್ತಕ್ಕಂಥ ಗ್ರಂಥರಾಶಿ ಅಪಾರ. ನಾನು ಅದನ್ನು ಓದಕ್ಕೆ ಹೋಗಲ್ಲ, ಏಕೆಂದರೆ 100ಕ್ಕಿಂತ ಹೆಚ್ಚು ಗ್ರಂಥಗಳಿದೆ. ಓದ್ಬಿಟ್ರೆ ಅದೇ 8 ಗಂಟೆ ಆಗಿಬಿಡುತ್ತೆ. ಆ ದುಸ್ಸಾಹಸಕ್ಕೆ ನಾನು ಹೋಗಲ್ಲ. ಕೇವಲ ನಿಮಗೆ ಹೇಳಬೇಕು ಅಂದರೆ ಎಷ್ಟು ಪ್ರಾಕಾರಗಳಿದೆ ಅಂತ ಮಾತ್ರ ನಿಮಗೆ ಹಿನ್ನೆಲೆ ರೂಪದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಾವ್ಯ ಗ್ರಂಥಗಳು ಮೊದಲನೇ ಪ್ರಾಕಾರ, ಎರಡನೇದು ಶಾಸ್ತ್ರ ಗ್ರಂಥದ ವ್ಯಾಖ್ಯಾನಗಳು ಎರಡನೇ ಪ್ರಕಾರ, ಮೂರನೇದು ಸ್ವತಂತ್ರ ಪ್ರಕರಣ ಗ್ರಂಥಗಳು ನಾಲ್ಕನೇ ಪ್ರಕಾರ, ರಹಸ್ಯ ಗ್ರಂಥಗಳು ಮಣಿಪ್ರವಾಳ ಶೈಲಿಯಲ್ಲಿ,
5ನೇ ಪ್ರಕಾರ ಇತರ ರಹಸ್ಯ ಗ್ರಂಥಗಳು, 6ನೇ ಪ್ರಕಾರ ದ್ರಾವಿಡ ಪ್ರಬಂಧಗಳು, 7ನೇ ಪ್ರಕಾರ ಸ್ತೋತ್ರ ಸಾಹಿತ್ಯ, 8ನೇ ಪ್ರಕಾರ ತಮಿಳು ಗ್ರಂಥಗಳು. ಈ ರೀತಿಯಾಗಿ ದೇಶಿಕರ ಸಮಗ್ರವಾಗಿರ್ತಕ್ಕಂಥ ಸಾಹಿತ್ಯವನ್ನು ನಾವು ವಿಭಜಿಸಬಹುದು ಅನುಕೂಲ ದೃಷ್ಟಿಯಿಂದ. ಒಂದು ಇನ್ನೊಂದರ ಜೊತೆ ಓವರ್ಲ್ಯಾಪ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಂಪಾರ್ಟ್ಮೆಂಟಲೈಸೇಷನ್ ಮಾಡೋಕ್ಕಾಗಲ್ಲ. ಆದರೂ ಕೂಡ ಒಂದು ಸಾಮಾನ್ಯ ತಿಳುವಳಿಕೆಯ ದೃಷ್ಟಿಯಿಂದ ಈ ಕಾವ್ಯ ಗ್ರಂಥಕ್ಕೆ ನಾವು ಬಂದರೆ ನೋಡಿ, ಯಾದವಾಭ್ಯುದಯ ಅನ್ನೋದು ಒಂದು ಮಹಾಕಾವ್ಯ. ಶ್ರೀವತ್ಸ ಕಲಭಾಗಲ್ ಅವರು ಕನ್ನಡಕ್ಕೆ 2 ಸಂಪುಟಗಳಲ್ಲಿ ಯಾದವಾಭ್ಯುದಯವನ್ನು ಭಾಷಾಂತರ ಮಾಡಿದ್ದಾರೆ. 2ನೇ ಸಂಪುಟಕ್ಕೆ ಮುನ್ನುಡಿ ನನ್ನ ಕೈಯಲ್ಲಿ ಬರೆಸಿದ್ದು ಅವ್ರ ದೌರ್ಭಾಗ್ಯ. 2ನೇ ಹಂಸ ಸಂದೇಶ ಕಾವ್ಯ ಇದೆ ನೋಡಿ, ಕಾಳಿದಾಸನ ಮೇಘ ಸಂದೇಶಕ್ಕೆ ಆಧಾರವಾಗಿ 554 ದೂತ ಕಾವ್ಯಗಳು ಕಳೆದ 50 ವರ್ಷದಲ್ಲಿ ಸಮಗ್ರ ಭಾರತದಲ್ಲಿ ಬಂದಿದೆ. ತಾವು ಒಪ್ಪಿ ಬಿಡಿ, ನೀವು ಚಾಲೆಂಜ್ ಮಾಡಿದ್ರೆ ನಾಳೆ ಪುಸ್ತಕ ತೋರಿಸ್ತಕ್ಕಂಥ ಶಕ್ತಿ ನನಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. 554 ದೂತ ಕಾವ್ಯಗಳು ಒಂದು ಮೇಘದೂತದ ಮೇಲೆ ಸಮಗ್ರ ಭಾರತದಲ್ಲಿ. ಕೇರಳದಿಂದಲೇ 214 ದೂತ ಕಾವ್ಯಗಳು ಬಂದಿದೆ ಒಂದು ಮೇಘದೂತದ ಮೇಲೆ. ಅದು ಯಾರಾದರೂ ಸಂಸ್ಕೃತ ಮೃತ ಭಾಷೆ ಅಂತ ಹೇಳಿದ್ರೆ ಹೇಳೋರು ಮೃತರು ಅಷ್ಟೇ. ಯಾವತ್ತೂ ಕೂಡ ಸಂಸ್ಕೃತಕ್ಕೆ ಮೃತಿ ಅನ್ನೋದು ಇಲ್ಲವೇ ಇಲ್ಲ. ಇನ್ನು ಸುಭಾಷಿತ ನೀವಿ ನೋಡಿ, ಸುಭಾಷಿತಗಳು ಯಾರಿಗೆ ಬೇಕಿಲ್ಲಪ್ಪ? ಒಳ್ಳೆ ಹೇಳಿಕೆಗಳು, ಸನ್ಮಾರ್ಗ ದರ್ಶನ ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ದಿನಕ್ಕೆ ಒಂದು ಸುಭಾಷಿತ ಹೇಳ್ತಾ ಬಂದರೆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟೋದಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಗೊತ್ತಾ? ಹಿಂದೆ ಅದಕ್ಕೆ ನೀತಿ ಶತಕ, ಪಂಚತಂತ್ರ, ಹಿತೋಪದೇಶ ಪಠ್ಯವಾಗಿ ಇಡ್ತಾ ಇದ್ದಿದ್ದು ಮಕ್ಕಳಿಗೆ. ಯಾಕೆಂದರೆ ಒಂದು ಕಥೆ ಇರುತ್ತೆ, ಕಥೆ ಇಲ್ಲ ಅಂತಲ್ಲ, ಕಥೆ ಕೊನೇ ಸಾಲಿನಲ್ಲಿ ಒಂದು ನೀತಿ ಇರುತ್ತೆ, ಒಂದು ತತ್ವ ಇರುತ್ತೆ. ಆ ತತ್ವಕ್ಕೆ ಹಿನ್ನೆಲೆಯಾಗಿ ಸಂಪೂರ್ಣವಾಗಿರ್ತಕ್ಕಂಥ ಕಥೆಯನ್ನು ಹೆಣೆದಿರ್ತಾರೆ. ಅದು ಮಕ್ಕಳಿಗೆ ತುಂಬ ಹಿಡಿಸತ್ತೆ. ಆಬಾಲ ವೃದ್ಧರಿಗೆ ಬೇಕಾಗಿರ್ತಕ್ಕಂಥದ್ದೇ ಆ ಕಥಾ ಸಾಹಿತ್ಯದ ಹಿನ್ನೆಲೆಯಲ್ಲಿರ್ತಕ್ಕಂಥ ತತ್ವ. ಇನ್ನು ಸಂಕಲ್ಪ ಸೂರ್ಯೋದಯವಂತೂ ಒಂದು ಮಹಾನಾಟಕ. 10 ಅಂಕ ಇರತಕ್ಕಂತಹ 64 ಪಾತ್ರಗಳಿಂದ ಕೂಡಿಕೊಂಡಿರ್ತಕ್ಕಂತಹ ವಿವೇಕ ಮತ್ತು ವೈರಾಗ್ಯಕ್ಕಾಗ್ತಕ್ಕಂಥ ಮದುವೆಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಮಹಾನಾಟಕ ಅದು. ನೋಡಿ, ವಿವೇಕಕ್ಕೂ ವೈರಾಗ್ಯಕ್ಕೂ ಮದುವೆ. ನಾಯಕ ಮತ್ತು ನಾಯಕಿಯರ ಹೆಸರು ವಿವೇಕ ಮತ್ತು ವೈರಾಗ್ಯ ಅಂತ. ಕೃಷ್ಣ ಮಿಶ್ರ 10ನೇ ಶತಮಾನದ ಮುನಿ, ಪ್ರಬೋಧ ಚಂದ್ರೋದಯ ಅಂತ 10 ಅಂಕಗಳ ನಾಟಕ ಬರೆದ. ಅದೇ ಮಾದರಿನಲ್ಲೇ ವೇದಾಂತ ದೇಶಿಕರು ಸಂಕಲ್ಪ ಸೂರ್ಯೋದಯ ಅಂತ ಬರೆದ್ರು ನೋಡಿ. ಅದು ಚಂದ್ರೋದಯ, ಇದು ಸೂರ್ಯೋದಯ. ಅದು ಪ್ರಬೋಧ, ಇದು ಸಂಕಲ್ಪ. ಸೊ ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ನೋಡಿ, ಹೈಸ್ಕೂಲ್ ಎಕ್ಸ್ಪೆರಿಮೆಂಟು ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ. ಐ ಗೋ ಎ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ಸೇ ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್. ಅವ್ರ ಲೆವೆಲ್ ಇರೋರಿಗೆ ಆ ಲೆವೆಲ್, ಆ ಮೆಂಟಲ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಹೊರತು ಬೇರೆಯವ್ರಿಗೇನು ಗೊತ್ತಾಗತ್ತೆ ಆ ಮಟ್ಟ. ಅದಕ್ಕೇ ಪಾದುಕಾ ಸಹಸ್ರ ನೋಡಿ, 1000 ಶ್ಲೋಕಗಳು ಭಗವಂತನ ಪಾದುಕೆ ಮೇಲೆ, ಭಗವಂತನ ಮೇಲಲ್ಲ. ಆದರೆ 464ನೇ ಶ್ಲೋಕದಲ್ಲಿ ವೇದಾಂತ ದೇಶಿಕರು ಹೇಳ್ತಾರೆ, ಭಗವಂತ ನನಗೆ ಕಣ್ಣು ಯಾಕೆ ಕೊಟ್ಟಿರೋದು ಅಂದರೆ ಭಗವಂತನ ಮೂರ್ತಿಯನ್ನು ನೋಡೋದಕ್ಕೆ, ಕಿವಿ ಯಾಕೆ ಕೊಟ್ಟಿರೋದು ಭಗವಂತನ ನಾಮಗಳನ್ನು ಕೇಳೋದಕ್ಕೆ, ಬಾಯಿ ಯಾಕೆ ಕೊಟ್ಟಿರೋದು ಭಗವಂತನ ನಾಮಗಳನ್ನು ಉಚ್ಚಾರ ಮಾಡೋದಕ್ಕೆ, ಕಾಲು ಯಾಕೆ ಕೊಟ್ಟಿರೋದು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದಕ್ಕೆ, ಕೈ ಯಾಕೆ ಕೊಟ್ಟಿರೋದು ಪೂಜೆ ಮಾಡೋದಕ್ಕೆ, ಹಣೆ ಯಾಕೆ ಕೊಟ್ಟಿರೋದು ಭಗವಂತನ ಪಾದಗಳ ಮೇಲೆ ಇಡೋದಕ್ಕೆ, ಮೂಗು ಯಾಕೆ ಕೊಟ್ಟಿರೋದು ಭಗವಂತನ ಕೊರಳಿಗೆ ಅಲಂಕೃತವಾದಂಥ ತುಳಸಿ ಮಾಲೆಯನ್ನು ಆಘ್ರಾಣಿಸೋದಕ್ಕೆ. ಯಾವ್ಯಾವ ಇಂದ್ರಿಯ ಭಗವಂತ ಕೊಟ್ಟಿದ್ದಾನೋ ಪ್ರತಿಯಾಗಿ ಆಯಾಯ ಇಂದ್ರಿಯವನ್ನು ಭಗವಂತನಿಗೇ ಸಮರ್ಪಣೆ ಮಾಡಬೇಕು ಅಂತ ಆ ಶ್ಲೋಕದಲ್ಲಿ ಹೇಳ್ತಕ್ಕಂಥದ್ದು. ಪಾದುಕಾ ಸಹಸ್ರದಲ್ಲಿ ಬರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶ್ಲೋಕ ಅದು. ಈ ರೀತಿಯಾಗಿ ನಾವು ನೋಡ್ತಾ ಬಂದರೆ ಇನ್ನು ಸ್ತೋತ್ರ ಗ್ರಂಥಗಳಲ್ಲಿ ನೋಡಿ, ಹಯಗ್ರೀವ ಸ್ತೋತ್ರ, ಅಚ್ಯುತ ಶತಕ, ಗೋಪಾಲ ವಿಂಶತಿ, ದಶಾವತಾರ ಸ್ತೋತ್ರ, ನ್ಯಾಸದಶಕ, ದಯಾಶತಕ, ಈ ರೀತಿಯಾಗಿ ಅನೇಕ ಸ್ತೋತ್ರಗಳಿದೆ. ಅದರಲ್ಲೂ ಕೂಡ ನ್ಯಾಸವಿಂಶತಿ ಅನ್ನೋ ಶ್ಲೋಕದ 3ನೇ ಶ್ಲೋಕದಲ್ಲಿ, ನ್ಯಾಯವಿಂಶತಿ ಎಂಬತಕ್ಕಂಥ ಸ್ತೋತ್ರ ಕಾವ್ಯದ 3ನೇ ಶ್ಲೋಕದಲ್ಲಿ ಗುರು ಹೇಗಿರಬೇಕು ಅಂತ ವರ್ಣನೆ ಮಾಡ್ತಾರೆ ವೇದಾಂತ ದೇಶಿಕರು. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತಯ ಸಾಧುವೃತ್ಯ ಸಮೇತಂ ಡಂಬ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಲುಂ ಸ್ಖಾಲಿತ್ಯೇ ಶಾಸಿತಾರಂ ಸ್ವಜನರಹಿತ ಪರಂ ದೇಶಿಕಂ ಭೂಷ್ಣುರೀಪ್ಸೇತ್. ದೇಶಿಕಂ ಭೂಷ್ಣುರೀಪ್ಸೇತ್, ಅದೇ ವೇದಾಂತ ದೇಶಿಕರು. ದೇಶಿಕ ಶಬ್ದಕ್ಕೆ ಅಪೂರ್ವವಾಗಿರ್ತಕ್ಕಂತಹ ಲಕ್ಷಣ ಇದೆ. ನಾನು ನಿನ್ನೆ ಉಪನ್ಯಾಸದಲ್ಲಿ ಹೇಳಿದ್ದೀನಿ ತಮ್ಮ ಹತ್ರ. ದೇ ಅಂದರೆ ಸಾಕ್ಷಾತ್ ಭಗವಂತನೇ ಧರೆಗಿಳಿತಾನೆ, ಶಿ ಅಂದರೆ ಶಿಷ್ಯನ ಅನುಗ್ರಹವನ್ನು ಮಾಡೋದಕ್ಕೆ, ಕಾ ಅಂದರೆ ಕರುಣೆಯಿಂದ.
ದೇವತಾರೂಪಧಾರಿತ್ವ ಶಿಷ್ಯಾನುಗ್ರಹ ಕಾರಣಾತ್ ಕಾರುಣ್ಯಾಮೃತ ಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೆ ಅಂತ ದೇಶಿಕ ಶಬ್ದದ ಲಕ್ಷಣ. ಅದಕ್ಕೆ ಅನ್ವರ್ಥರಾಗಿರ್ತಕ್ಕಂಥ ವೇದಾಂತ ದೇಶಿಕರು ದೇಶಿಕ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿರೋದು ಎಷ್ಟು ಔಚಿತ್ಯಪೂರ್ಣ ಅಂದರೆ, ಸ್ವಾನುಭವದಿಂದ ಹೇಳ್ತಕ್ಕಂಥ ಮಾತಿಗೆ ಸಮಾನವಾಗಿರ್ತಕ್ಕಂಥ ಮಾತು ಇನ್ನೊಂದು ಬರೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವೇದಾಂತ ನಿಲ್ಲೋದೇ ಅನುಭವದಲ್ಲಿ, ಬರೀ ಬಾಯಿ ಮಾತಲ್ಲ. ಅದಕ್ಕೆ ರಾಧಾಕೃಷ್ಣನ್ ಬರೆಯೋದು, ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್. ಹೂ ಈಸ್ ಗೋಯಿಂಗ್ ಟು ಪ್ರಾಕ್ಟೀಸ್? ಎವ್ರಿಬಡಿ ಈಸ್ ಅ ಪ್ರೀಚರ್. ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾಃ, ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾಃ. ಬೇರೆಯವ್ರಿಗೆ ಉಪದೇಶ ಮಾಡೋದು ಪ್ರತಿಯೊಬ್ಬರು ಪಂಡಿತರೇ, ಆದರೆ ಸ್ವಂತ ಆಚರಣೆಗೆ ತರುವಾಗ ಋಷಿಮುನಿಗಳಿಗೂ ಕೂಡ ಕಷ್ಟ ಆಗತ್ತೆ ಅನ್ನೋ ಮಾತು ನಾವು ಗಮನಿಸಬೇಕು. ಹಯಗ್ರೀವ ವಿಷ್ಣುವಿನ ಅವತಾರಗಳಲ್ಲಿ ಒಂದು. ವಿಷ್ಣು ಹಯಗ್ರೀವ ಅವತಾರ ಎತ್ತಿ ಮಧು ಕೈಟಭ ಎಂಬ ರಾಕ್ಷಸರನ್ನು ಸಂಹರಿಸಿ ವೇದಗಳನ್ನು ಸಂರಕ್ಷಿಸಿದರು ಎಂದು ಉಲ್ಲೇಖವಿದೆ. ದೇವಿ ಭಾಗವತದ ಪ್ರಕಾರ 1:5 ಹಯಗ್ರೀವ ಎಂಬ ರಾಕ್ಷಸ ದೇವಿಯನ್ನು ಆರಾಧನೆ ಮಾಡಿ ಅನೇಕ ವರಗಳನ್ನು ಪಡೆದು ಲೋಕಕಂಟಕನಾದ. ತನ್ನಂತಿರುವ ತನಗೆ ಸಮಾನರಿಂದಲೇ ತನ್ನ ಮೃತ್ಯು ಎಂದು ಅವನು ಬೀಗುತ್ತಿದ್ದಾಗ ವಿಷ್ಣು ಹಯಗ್ರೀವ ಅವತಾರವನ್ನು ಎತ್ತಿ ಅವನನ್ನು ಸಂಹರಿಸಿದ ಎಂದು ಮಹಾಭಾರತದ ಶಾಂತಿ ಪರ್ವದ 24ನೇ ಅಧ್ಯಾಯದಲ್ಲಿ ಬರುವಂತೆ ಹಯಗ್ರೀವ ಎಂಬ ಒಬ್ಬ ರಾಜ, ಅವನು ತನ್ನ ಶತ್ರುಗಳನ್ನು ಗೆದ್ದಿದ್ದರೂ ಸಹ ಯಾರಕ್ಕೂ ಸ್ನೇಹಿತರಾಗಿಲ್ಲದೆ ತಾನು ಗೆದ್ದ ಶತ್ರುಗಳಿಂದಲೇ ಕೊನೆಗೆ ಹತನಾದ. ಆದ್ದರಿಂದ ವ್ಯಾಸರು ಯುಧಿಷ್ಠಿರನಿಗೆ ಬೋಧಿಸುತ್ತಾರೆ, ಎಷ್ಟೇ ಬಲಶಾಲಿಯಾದ ರಾಜನಾದರೂ ಅವನಿಗೆ ಆಪ್ತ ಸ್ನೇಹಿತರು ಇರಬೇಕು. ಹಯಗ್ರೀವ ಜ್ಞಾನ ಮತ್ತು ವಿದ್ಯಾದಿ ದೇವತೆಯಾದ್ದರಿಂದಲೇ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಎಂದು ಹಯಗ್ರೀವನನ್ನು ಸ್ತುತಿಸುವುದು. ಈ ಸ್ತುತಿಯನ್ನೇ ವೇದಾಂತ ದೇಶಿಕರು 1ನೇ ಶ್ಲೋಕದಲ್ಲಿ ಮಾಡಿದ್ದಾರೆ. ಎಷ್ಟು ಔಚಿತ್ಯಪೂರ್ಣ ನೋಡಿ. ಪಾಂಚರಾತ್ರ ಆಗಮದ ಅಂತರ್ಗತವಾಗಿ ಬರುವ ಹಯಗ್ರೀವ ಸಂಹಿತ ಅಥರ್ವ ವೇದಕ್ಕೆ ಸೇರಿದ ವೈಷ್ಣವ ಉಪನಿಷತ್ತುಗಳಲ್ಲಿ ಅಡಕವಾಗಿರುವ 20 ಮಂತ್ರಗಳಿಂದ ಕೂಡಿರುವ ಹಯಗ್ರೀವ ಉಪನಿಷತ್. ಒಂದು ಉಪನಿಷತ್ತೂ ಇದೆ ಹಯಗ್ರೀವರ ಹೆಸರಿನಲ್ಲಿ, ಹಯಗ್ರೀವ ಉಪನಿಷತ್ ಅಂತ ಅದಕ್ಕೆ ಹೆಸರು. 20ನೇ ಶತಮಾನದ ಆಂಧ್ರ ಶಂಕರ ಎಂದು ಖ್ಯಾತರಾದ ಶತಾಧಿಕ ಗ್ರಂಥಕರ್ತೃಗಳಾದ ಬೆಲ್ಲಂಕೊಂಡ ರಾಮರಾಯ ಕವಿಗಳು ಹಯಗ್ರೀವ ಸಹಸ್ರನಾಮಾವಳಿ ಎಂಬ ಗ್ರಂಥವನ್ನು 10-11-1904 ಹಯಗ್ರೀವ ಸಹಸ್ರನಾಮ ವ್ಯಾಖ್ಯಾ ಎಂಬತಕ್ಕಂಥ ವ್ಯಾಖ್ಯಾನವನ್ನು 7-12-1904 ಹಯರಾಜಾಷ್ಟಕ ಎಂಬತಕ್ಕಂಥ ಸ್ತೋತ್ರವನ್ನು 7-4-1911 ಹಿನ್ನೆಲೆಯಲ್ಲಿ ಶತಾಧಿಕ ಗ್ರಂಥಕರ್ತೃವಾದ ವೇದಾಂತ ದೇಶಿಕರ 33 ಶ್ಲೋಕಗಳಿಂದ ಕೂಡಿರುವ ಹಯಗ್ರೀವ ಸ್ತೋತ್ರವನ್ನು ಈ ಪ್ರಾರ್ಥನೆಯಿಂದ ಪಠಿಸುವ ಪಾರಂಪರಿಕ ಕ್ರಮವಿದೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಇದು ಪಾರಾಯಣ ರೂಪದಲ್ಲಿ ಬರತಕ್ಕಂಥದ್ದು. ಈ ಒಂದು ಸ್ತೋತ್ರ ಕಾವ್ಯವನ್ನು ಪಠಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಕೂಡ ಧ್ಯಾನ ಶ್ಲೋಕಗಳು ಅಂತ ಇರುತ್ತೆ ನೋಡಿ. ನಮ್ಮಲ್ಲಿ ಯಾವುದೇ ಸ್ತೋತ್ರ ಮಾಡ್ಕೋಬೇಕಾದರೂ ಕೂಡ ಒಂದು ಧ್ಯಾನ ಸ್ತೋತ್ರ ಇರುತ್ತೆ. ಆ ಧ್ಯಾನ ಸ್ತೋತ್ರದ ಹಿನ್ನೆಲೆಯಲ್ಲಿ ಆ ಗ್ರಂಥವನ್ನು ಪ್ರಸ್ತುತಿಗೊಳಿಸಿದರೆ ಅದು ಹೆಚ್ಚು ಔಚಿತ್ಯಪೂರ್ಣ ಮತ್ತು ಫಲಕಾರಿಯೂ ಸಹ. ಭಗವಂತನ ಉಪದೇಶ ಅವತಾರಗಳಲ್ಲಿ ಮೊಟ್ಟ ಮೊದಲನೆಯದೇ ಹಯಗ್ರೀವ ಅವತಾರ. ವೇದಗಳನ್ನು ಬ್ರಹ್ಮನಿಂದ ಮಧುಕೈಟಭರು ಅಪಹರಿಸಿದಾಗ ಪರಮಾತ್ಮ ಹಯಗ್ರೀವ ರೂಪಿಯಾಗಿ ಅವತರಿಸಿ ವೇದಗಳನ್ನು ಉದ್ಧರಿಸಿ ಬ್ರಹ್ಮದೇವನಿಗೆ ಉಪದೇಶಿಸಿದ ಆಚಾರ್ಯರು ಹಯಗ್ರೀವ ಮಂತ್ರದ ಸಿದ್ಧಿಯನ್ನು ಪಡೆದು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು. ಅವರು ರಚಿಸಿದ ಸ್ತೋತ್ರಗಳಲ್ಲಿ ಹಯಗ್ರೀವ ಸ್ತೋತ್ರ ಮೊದಲನೆಯದು. ಕ್ರಾನಲಾಜಿಕಲ್ ಆಗಿ ತೆಗೆದುಕೊಂಡರೂ ಕೂಡ ಮೊಟ್ಟ ಮೊದಲನೇ ಸ್ತೋತ್ರವೇ ಹಯಗ್ರೀವ ಸ್ತೋತ್ರ ಅಂತ ನಮಗೆ ತಿಳಿದು ಬರುತ್ತೆ. ವಿದ್ಯಾದಿ ದೇವತೆಯಾಗಿ ಶ್ರೀ ಹಯಗ್ರೀವ ಆಚಾರ್ಯರ ಆರಾಧ್ಯ ದೈವ. 33 ಶ್ಲೋಕಗಳಿರುವ ಈ ಸ್ತೋತ್ರ ವೇದಾಂತಾರ್ಥ ವಿಚಾರಗಳನ್ನೆಲ್ಲ ಸಂಗ್ರಹವಾಗಿಯೂ ಸೂಚ್ಯವಾಗಿಯೂ ಪ್ರತಿಪಾದಿಸುತ್ತದೆ. ಹಯಗ್ರೀವನ ಹೇಷಾ ಕಲರವವೇ ಋಕ್ ಯಜುಸ್ ಸಾಮರೂಪದಲ್ಲಿ ನಮಗೆ ತಿಳುವಳಿಕೆ ನೀಡುತ್ತದೆ ಎಂದು 3ನೇ ಶ್ಲೋಕದಲ್ಲಿ ಹೇಳಿ
ಶ್ರುತಿ ಪ್ರಾಮಾಣ್ಯದ ಮಹತ್ವವನ್ನು ಸೂಚಿಸಿದ್ದಾರೆ. 5ನೇ ಶ್ಲೋಕದಲ್ಲಿ ಆ ಸ್ವಾಮಿಯಲ್ಲಿ ಪ್ರಪತ್ತಿಯನ್ನು ಅನುಷ್ಠಿಸಿದರೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿತೆ ಅನ್ನುವ ಕೃಷ್ಣೋಕ್ತಿಯಂತೆ ಆ ಸ್ವಾಮಿಯ ಶಕ್ತಿ ಲೇಷದಿಂದಲೇ ದೇವತೆಗಳು ಜ್ಞಾನಿಗಳು ಪ್ರಕಾಶಿಸುತ್ತಾರೆ. 7, 8, 9ನೇ ಶ್ಲೋಕದಲ್ಲಿ ಈ ವಿವರಣೆ ನಮಗೆ ದೊರೆಯುತ್ತದೆ. ಜಗತ್ಸೃಷ್ಟಿ 12ನೇ ಶ್ಲೋಕದಲ್ಲಿ, 14ರಿಂದ 15ನೇ ಶ್ಲೋಕದಲ್ಲಿ ಹಯಗ್ರೀವ ಸ್ತೋತ್ರ ಪಠಿಸುವುದರಿಂದ ನಿರರ್ಗಳವಾಗಿ ವಾಕ್ಪ್ರವಾಹ ಹರಿಯುತ್ತದೆ ಎಂದು, 27, 28ನೇ ಶ್ಲೋಕಗಳು ವಾದದಲ್ಲಿ ಜಯಶೀಲರಾಗಲು ಪಠಿಸಬೇಕೆಂದು ಅಪ್ಪಣೆ ನೀಡಲಾಗಿದೆ. 33ರಲ್ಲಿ ಫಲಶ್ರುತಿ ಇದೆ. ಈ ಸ್ತುತಿಯ ಫಲ ಎಂದರೆ ವಾಕು ಮತ್ತು ಅರ್ಥಗಳ ಸಿದ್ಧಿ. ವಾಗರ್ಥ ಸಿದ್ಧಿಹೇತೋ ಪಠತ ಹಯಗ್ರೀವ ಸಂಸ್ತುತಿಂ ಭಕ್ತ್ಯ. ಇದನ್ನು ಸ್ಪಷ್ಟವಾಗಿ ಕೊನೆಯ ಶ್ಲೋಕದಲ್ಲಿ ಅವರು ಅನುಗ್ರಹಿಸಿದ್ದಾರೆ. ಈಗ ಪ್ರತೀಕಾತ್ಮಕವಾಗಿ ಕೇವಲ ಒಂದು 2-3 ಶ್ಲೋಕ ಮಾತ್ರ ತಮ್ಮ ಮುಂದೆ ಸಮಯ ದೃಷ್ಟಿಯಿಂದ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. 3ನೇ ಶ್ಲೋಕ ನೋಡಿ. ಸಮಾಹಾರ ಸಾಮ್ನಾಂ ಪ್ರತಿಪದಮೃಚಾಂ ಧಾಮ ಯಜುಷಾಂ ಲಯ ಪ್ರತ್ಯೂಹಾನಾಂ ಲಹರಿ ವಿತತಿರ್ಬೋಧ ಜಲದೇಹ ಕಥಾದರ್ಪಕ್ಷುಭ್ಯತ್ ಕಥಕ ಕುಲ ಕೋಲಾಹಲಭವಂ ಹರತ್ವಂತರ್ಧ್ವಾಂತಂ ಹಯವದನ ಹೇಷಾಹಲಹಲಹ. ಇದು 3ನೇ ಶ್ಲೋಕ. ಇದರ ಮೇಲೆ ಡಾಕ್ಟರ್ NS ಅನಂತರಂಗಾಚಾರ್ಯ ಅವರ ಭಾಷಾಂತರ ಈ ರೀತಿಯಾಗಿದೆ. ಸಾಮ್ನಾಂ ಸಾಮಗಳ, ಸಮಾಹಾರ ಸಮೂಹವು. ನೋಡಿ, ಸಾಮ ಎಂಬತಕ್ಕಂಥದ್ದು ವೇದಾನಾಂ ಸಾಮವೇದೋಸ್ಮಿ. ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಆ ಮಾತನ್ನು ತೆರೆದು ತೋರಿಸಿದ್ದಾರೆ. ಎಲ್ಲ ವೇದಗಳಲ್ಲಿ ನಾನೇ ಸಾಮವಾಗಿದ್ದೀನಿ. ಸಂಗೀತಕ್ಕೆ ಮೂಲ ಆಧಾರವೇ ಸಾಮ. ಯಾರಿಗೆ ಸಾಮವೇದದ ಸ್ವರದ ಮೇಲೆ ಹಿಡಿತಾ ಇರುತ್ತೋ ಅವರು ಸಂಗೀತವನ್ನು ಬಹಳ ಸುಲಭವಾಗಿ ಕಲಿಬೋದು. ಶಾಸ್ತ್ರೀಯ ಸಂಗೀತದ ಆಧಾರ ಇರತಕ್ಕಂಥವರಿಗೆ ಸುಗಮ ಸಂಗೀತ ಬಹಳ ಸುಲಭ. ಹಾಗೆ ಇದು ಮುಖ್ಯವಾಗಿ ಆ ಸಾಮ ಕೇಳೋದಕ್ಕೆ ಎಷ್ಟು ಇಂಪಾಗಿರುತ್ತೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ರಥಂತರ ಸಾಮ ಅಂತ ಬರುತ್ತೆ. ಆ ರಥಂತರ ಸಾಮ ಪಠನ ಮಾಡ್ತಕ್ಕಂಥವ್ರು ಕೇಳೋರನ್ನ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಿಜಕ್ಕೂ ಕೂಡ ಸ್ತುತ್ಯಾವೈ ವರ್ಧಂತೆ ದೇವತಾ. ಅದಕ್ಕೆ ಹೇಳ್ತಕ್ಕಂಥದ್ದು ಋಗ್ವೇದೇನ ಹೋತ, ಯಜುರ್ವೇದೇನ ಅಧ್ವರ್ಯು, ಸಾಮವೇದೇನ ಉದ್ಗಾತ, ಅಥರ್ವೈವ ಬ್ರಹ್ಮ. ಋಗ್ವೇದೇನ ಹೋತ. ಯಾವುದೇ ಒಂದು ಯಜ್ಞಯಾಗಾದಿಗಳಾಗಬೇಕಾದರೂ ಕೂಡ 4 ಜನ ಋತ್ವಿಜರಿರಬೇಕು. ಹೋತೃ ಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥವನು ಋಗ್ವೇದವನ್ನು ಬಲ್ಲವನು. ಯಜುರ್ವೇದೇನ ಅಧ್ವರ್ಯು. ಅಧ್ವರ ಅಂದರೆ ಮುಖಂಡ, ಮುಂದಾಳು ಅನ್ನೋ ಅರ್ಥದಲ್ಲಿ ಬರುತ್ತೆ. ಅದಕ್ಕೆ ಅಧ್ವರ್ಯು ಅಂತ ಹೆಸರು ಬರತಕ್ಕಂಥದ್ದು. ಯಜುರ್ವೇದವನ್ನು ಪಠಿಸ್ತಕ್ಕಂಥವನು ಅಧ್ವರ್ಯು. ಸಾಮವೇದೇನ ಉದ್ಗಾತ. ಬಂದಿರತಕ್ಕಂಥ ದೇವತೆಗಳನ್ನು ಉಚ್ಚ ಸ್ವರದಿಂದ ಹಾಡಿ ಹೊಗಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರು ಸಾಮವೇದವನ್ನು ಬಲ್ಲಂತಹ ಉದ್ಗಾತ್ರಿಗಳು. ಏತತ್ ಸಾಮಗಾಯನ್ನಾಸ್ತೆ ಹಾ ಊಹಾ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದಃ. ಆ ರೀತಿ ಹೋಗುತ್ತೆ ಸಾಮವೇದ. ಅತ್ಯಂತ ಇಂಪಾಗಿರ್ತಕ್ಕಂಥದ್ದು ಮತ್ತು ಜನರಿಗೆ ಅತ್ಯಂತ ಆಪ್ಯಾಯಮಾನವಾಗಿರ್ತಕ್ಕಂಥದ್ದು ಈ ಸಾಮವೇದ. ಸಾಮಗಳ ಸಮೂಹ. ರುಚಾಂ ರುಕ್ಕುಗಳ ಪ್ರತಿಪದ ಪರ್ಯಾಯ ಶಬ್ದ. ನೋಡಿ, 2 ಸಾಲಿಗೆ ಒಂದು ರುಕ್ ಅಂತ ಹೇಳೋದು. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ. ಅದು ಒಂದು ರುಕ್. ಆ ತರಹ ಒಟ್ಟಿರ್ತಕ್ಕಂಥದ್ದು ನಮ್ಮಲ್ಲಿ 10,552 ಮಂತ್ರಗಳು, 1028 ಸೂಕ್ತಗಳು, 8 ಅಷ್ಟಕಗಳು, 10 ಮಂಡಲಗಳು, 52 ಗಂಟೆ ಪಠಣ. ಋಗ್ವೇದ ಒಂದು ಸಲ ಹೇಳಬೇಕಾದ್ರೆ ಬಾಯಿಗೆ. ಬೆಂಗಳೂರಿಂದ ಹೊರಟ್ರೆ ಸಿಮ್ಲಾನಲ್ಲಿ ಇಳ್ಕೊಂಡ್ಬಿಡ್ಬೋದು ಒಂದು ಸಲ ಋಗ್ವೇದ ಹೇಳಿದರೆ. ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಓಲ್ಡ್ ಡೆಲ್ಲಿ, ಓಲ್ಡ್ ಡೆಲ್ಲಿಯಿಂದ ಕಾಲ್ಕಾ, ಕಾಲ್ಕಾಯಿಂದ ಸಿಮ್ಲಾ. 52 ಗಂಟೆ ಪಠಣ. ಋಗ್ವೇದ ಒಂದು ಸಲ ಹೇಳಿಬಿಟ್ರೆ ಏನೋ ಭಗವಂತ ಒಂದು 10 ಸಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದರಿಂದ ನಿಜಕ್ಕೂ ಕೂಡ ಭಗವಂತನಿಗೆ ಎಷ್ಟು ಕೃತಜ್ಞತೆ ಸಮರ್ಪಿಸಿದರೂ ಸಾಲದು. ಯಜುಷಃ ಯಜಸ್ಸುಗಳ ಧಾಮ. ನೋಡಿ, ಅನಿಯತಾಕ್ಷರೋ ಯಜುಹು. ಯಜುರ್ವೇದದಲ್ಲಿ ಮುಖ್ಯವಾಗಿ ನಮಗೆ ಬರ್ತಕ್ಕಂಥದ್ದು ಯಜ್ಞ ಯಾಗಾದಿಗಳನ್ನು ನಡೆಸ್ತಕ್ಕಂತಹ ಪ್ರಕ್ರಿಯೆ.
ಯಾವ ರೀತಿಯಾಗಿ ಕರ್ಮಕಾಂಡವನ್ನು ಮಾಡಬೇಕು, ಯಜ್ಞಯಾಗಾದಿಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ಬಗ್ಗೆ ಕೂಲಂಕಷವಾಗಿರ್ತಕ್ಕಂಥ ವಿವರಣೆ ಇರತಕ್ಕಂಥದ್ದು ಯಜುರ್ವೇದದಲ್ಲಿ. ಮತ್ತು ಯಜುರ್ವೇದ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಎರಡು ಭಾಗ ಆಗುತ್ತೆ. ಅನ್ಯಾಯವಾಗಿ ಪಾಶ್ಚಾತ್ಯರು ಲಿಟ್ರಲ್ ಮೀನಿಂಗ್ ತಗೊಂಡು, ಈಗ ತಾನೇ ಮಹನೀಯರು ಹೇಳ್ತಾ ಇದ್ರು, ಲಿಟ್ರಲ್ ಮೀನಿಂಗ್ ತಗೊಂಡು ವೈಟ್ ಯಜುರ್ವೇದ ಆ್ಯಂಡ್ ಬ್ಲ್ಯಾಕ್ ಯಜುರ್ವೇದ ಅಂತ ಭಾಷಾಂತರ ಮಾಡ್ತಾರಲ್ಲಪ್ಪ. ಶುಕ್ಲ ಅನ್ನೋದಕ್ಕೆ ವೈಟ್, ಆಫ್ಕೋರ್ಸ್ ಲಿಟ್ರಲ್ ಮೀನಿಂಗು. ಡಿಕ್ಷನರಿ ತೆಗೆದ್ರೆ ವೈಟ್ ಅಂತಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೃಷ್ಣ ಅಂದರೆ ಬ್ಲ್ಯಾಕು. ಈ ತರಹ ಅರ್ಥ ಹೇಳಿಬಿಟ್ರೆ ಎಷ್ಟು ಅಪಚಾರ ಆಗುತ್ತೆ ನೋಡಿ ಅದಕ್ಕೆ, ನಿಜಕ್ಕೂ ಕೂಡ. ಅದಕ್ಕೆ ನಾನು ನಿನ್ನೆ ನಿಮಗೊಂದು ಮಾತು ಹೇಳಿದೆ, ಎನಿಥಿಂಗ್ ಇಂಡಿಯನ್ ಯು ಅಕ್ಸೆಪ್ಟ್ ಇಟ್ ಆ್ಯಂಡ್ ದೆನ್ ಕ್ವೆಶ್ಚನ್ ಇಟ್, ಎನಿಥಿಂಗ್ ಫಾರಿನ್ ಯು ಕ್ವೆಶ್ಚನ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್ ಅಂತ. ದಟ್ ಶುಡ್ ಬಿ ದ ಆ್ಯಟಿಟ್ಯೂಡ್. ಇಲ್ಲದೆ ಹೋದರೆ ಅನ್ನಟ್ಗೆ ಹೋಗ್ಟೆ ಮಂತ್ರಮು ಅಂತ ಎಲ್ಲನೂ ಹಾಗೆ ತೊಗೊಳ್ಳೋದಲ್ಲ. ಆ ಡಿಸ್ಕ್ರಿಮಿನೇಷನ್ ಇರಬೇಕು, ಸೆನ್ಸ್ ಆಫ್ ಡಿಸ್ಕ್ರಿಮಿನೇಷನ್. ಆವಾಗಲೇ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಲೋಕದಲ್ಲಿ ಯಜುರ್ವೇದಿಗಳೇ ಹೆಚ್ಚು ನಮ್ಮಲ್ಲಿರ್ತಕ್ಕಂಥವ್ರು. ಅದರಲ್ಲೂ ಕೂಡ ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ರೆ ಶುಕ್ಲ ಯಜುರ್ವೇದವೇ ಜಾಸ್ತಿ ಅಲ್ಲಿರ್ತಕ್ಕಂಥದ್ದು. ಮತ್ತು ಅದಕ್ಕೆ ಬರ್ತಕ್ಕಂತಹ ಬ್ರಾಹ್ಮಣ ಗ್ರಂಥಗಳೇನು, ಆರಣ್ಯಕ ಗ್ರಂಥಗಳೇನು, ಉಪನಿಷತ್ತುಗಳೇನು, ಒಂದೊಂದಕ್ಕೂ ಕೂಡ ಎಷ್ಟು ಅಗಾಧವಾಗಿರ್ತಕ್ಕಂತಹ ಸಾಹಿತ್ಯ ನೋಡಿ. ಮತ್ತು ಒಂದೊಂದು ವೇದದಲ್ಲೂ ಕೂಡ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ, ಜಟಾಪಾಠ, ಘನ, ಈ ರೀತಿಯಾಗಿ ಹೇಳ್ತಾ ಹೋದರೆ ಎಷ್ಟು ವ್ಯತ್ಯಾಸ ಆಗತ್ತೆ. ಪದ, ಕ್ರಮ, ಜಟ, ಘನ. ಸೊ ಈ ರೀತಿಯಾಗಿ ಒಂದೊಂದು ವೇದದಲ್ಲೂ ಕೂಡ ಅಗಾಧವಾಗಿರ್ತಕ್ಕಂಥ ರಾಶಿ ಇದೆ. ಅದಕ್ಕೆ ಹೇಳ್ತಕ್ಕಂಥದ್ದು ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗ ಪರಿಧೂಯತಾಂ ಭವಸುಖೆ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜಗೃಹ ತೂರ್ಣಂ ವಿನಿರ್ಗಮ್ಯತಾಂ. ಶಂಕರಾಚಾರ್ಯರ ಸೋಪಾನ ಪಂಚಕದ ಮೊದಲನೇ ಶ್ಲೋಕ. ವೇದಾಧ್ಯಯನ ಮಾಡ್ತಕ್ಕಂಥದ್ದು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ. ವೇದ ಶಿವ, ಶಿವೋ ವೇದ, ವೇದಾಧ್ಯಾಯೀ ಸದಾಶಿವ, ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ಅಥವಾ ವೇದಮೇವ ಸದಾ ಪಠೇತ್. ಅದು ಇರತಕ್ಕಂಥದ್ದು ನಮ್ಮಲ್ಲಿ. ಆ ವೇದಾಧ್ಯಯನಕ್ಕೆ ಅಷ್ಟು ಮಟ್ಟ ಪ್ರಾಮುಖ್ಯತೆ ಅನ್ನೋದು ನಮ್ಮಲ್ಲಿದೆ. ಯಜಸ್ಸುಗಳ ಧಾಮ ನೆಲೆಯು ವಿಘ್ನಗಳನ್ನು ಲಯ ವಿನಾಶಗೊಳಿಸುವುದು ಬೋಧ ಜಲದೇಹೆ ಜ್ಞಾನ ಎಂಬ ಸಮುದ್ರದ ಲಹರಿ. ನೋಡಿ, ಜ್ಞಾನ ಅನ್ನೋದೇ ಸಮುದ್ರ. ಎಷ್ಟು ಒಳ್ಳೆಯ ಮಾತು ನೋಡಿ. ನಿಜಕ್ಕೂ ಕೂಡ ಓದ್ತಾ 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 ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ಜಾಸ್ತಿ ಓದಿದ್ರೆ ಅಷ್ಟು ನನಗೆ ಗೊತ್ತಿಲ್ಲ ಅನ್ನೋ ಭಾವನೆ ಬರುತ್ತೆ. ಅದಕ್ಕೆ ನಾವು ಓದೋಕ್ಕೆ ಹೋಗಲ್ಲ. ಓದಿದ್ರೆ ಗೊತ್ತಾಗ್ಬಿಡುತ್ತಲ್ಲ, ನಾನೇನು ಗೊತ್ತಿಲ್ಲ ಅನ್ನೋದು. ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಬಾರ್ದು. ನಾಹಂ ಮನ್ಯೇ ಸುವೇದೇತಿ ನೋ ನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಕೇನೋಪನಿಷತ್ ಅದಕ್ಕೆ ಹೇಳ್ತಾ ಇರೋದು. ಯಾರು ಗೊತ್ತು ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೇನೋ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅನ್ನೋ ತಿಳ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತು ಅಂತ. ಅದನ್ನೇ ಪ್ರಾಯಶಃ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಅಂತ ಕಾಣುತ್ತೆ. ಹೀ ಹೂ ನೋಸ್ ಹಿ ನೋಸ್ ನಾಟ್, ಹೀ ಹೂ ನೋಸ್ ನಾಟ್ ಹಿ ನೋಸ್ ಅನ್ನೋ ದೃಷ್ಟಿಯಿಂದ KNOWS ಅಷ್ಟೆ. ಸೊ ಅದರಿಂದ ಅರಿವಿಗೆ ಮುಖ್ಯವಾಗಿ ಜ್ಞಾನ ಸಮುದ್ರದ ತರಂಗಗಳ ವಿಸ್ತಾರ. ತರಂಗ ಅಂದರೆ ಕಾಳಿದಾಸನ ಒಂದು ಶ್ಲೋಕ ನೆನಪಾಗತ್ತೆ. 3 ಉಪಮೆಗಳನ್ನು ಒಂದೇ ಶ್ಲೋಕದಲ್ಲಿ ತರ್ತಾನಲ್ಲ ಪುಣ್ಯಾತ್ಮ. ಅವೃಷ್ಟಿ ಸಂರಂಭ ಇವಾಂಬುಮಾಹ ಅಪಾಮಿವಾಧಾರ ಮನುತ್ತರಂಗಂ ಅಂತಶ್ಚರಾಣಾಂ ಮರುತ ನಿರೋಧಾತ್ ನಿವಾತ ನಿಷ್ಕಂಪಮಿವ ಪ್ರದೀಪಂ. ಶಿವನ ತಪಸ್ ಮಾಡುವಾಗ 3ನೇ ಸರ್ಗ ಕುಮಾರ ಸಂಭವದಲ್ಲಿ ಆ ಮಾತು ಬರುತ್ತೆ. ಎಷ್ಟು ನಿಶ್ಚಲವಾಗಿ ಶಿವ ತಪಸ್ ಮಾಡ್ತಾ ಇದ್ದ ಅಂದರೆ, ಮೋಡಗಳಿಲ್ಲದ ಮಳೆಯಿಲ್ಲದ ಮೋಡಗಳಂತೆ. ಅವೃಷ್ಟಿ ಸಂಭ್ರಂಭ ಇವಾಂಬುಮಾಹ ಅಪಾಮಿವಾಧಾರ ಮನುತ್ತರಂಗಂ. ಇಲ್ಲೇ ಬರೋದು. ನಾವು ಲಿಟ್ರಲ್ ಸೆನ್ಸಲ್ಲಿ ತಗೋಬಾರ್ದು, ಲಿಟ್ರರಿ ಸೆನ್ಸಲ್ಲಿ ತಗೋಬೇಕು ಅನ್ನೋದಕ್ಕೆ. ಅಲೆಗಳಿಲ್ಲದ ಸಮುದ್ರದಂತೆ. ಅದನ್ನು ಯಾರು ಕ್ವೆಶ್ಚನ್ ಮಾಡೋ ಹಾಗಿಲ್ಲ. ಹೇಗ್ರಿ ಅಲೆಗಳೇ ಇಲ್ಲದೆ ಸಮುದ್ರ ಹೇಗ್ರಿ ಇರೋಕ್ಕೆ ಸಾಧ್ಯ ಅಂತ ಕ್ವೆಶ್ಚನ್ ಮಾಡಬಾರ್ದು. ಲಿಟ್ರೇಚರಲ್ಲಿ ಅದು ಸಾಧ್ಯ ಯಾವಾಗಲೂ ಕೂಡ. ಆಮೇಲೆ 3ನೇದು ನೋಡಿ, ನಿವಾತ ನಿಷ್ಕಂಪಮಿವ ಪ್ರದೀಪಂ. ಗಾಳಿ ಇಲ್ಲದೇ ಇರೋ ಕಡೆ ಏಕಮುಖವಾಗಿ ದೀಪ ಹೇಗೆ ಉರಿಯುತ್ತೋ ಹಾಗೆ ಶಿವ ಏಕಾಗ್ರತೆಯಿಂದ ತಪಸ್ಸು ಮಾಡ್ತಾ ಇದ್ದ ಅಂತ. ಸದಾಶಿವ ಬ್ರಹ್ಮೇಂದ್ರ ಆತ್ಮವಿದ್ಯಾವಿಲಾಸದ 34ನೇ ಶ್ಲೋಕದಲ್ಲೂ ಇದೇ ಭಾವನೆ ಬರೋದು. ಸಂತ್ಯಜ್ಯ ಶಾಸ್ತ್ರಜಾಲಂ ಸವ್ಯವಹಾರಂಚ ಸರ್ವತಸ್ತ್ಯಕ್ತ್ವಾ ಆಶ್ರಿತ್ಯ ಪೂರ್ಣ ಪದವೀಂ ಆಸ್ತೆ ನಿಷ್ಕಂಪ ದೀಪವದ್ ಯೋಗಿ. ಯೋಗಿ ಆಗಿರೋನು ಹೇಗಿರ್ತಾನೆ? ನಿಷ್ಕಂಪ ದೀಪವತ್.
ಅಲ್ಲಾಡದೇ ಇರತಕ್ಕಂಥ ದೀಪ, ಏಕಮುಖವಾಗಿರ್ತಕ್ಕಂಥ ದೀಪ, ಗಾಳಿ ಇಲ್ಲದೇ ಇರತಕ್ಕಂಥ ದೀಪ ಯಾವ ರೀತಿಯಾಗಿ ಉರಿಯುತ್ತೋ ಆ ರೀತಿಯಾಗಿ ಇವ ತಪಸ್ ಮಾಡ್ತಾ ಇದ್ದ ಅನ್ನೋದಕ್ಕೆ ಕೊಡ್ತಕ್ಕಂಥ ಉದಾಹರಣೆ. ತರಂಗಗಳ ವಿಸ್ತಾರವೂ ಆದ ಹಯಗ್ರೀವನ ಕೆನೆಯುವಿಕೆಯ ಶಬ್ದವು ವಾದಗಳಲ್ಲಿ ದರ್ಪ ಅಹಂಕಾರವನ್ನು ಹೊಂದಿ ಕ್ಷೋಭೆಗೊಳ್ಳುವ ವಾದಿಗಳ ಸಮೂಹದ ಕೋಲಾಹಲದಿಂದಾದ ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸಲಿ. ಕತ್ತಲೆ ಬಾಹ್ಯ ಕತ್ತಲೆ ಅಲ್ಲ, ಮಾನಸಿಕ ಕತ್ತಲೆ. ಅದಕ್ಕೆ ನಾವು ಹೇಳೋದು ತಮಸೋಮ ಜ್ಯೋತಿರ್ಗಮಯ ಅಂತ. ಮೃತ್ಯೋರ್ಮ ಅಮೃತಂಗಮಯ, ಅಸತೋಮ ಸದ್ಗಮಯ. ಅಸತ್ತಿನಿಂದ ಸತ್ ಕಡೆಗೆ ಹೋಗಬೇಕೇ ಹೊರತು ಸತ್ತಿಂದ ಅಸತ್ ಕಡೆಗಲ್ಲ. ಯಾವಾಗಲೂ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಬೇಕೇ ಹೊರತು ಬೆಳಕಿಂದ ಹಿಂದಕ್ಕೆ ಕತ್ತಲೆ ಕಡೆ ಅಲ್ಲ. ಅದು ಯಾವಾಗಲೂ ಕೂಡ ನಾವು ಭಾವಿಸ್ಕೋಬೇಕಾಗಿರ್ತಕ್ಕಂಥದ್ದು. ಎಂತಹ ಒಳ್ಳೆಯ ಮಾತನ್ನು ಹೇಳಿದ್ದಾರೆ ನೋಡಿ. ಅಜ್ಞಾನ ಅನ್ನೋದೇ ಒಂದು ಕತ್ತಲೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಮಾಡ್ತಕ್ಕಂಥ ಕೆಲಸವೇ ಅದು. ಆಂತರಿಕವಾಗಿರ್ತಕ್ಕಂತಹ ಈ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನ ಎಂಬತಕ್ಕಂಥ ದಿವ್ಯ ಜ್ಯೋತಿಯನ್ನು ಯಾರು ಉಂಟು ಮಾಡ್ತಾರೋ ಅವರೇ ಗುರುಗಳು. ಈ ದೃಷ್ಟಿಯಿಂದ ಈ ಸಮಾಹಾರ ಸಾಮ್ನಾಂ ಪ್ರತಿಪದ ರುಚಾಂ ಧಾಮ ಯಜುಷಾಂ ಲಯ ಪ್ರತ್ಯೂಹಾನ. ನೋಡಿ, ಲಯ ಒಂದೊಂದಕ್ಕೂ ಕೂಡ ಒಂದು ಲಯ ಅನ್ನೋದಿರುತ್ತೆ, ಒಂದು ಗತಿ ಅನ್ನೋದಿರುತ್ತೆ. ಒಂದೊಂದು ಶ್ಲೋಕದಲ್ಲೂ ಕೂಡ ಆ ಪದಗಳ ಮೇಲೆ ಇರ್ತಕ್ಕಂಥ ಹಿಡಿತ ಹೇಗಿರುತ್ತೆ ಅನ್ನೋದಕ್ಕೆ ಅದು ಹೇಗೆ ಹೇಳಬೇಕೋ ಹಾಗೆ ಹೇಳಿದಾಗಲೇ ಅದು ಗೊತ್ತಾಗೋದು. ಅದು ಪದ್ಯವಾಗಲಿ ಗದ್ಯವಾಗಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಲಯ ಅನ್ನೋದು ಲೋಕದಲ್ಲಿ ಗಟ್ಟಿಯಾಗಿ ಹೇಳಿದಾಗ ಮಾತ್ರವೇ ಗೊತ್ತಾಗುತ್ತೆ, ಇಲ್ಲದೆ ಹೋದರೆ ಗೊತ್ತಾಗೋದಿಲ್ಲ. ನಾನು ಮೊನ್ನೆ ನಿಮ್ಮ ಹತ್ರ ಹಂಚ್ಕೊಂಡೆ ಗಣೇಶ ಪಂಚರತ್ನದ ಸಾಲುಗಳು. ಅಲ್ಲಿ ಇರತಕ್ಕಂಥದ್ದು ಲಯ. ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿಲೋಕ ರಕ್ಷಕಂ ಅನಾಯಕೈಕ ನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಷು ನಾಶಕಂ ನಮಾಮಿತಂ ವಿನಾಯಕಂ ನತೇತರಾತಿ ಭೀಕರಂ ನವೋದಿತಾರ್ಕ ಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ. ಅದು ಲಯ ಪದ್ಯದಲ್ಲಿ. ಗದ್ಯದಲ್ಲಿ ಬೇಕಾದರೆ ಬಾಣನ ಕಾದಂಬರಿಗೆ ಬನ್ನಿ. ತತಃ ಕತಿಪಯ ದಿವಸಾಪಗಮೇ ಚ ರಾಜ ಸ್ವಯಂ ಉತ್ಕ್ಷಿಪ್ತ ಮಂಗಲ ಕಲಶ ಸಹಶುಕನಾಸೇನ ಪುಣ್ಯೇ ಹನಿ ಪುರೋದಸ ಸಂಪಾದಿತ ಅಶೇಷ ರಾಜ್ಯಾಭಿಷೇಕ ಮಂಗಲಂ ಅನೇಕ ನರಪತಿ ಸಹಸ್ರ ಪರಿವೃತೇಭ್ಯ ಸರ್ವಾಭ್ಯೋ ನದೀಭ್ಯ ಸರ್ವೇಭ್ಯ ಸಾಗರೇಭ್ಯ ಸಮಾಹೃತೇನ ಸರ್ವೌಷಧಿಭಿಃ ಸರ್ವಮೃದ್ಭಿಃ ಸರ್ವಫಲೈಃ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಬಾಷ್ಪಜಲಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಅಭಿಷಿಷೇಚ. ಚಿಕ್ಕ ವಾಕ್ಯ, ದೊಡ್ಡ ವಾಕ್ಯ ಹೇಳ್ತಾ ಇಲ್ಲ. ಬಾಣನ ಕಾದಂಬರಿಯಲ್ಲಿ 13 ಪುಟ ಇದೆ ಒಂದೇ ವಾಕ್ಯ. ನಾವೆಲ್ಲ 29 ವರ್ಷದ ಹಿಂದೆ MA ಪಾಸ್ ಮಾಡಿಕೊಂಡು ಸಮೃತ ಲೆಕ್ಚರರ್ ಪೋಸ್ಟ್ಗೆ ಅಪ್ಲೈ ಮಾಡಿದಾಗ ಒಂದೇ ಪ್ರಶ್ನೆ, ಆ ಬಾಣನ 13 ಪುಟ ಇರೋ ವಾಕ್ಯ ಬರುತ್ತಲ್ಲ ಅದನ್ನು ಬಾಯಿಗೆ ಹೇಳಿಬಿಡು, ಪದವಿ ಭಾಗ ಮಾಡಿಬಿಡು, ಅನ್ವಯಾನುಸಾರ ಅರ್ಥ ಹೇಳು, ಹೋಗ್ತಾ ಇರು, ನಾವು ನೋಡ್ಕೋತೀವಿ. ಬುಕ್ ಹಿಡ್ಕೊಂಡು ನಾವು ನೋಡ್ಕೋತೀವಿ, ನೀನು ಬಾಯಿಗೆ ಹೇಳು. One question used to determine the lecturer's post in the college. That was a test of studying ಬಾಣ. ಬಾಣ ಓದಿದ್ದೀವಿ ಅಂದ್ರೇನೋ ಪುಸ್ತಕಸ್ಥ ನಸಾ ವಿದ್ಯಾ ಮಸ್ತಕಸ್ಥಾತಿ ಯಾ ವಿದ್ಯಾ. ತಲೆಯಲ್ಲಿ ಏನಿದೆಯೋ ಅದೇ ವಿದ್ಯೆ, ಬುಕ್ಕಲ್ಲಿರೋದಲ್ಲ. ಸೊ ಆ ದೃಷ್ಟಿಯಿಂದನೇ ಆ ಮಟ್ಟಕ್ಕೆ ಯಾವಾಗಲೂ ಕೂಡ ಟ್ರೈನಪ್ ಆಗ್ತಾ ಇದ್ದಿದ್ದು. ಕಾವ್ಯ ಅಂದರೆ ನೈಷಧ ಕಾವ್ಯ ಅಂತ. ನೈಷಧ ಬಾಯಿಗೆ ಬರಬೇಕು. ನೈಷಧಂ ವಿದ್ವದೌಷಧಂ ಆ ದೃಷ್ಟಿನಲ್ಲಿ ಎಣಿಸ್ತಾ ಇದ್ದವರು. ಇನ್ನು ನೋಡಿ, ಮುಂದಿನ ಒಂದು ಭಾಗದಲ್ಲಿ ಎಂತಹ ವಾಕ್ಕಿಗೆ ಸುಂದರವಾಗಿರ್ತಕ್ಕಂಥ ಉಪಮೆಯನ್ನು ಕೊಡ್ತಾರೆ ದೇಶಿಕರು ಅನ್ನೋದಕ್ಕೆ. ಪ್ರಾಚೀ ಸಂಧ್ಯಾ ಕಾಚಿದಂತರ್ನಿಶಾಯಾ ಪ್ರಜ್ಞಾದೃಷ್ಟೇ ಅಂಜನಶ್ರೀರಪೂರ್ವ ವಕ್ತ್ರೀ ವೇದಾನ್ ಭಾತುಮೇ ವಾಜಿವಕ್ತ್ರ ವಾಗೀಶಾಖ್ಯ ವಾಸುದೇವಸ್ಯ ಮೂರ್ತಿ. ಪ್ರಾಸವು ಎಷ್ಟು ಚೆನ್ನಾಗಿದೆಯೋ ಅರ್ಥವೂ ಕೂಡ ಅಷ್ಟೇ ಚೆನ್ನಾಗಿದೆ. ಅಂತರ್ನಿಶಾಯಾ ಮನದ ಒಳಗಿನ ಕತ್ತಲೆಗೆ ಅತ್ಯಪೂರ್ವವಾದ ಪ್ರಾಚೀ ಸಂಧ್ಯಾಂ ಪೂರ್ವ ದಿಕ್ಕಿನ ಸಂಧ್ಯಾಕಾಲದಂತೆ. ನೋಡಿ, ಬೆಳಗಿನ ಜಾವ 7 ಪೂರ್ವ ಸಂಧ್ಯಾ ಅಂದರೆ ಏನು ಅಂತ ಗೊತ್ತಾಗತ್ತೆ. ಮಿಕ್ಕವ್ರಿಗೇನು ಗೊತ್ತಾಗತ್ತೆ? ನಮ್ಮಲ್ಲಿ ಎಷ್ಟೋ ಜನ ಸೂರ್ಯೋದಯವನ್ನೇ ಕಂಡಿಲ್ಲ. ಈಗ ನಾವು 7 ಸೂರ್ಯ ಅಲ್ಲಿಗೆ ಬಂದುಬಿಟ್ಟಿರ್ತಾನೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಇರತಕ್ಕಂಥದ್ದು, ಅದು ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಅಂತ. ಪೂರ್ವ ದಿಕ್ಕಿನ ಸಂಧ್ಯಾಕಾಲದಂತಿರುವ ಪ್ರಜ್ಞಾದೃಷ್ಟೇ ಅರಿವಿಗೆ, ಕಣ್ಣಿಗೆ ಅತಿ ಅಪೂರ್ವವಾಗಿರ್ತಕ್ಕಂತಹ ವೇದಗಳನ್ನು ಘೋಷಿಸುತ್ತಿರುವ ವಾಕ್ಕಿಗೆ ಅಧಿಪತಿಯಾದ ವಾಸುದೇವ ಮೂರ್ತಿಯಾದ
ಪರಮೇಶ್ವರ ನನಗೆ ಪ್ರತ್ಯಕ್ಷವಾಗಿ ವಿರಾಜಿಸಲಿ. ಇದು ವೇದಾಂತ ದೇಶಿಕರು ಕೇಳ್ಕೊಂಡಿರ್ತಕ್ಕಂಥದ್ದು. ವಾಕ್ಕಿಗೆ ಅಧಿಷ್ಠಾತ್ರವಾಗಿರ್ತಕ್ಕಂಥವ್ರು ಯಾರಾದರೂ ಒಳ್ಳೆಯ ವಾಗ್ಮಿಗಳಾದರೆ ಅವರಿಗೆ ಹಯಗ್ರೀವನ ಅನುಗ್ರಹಾಶೀರ್ವಾದಗಳಾಗಿದೆ ಅನ್ನೋದು ಗ್ಯಾರಂಟಿ. ಇಲ್ಲದೆ ಹೋದರೆ ಆ ವಾಕ್ ಆ ರೀತಿ ಬರೋದಿಲ್ಲ. ಅದಕ್ಕೆ ಕೆಲವರು ಮಾತಾಡಿದ್ರೆ ಹೇಳ್ತಾರೆ ನೋಡಿ, ಅವ್ರ ನಾಲ್ಗೆ ಮೇಲೆ ಸರಸ್ವತಿ ನಾಟ್ಯ ಆಡ್ತಾಳೆ ಅಂತ. ಅಂದ್ರೆ ಏನು ಅಂತ, ಅಷ್ಟು ಮಟ್ಟಿಗೆ ಆ ಪದಗಳ ಮೇಲೆ ಮತ್ತು ಅರ್ಥದ ಮೇಲೆ ಹಿಡ್ತಾ ಇರ್ತಕ್ಕಂಥವ್ರು ಮಾತ್ರವೇ ಆ ರೀತಿ ಮಾಡೋಕ್ಕೆ ಸಾಧ್ಯ. ಎಲ್ಲರ ಕೈಯಲ್ಲೂ ಅದು ಆಗೋದಿಲ್ಲ. ಅದಕ್ಕೆ ಈ ಒಂದು ವಾಕಿನ ಒಂದು ಸಂಪತ್ತು ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ವಾಗ್ವೈ ಕ್ರೌಂಚಂ, ಶತಪಥ ಬ್ರಾಹ್ಮಣದಲ್ಲಿ ಒಂದು ಮಾತು ಬರುತ್ತೆ, ವಾಕ್ಯೇ ಕ್ರೌಂಚ. ಕ್ರೌಂಚ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸು ರಾಮಾಯಣಕ್ಕೆ ಹೋಗುತ್ತೆ. ಮಾನಿಷಾದ ಪ್ರತಿಷ್ಠಾಂತ ಮಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಯಾವ ಕಾಮಮೋಹಿತವಾಗಿರ್ತಕ್ಕಂಥ ಕ್ರೌಂಚ ಪಕ್ಷಿಯನ್ನು ಅನಾಯಾಸವಾಗಿ ಹೊಡೆದೆಯೋ ನಿನಗೆ ಹೇಳ್ದೆ ಆಗದೇ ಇರಲಿ ಅಂತ ಬಾಯಿಂದ ಶಾಪ ಬಂತು. ಆಮೇಲೆ ಅವ್ರು ವಾಪಸ್ ಬಂದು ಯೋಚನೆ ಮಾಡಿದ್ರು, ನಾನೊಬ್ಬ ಮುನಿ, ಕೋಪ ಮಾಡ್ಕೋಬಾರ್ದು, ಅದು ಯಾಕೆ ನನ್ನ ಬಾಯಿಂದ ಶಾಪ ಬಂತು? ಪೇಚಾಡಿದರು. ಆಗ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಅವರ ಮುಂದೆ ಅವತರಿಸ್ಬಿಟ್ಟು ಹೇಳ್ತಾನೆ, ಮಚ್ಛಂದ ದೇವತೆ ಬ್ರಹ್ಮನ್ ಆಗತೇಯಂ ಸರಸ್ವತಿ ಪಾದಬದ್ಧ ಅಕ್ಷರ ಸಮಃ ತಂತ್ರೀಲಯ ಸಮನ್ವಿತಃ. ಸೊ ಅದರಿಂದ ಶೋಕಃ ಶ್ಲೋಕತ್ವಮಾಗತಃ, ಆ ಶೋಕವೇ ಶ್ಲೋಕವಾಗಲಿ ಅಂತ ಅವರು ಆಶೀರ್ವಾದ ಮಾಡಿದ್ದು. ಅದಕ್ಕೆ ನೋಡಿ, ರಾಮಾಯಣದ ಯಾವ ಕಾಂಡದಲ್ಲಿ ಶೋಕ ಇಲ್ಲ, ಯಾವ ಕಾಂಡದಲ್ಲಿ ಕರುಣರಸ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕು. ಬಾಲಕಾಂಡದಲ್ಲಿ ಮಕ್ಕಳಿಲ್ವಲ್ಲ ಅಂತ ಗೋಳಾಡ್ತಾ ಇದ್ದಾನೆ ದಶರಥ. ಅಯೋಧ್ಯಾಕಾಂಡದಲ್ಲಿ ಅಯ್ಯೋ ರಾಮ ಕಾಡಿಗೆ ಹೋಗ್ಬಿಡ್ತಾನಲ್ಲ ಅಂತ ಗೋಳಾಡ್ತಾನೆ. ಅರಣ್ಯಕಾಂಡದಲ್ಲಿ ಎಷ್ಟೋ ಜನ ರಾಕ್ಷಸರು ಸಾತಾರೆ, ರಾಕ್ಷಸಿಯರು ಗೋಳಾಡ್ತಾರೆ. ಕಿಷ್ಕಿಂಧಾಕಾಂಡದಲ್ಲಿ ವಾಲಿ ಸತ್ತ ಮೇಲೆ ತಾರೆ ಅಳ್ತಾಳೆ. ಇನ್ನು ಸುಂದರಕಾಂಡದಲ್ಲಿ ಸೀತೆ ಗೋಳಿಡ್ತಾ ಇದ್ದಾಳೆ. ಯುದ್ಧಕಾಂಡದಲ್ಲಿ ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಜನ ಅಳ್ತಾರೆ. ಮತ್ತೆ ಉತ್ತರಕಾಂಡವನ್ನು ನಾವು ಇಟ್ಕೊಳ್ಳೋದಾದರೆ ಸೀತೆಯನ್ನು ಮತ್ತೆ ಕಳಿಸ್ಬಿಟ್ಟು ರಾಮ ಗೋಳಾಡ್ತಾನೆ. ಯಾವ ಕಾಂಡದಲ್ಲಿ ಕರುಣರಸ ಇಲ್ಲ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕು, ಎಲ್ಲಿ ಇದೆ ಅಂತಲ್ಲ. ಸೊ ಆ ದೃಷ್ಟಿಯಿಂದ ಏಕೋ ರಸ ಕರುಣ ಏವ ನಿಮಿತ್ತ ಭೇದಾತ್, ಭವಭೂತಿ ಹೇಳ್ತಾನೆ ನೋಡಿ, ಇರೋದು ಒಂದೇ ರಸ, ಅದೇ ಕರುಣ ಅಂತ. ಯಾವ ಕರುಣರಸವನ್ನು ನಾವು ಆಸ್ವಾದನೆ ಮಾಡೋಕ್ಕಾಗಲ್ವೋ ಇದೇನು ಪ್ರಯೋಜನ? ಆ ಪಾತ್ರ ಜೊತೆಗೆ ನಾವು ಆ ಕರುಣರಸವನ್ನು ಹಂಚ್ಕೊಳ್ದೆ ಹೋದರೆ ಮಾನವರಾಗಿ ಹುಟ್ಟಿ ಏನು ತಾನೇ ಪ್ರಯೋಜನ ಅಂತ ಅವ್ರು ಹೇಳ್ತಾ ಇರೋದು. ಆಡಿದ ಮಾತಿನಿಂದ ಯಾವ ಜೀವಕ್ಕೆ ಯಾವ ಕುಂದು ಉಂಟಾಗದಂತೆ ಮಾಡತಕ್ಕಂಥವರೇ ಶ್ರೇಷ್ಠ ಅಂತ ತಿರುಕ್ಕುರಳಲ್ಲಿ ಒಂದು ಮಾತು ಬರುತ್ತೆ. ನಾವು ಮಾತೇ ಆಡದೆ ಹೋದರೂ ಪರವಾಗಿಲ್ಲ, ಒಂದು ಮಾತು ಆಡಿದರೆ ಇನ್ನೊಬ್ಬರ ಮನಸ್ಸು ನೋಯೋ ಹಾಗಿದ್ದರೆ ನಾವು ಮಾತಾಡಬಾರ್ದು ಯಾವಾಗಲೂ ಕೂಡ. ಹೌ ಟು ಬಿ ಎ ಜೆಂಟ್ಲ್ಮನ್ ಅಂತ ಕಾರ್ಡಿನಲ್ ನ್ಯೂಮನ್ ಒಂದು ಎಸ್ಸೆ ಬರೀತಾನೆ. ಸೊ ಅಲ್ಲಿ ಅವನು ಹೇಳ್ತಾನೆ, ಹೂ ಈಸ್ ಎ ಜೆಂಟ್ಲ್ಮನ್ ಅಂತ ಅವನು ಉದ್ದಕ್ಕೆ ಕೊಡ್ತಾ ಬರೋವಾಗ ಅಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾನೆ ಅವನು. ಮಾತೇ ಮನುಷ್ಯನಿಗೆ ಭೂಷಣ, ಯಾವಾಗಲೂ ಕೂಡ ವಾಗ್ಭೂಷಣಂ ಭೂಷಣಂ. ಅದಕ್ಕೆ ಭರ್ತೃಹರಿ ಹೇಳ್ತಾನೆ, ಕೇಯೂರಾಣಿನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನನ್ನ ಕುಸುಮಂ ನಾಲಂಕೃತ ಮೂರ್ಧಜಾ ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಕೇಯೂರಗಳಲ್ಲ ಮನುಷ್ಯನಿಗೆ ಭೂಷಣ, ಹಾರ ಅಲ್ಲ, ದೇಹಕ್ಕೆ ಬಳ್ಕೊಳ್ತಕ್ಕಂಥ ಸುಗಂಧ ದ್ರವ್ಯಗಳಲ್ಲ, ಕೊರಳಿಗೆ ಹಾಕ್ಕೊಳ್ತಕ್ಕಂಥ ಮಾಲೆ ಅಲ್ಲ. ಹಾಗಿದ್ರೆ ಯಾವುದು ಭೂಷಣ? ಅವನ ಮಾತೇ ಭೂಷಣ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ಆಡಿದರೆ ಮುತ್ತಿನಂತೆ ಮಾತನಾಡಬೇಕು ಅಂತ. ಮುತ್ತು ಪೋಣಿಸಿದ ಹಾಗೆ ಆ ಮಾತು ಅನ್ನೋದು ಬರಬೇಕು ಅನ್ನೋ ದೃಷ್ಟಿಯಿಂದ. ದಡ್ಡನ ಹೃದಯ ಅವನ ಬಾಯಲ್ಲಿರುತ್ತದೆ, ಬುದ್ಧಿವಂತನ ಬಾಯಿ ಅವನ ಹೃದಯದಲ್ಲಿರುತ್ತದೆ. ಅದಕ್ಕೆ ಆ ಗಾದೆ ಬಂದಿರತಕ್ಕಂಥದ್ದು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ಆ ದೃಷ್ಟಿಯಿಂದ ಯಾವ ಸಮಯಕ್ಕೆ ಏನು ಮಾತಾಡಬೇಕೋ ಅದು ಮಾತ್ರ. ಸುಮತಿ ಶತಕದಲ್ಲಿ ಒಂದು ಮಾತು ಬರುತ್ತೆ, ಎಪ್ಪಟಿಗೆ ಏಮೇ ಪ್ರಸ್ತುತಮೋ ದಾನು ಮಾತ್ರಂ ಪಲಕು ಸುಮತಿ ಅಂತ. ಸುಮ್ಮನೆ ಏನೇನೋ ಹೇಳೋಕ್ಕೆ ಹೋಗಬಾರ್ದು, ನನ್ನ ಭಾಷಣ ತರಹ ಆಗಬಾರ್ದು ಅಂತ ಅದಕ್ಕೆ ಎಕ್ಸಾಂಪಲ್ಲು. ಸೊ ಎಪ್ಪಟಿಗೆ ಏಮೇ ಪ್ರಸ್ತುತಮೋ ದಾನು ಮಾತ್ರಂ ಪಲಕು ಸುಮತಿ ಅಂತ. ರೆಲೆವೆಂಟಾಗಿ ಏನಿದೆಯೋ ಅಷ್ಟು ಮಾತ್ರ ಮಾತಾಡಬೇಕು ಅನ್ನೋ ದೃಷ್ಟಿಯಿಂದ. ತಿಳಿದಿರುವುದಕ್ಕಿಂತ ಕಡಿಮೆ ಮಾತನಾಡು. ಶೇಕ್ಸ್ಪಿಯರ್ ಕಿಂಗ್ ಲಿಯರ್ ನಾಟಕದ ಮೊದಲನೇ ಅಂಕದ 4ನೇ ಸೀನಿನ 36ನೇ ಸಾಲಲ್ಲಿ ಆ ಮಾತನ್ನು ಹೇಳ್ತಾನೆ. ತಿಳಿದಿರೋದಕ್ಕಿಂತ ಯಾವಾಗಲೂ ಕೂಡ ಕಡಿಮೆ ಮಾತಾಡಬೇಕು ಅಂತ. 80% ಮಾತ್ರ ಮಾತಾಡಬೇಕಂತೆ, ಇನ್ನು 20% ಡಿಸ್ಕಷನ್ ಇಫ್ ಇಟ್ ಫಾಲೋಸ್ ಒನ್ ಶುಡ್ ಕೀಪ್ ಇಟ್ ಆಸ್ ಅ ರಿಸರ್ವ್ ಅಂತ. ಎಲ್ಲ ಹೇಳಿಬಿಟ್ರೆ ಅವಾಗೇನು ಸರ್ಕೆ ಇರೋದಿಲ್ಲ. ಸೊ ಅದರಿಂದ 80% ಮಾತ್ರ ಹೇಳಬೇಕು ಅಂತ, ಇನ್ನೊಂದು 20% ರಿಸರ್ವಲ್ಲಿ ಇರಬೇಕು ಯಾವಾಗಲೂ ಅನ್ನೋ ದೃಷ್ಟಿಯಿಂದ. ಹೆಚ್ಚು ತಿಳಿದವರು
ಕಡಿಮೆ ಮಾತನಾಡುತ್ತಾರೆ. ಮಹಾತ್ಮನಃ ಪ್ರಕೃತಿಯ ಮಿತಭಾಷಿಣಃ. ಮಾಗಕವಿ ಶಿಶುಪಾಲವದ ಮಹಾಕಾವ್ಯದಲ್ಲಿ ಕೃಷ್ಣನ ಪಾತ್ರವನ್ನು ವರ್ಣನೆ ಮಾಡ್ತಾ ಹೇಳ್ತಾನೆ, ಕೃಷ್ಣ ಯಾವತ್ತೂ ಜಾಸ್ತಿ ಮಾತಾಡಿಲ್ಲ, ಎಷ್ಟೋ ಅಷ್ಟೇ ಮಿತಭಾಷಿ ಅನ್ನೋ ದೃಷ್ಟಿಯಿಂದ. ವಾಣಿಯೇ ಪ್ರಜ್ಞೆ, ವಾಣಿಯಿಂದಲೇ ನಮ್ಮ ಬಂಧುವನ್ನು ಅರಿಯುವೆವು, ವಾಣಿಯೇ ಪರಬ್ರಹ್ಮ. ವಾಗೇ ವಾಸ್ಯ ಜ್ಯೋತಿರ್ಭವತಿ ವಾಚೈವಾಯಂ ಜ್ಯೋತಿಷಾಸ್ತೆ. ಸ್ಪಷ್ಟವಾಗಿ ಶ್ರುತಿ ಪ್ರಮಾಣ ಇಲ್ಲಿರೋದು. ವಾಂಗ್ ಮಾಧುರ್ಯಾತ್ ನಾಣ್ಯದಸ್ತಿ ಪ್ರಿಯತ್ವಂ. ಸುಭಾಷಿತ. ವಾಕ್ಯಗಿಂತ ಮಧುರವಾಗಿರ್ತಕ್ಕಂಥದ್ದು ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ. ವಾಗ್ದೇವಿ ವದನಾಂಬುಜೆ ವಸತಿ ಚೇತ್ ಕೋನಾಮ ದೀನೋ ಜನಃ. ಯಾರ ಬಾಯಲ್ಲಿ ವಾಣಿ ಇದೆಯೋ ಅವನು ಹೇಗೆ ಬಡವ ಆಗೋದಕ್ಕೆ ಸಾಧ್ಯ? ನಿಜವಾಗಿರ್ತಕ್ಕಂತಹ ಅವನ ಸಂಪತ್ತು ಅಂದರೆ ಅವನ ವಾಕ್ಯ ಅವನಿಗೆ ಸಂಪತ್ತು. ನೋಡಿ, ನಮ್ಮಲ್ಲಿ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಇದ್ದರು. ಹಿಸ್ ಲೆಕ್ಚರ್ಸ್ ಆನ್ ರಾಮಾಯಣ, ಇಟ್ ಕ್ರಿಯೇಟೆಡ್ ಸಚ್ ಅನ್ ಇಂಪ್ಯಾಕ್ಟ್ ಇನ್ ದ ವೆಸ್ಟ್. Therefore, they have inscribed in Guildhall by saying that we Englishmen cannot speak English like this Indian anta. That's the compliment he had achieved. But never he spoke English in India. Always in his mother tongue Tamil. So, lectures on Ramayana, it has become world famous. ಅವ್ರ ಬಾಯಿಂದ ಕೇಳಿದವ್ರು ಯಾರಾದರೂ ಇದ್ದರೆ ಅವ್ರಿಗದರ ಇದು ಗೊತ್ತಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ಮಾತಾಡಿದರೆ ಅದು ಹಾಗೇ ತಲೆಯಲ್ಲಿ ಸೋಕಾಗ್ಬಿಡುತ್ತೆ. ಜಿ ಪಿ ರಾಜರತ್ನಂ ಹೇಳೋ ಹಾಗೆ, ಮಾತಾಡದೆ ತಲೆಯಲ್ಲಿ ಸೋಕಾಗ್ಬಿಡ್ಬೇಕು, ಅಲ್ಲಿ ತನಕ ಬಿಡಬಾರ್ದು ಅಂತ. ಇಳಿಸ್ಬೇಕು, ಬಟ್ಟಿ ಇಳಿಸ್ಬೇಕು ಅವರಿಗೆ. ಹೇಳಿದ್ದು ಕಡಿಮೆ ಆದರೆ ಚಿಂತೆ ಇಲ್ಲ, ಹೇಳಿದ ಅಷ್ಟು ಅರ್ಥ ಮಾಡಿಸ್ಬೇಕು ಅನ್ನೋ ತರಹ. ಇದಂ ಅಂಧತಮ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯ ಜ್ಯೋತಿ ಆಸಂಸಾರಾತ್ ನದೀಪ್ಯತೆ. ದಂಡಿ ಹೇಳ್ತಾನೆ ಕಾವ್ಯಾದರ್ಶದಲ್ಲಿ, ಈ ಮಾತು ಅನ್ನೋದು ಇಲ್ಲದೆ ಹೋಗಿದರೆ ಲೋಕವೇ ಕತ್ತಲೆನಲ್ಲಿ ಮುಳುಗೋಗ್ತಾ ಇತ್ತು ಅಂತ. ನೋಡಿ, ನಾವು ಮಾತು ಆಡಿದ ಕೂಡಲೇ ಪ್ರಪಂಚ ಕೊಟ್ಟೋಗುತ್ತೆ. ಪ್ರಪಂಚದಲ್ಲಿ ಮಾತು ಅನ್ನೋದು ಆಚೆ ಬರ್ತಾ ಇದೆ. ದಟ್ಸ್ ದಿ ರಿಲೇಷನ್ ಬಿಟ್ವೀನ್ ವರ್ಡ್ ಆ್ಯಂಡ್ ದ ವರ್ಲ್ಡ್. ಅದಕ್ಕೆ ಒಂದು ಹೊಸ ಕೃತಿ ಬಂದಿದೆ. ಹೊಸದು ಅಂದರೆ 20 ವರ್ಷದ ಕೆಳಗೆ ಬಂದಿರತಕ್ಕಂಥದ್ದು. ಬಿಮಲ್ ಕೆ ಮತಿಲಾಲ್ ಅಂತ, ಹಿ ವಾಸ್ ಸ್ಪಾಲ್ಡಿಂಗ್ ಪ್ರೊಫೆಸರ್ ಆಫ್ ಈಸ್ಟರ್ನ್ ರಿಲಿಜನ್ಸ್ ಆ್ಯಂಡ್ ಎಥಿಕ್ಸ್ ಹೂ ಸಕ್ಸೀಡೆಡ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್. He has written a book called Word and the World. Can there be a word without a world or world without a word ಅಂತ ಶುರುವಾಗುತ್ತೆ ಆ ಗ್ರಂಥ. ಸೊ ದ ರಿಲೇಷನ್ ಬಿಟ್ವೀನ್ ವರ್ಡ್ ಆ್ಯಂಡ್ ದ ವರ್ಲ್ಡ್, ಪ್ರಪಂಚಕ್ಕೂ ಮತ್ತು ಮಾತಿಗೂ ಇರತಕ್ಕಂಥ ಸಂಬಂಧ. ಅದೇ ನಮ್ಮಲ್ಲಿ ಕಾಳಿದಾಸ ಹೇಳ್ಕೊಂಡಿರೋದು ಶಿವ ಮತ್ತು ಪಾರ್ವತಿಯರ ಸಂಬಂಧ. ವಾಗರ್ಥ ಇವ ಸಂಪೃಕ್ತೌ ವಾಗ್ ಅರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ವಾಕಿಲ್ಲದೆ ಅರ್ಥ ಇಲ್ಲ, ಅರ್ಥ ಇಲ್ಲದೆ ವಾಕಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಶಿವ ಪಾರ್ವತಿಯರ ಸಂಬಂಧ ಅನ್ನೋದಕ್ಕೆ. ವಚನೇಕ ದರಿದ್ರತ ಒಂದು ಸುಂದರ ಸುಭಾಷಿತ. ನಮಗೆ ಪರಿಚಯ ಇರೋರು ಯಾರಾದರೂ ದಾರಿನಲ್ಲಿ ಬಂದರೆ ಏನಪ್ಪ ಚೆನ್ನಾಗಿದ್ದೀರಾ ಅಂತ ಕೇಳಿದರೆ ನಾವು ಏನು ಕಳ್ಕೋತೀವಿ ಅದರಲ್ಲಿ? ವಾಟ್ ಡು ವಿ ಲೂಸ್ ಬೈ ಮೇಕಿಂಗ್ ಒನ್ ಕರ್ಟ್ಸಿ ಟಾಕ್? ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. 4 ರೀತಿ ವಾಕ್ಯಿದೆ ಅಂತ ಹೇಳೋದು. ಪರಾ ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣಾಯೇ ಮನೀಷಿಣಃ ಗುಹಾ ತ್ರೀಣಿ ನಿಹಿತ ನೇಂಗಯಂತಿ ತುರಿಯಂ ವಾಚೋ ಮನುಷ್ಯ ವದಂತಿ. ಋಗ್ವೇದದಲ್ಲಿ ಬರುತ್ತೆ. ಮನುಷ್ಯನಿಗೆ ಮಾತ್ರ ವೈಖರಿ ವಾಕಿರೋದು, ಅದಕ್ಕೇ ಸ್ಪಷ್ಟತೆ ಇರೋದು. ನಾವು ಸ್ಪಷ್ಟತೆ ಕಳ್ಕೊಂಡ್ಬಿಟ್ರೆ ಪ್ರಾಣಿಗಳಿಗಿಂತ ಯಾವ ರೀತಿಯಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೆ ಮ್ಯಾನ್ ಶುಡ್ ರೈಸ್ ಫ್ರಮ್ ದ ಲೆವೆಲ್ ಆಫ್ ಕ್ರೀಚರ್ ಟು ಕ್ರಿಯೇಟರ್ ಅಂತ ವಿವೇಕಾನಂದ ಹೇಳೋದು. ಡೋಂಟ್ ಬಿ ಅಟ್ ದ ಲೆವೆಲ್ ಆಫ್ ಕ್ರೀಚರ್, ಯು ಆರ್ ಎ ಕ್ರಿಯೇಟರ್. ಮ್ಯಾನ್ ಇಸ್ ದಿ ಕ್ರೌನ್ ಆಫ್ ಕ್ರಿಯೇಷನ್ಸ್. ಆ ದೃಷ್ಟಿಯಿಂದನೇ ಜಂತೂನಾಂ ನರಜನ್ಮ ದುರ್ಲಭಂ, ಶಂಕರಾಚಾರ್ಯ ವಿವೇಕ್ ಚೂಡಾಮಣಿಯ 1ನೇ ಶ್ಲೋಕ. ಎಲ್ಲ ಜಂತುಗಳಲ್ಲಿ ಶ್ರೇಷ್ಠವಾಗಿರೋದು ಯಾವುದು? ಮಾನವ ಜನ್ಮ. ಅದಕ್ಕೆ ದಾಸರು ಹೇಳಿದ್ದು, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ. ಸುಮ್ಮನೆ ಬರೋದಿಲ್ಲ ಮಾನವ ಜನ್ಮ ಅನ್ನೋದು. ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಒಂದು ಕಡೆ ಬರುತ್ತೆ, ತದಿಹ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ. ಕೀಟವಾಗಿಯೋ, ಕ್ರಿಮಿಯಾಗಿಯೋ, ಹುಳಿಯೋ ಆಗಿಯೋ, ತಿಗಣಿಯಾಗಿಯೋ, ಹಲ್ಲಿಯಾಗಿಯೋ, ಸೊಳ್ಳೆಯಾಗಿಯೋ, ನೊಣವಾಗಿಯೋ ಹುಟ್ತೀವಿ. ಕೊನೇ ಜನ್ಮ ಅನ್ನೋದು ಮಾನವ ಜನ್ಮ. ಇದನ್ನೇನಾದ್ರು ನಾವು ಕಳ್ಕೊಂಡ್ಬಿಟ್ರೆ ಮತ್ತೆ ಹಿಂದಕ್ಕೆ ಹೋಗೋದೇ ಗ್ಯಾರಂಟಿ. ಅದಕ್ಕೆ ಈ ಜನ್ಮವನ್ನು ಹಾಳು ಮಾಡ್ಕೋಬಾರ್ದು. ದುರ್ಲಭಂ ತ್ರಯಮೈವೈತದ್ದೈವ ಅನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮಾನವನಾಗಿ ಹುಟ್ಟೋದು ಕಷ್ಟ. ಹುಟ್ಟಿದ ಮೇಲೆ ನನಗೆ ಮುಕ್ತಿ ದೊರಿಬೇಕು ಅನ್ನೋ ಉತ್ಕಟವಾಗಿರೋ ಇಚ್ಛೆ ಬರೋದು ಕಷ್ಟ.
ಅದು ಬಂದರೂ ಕೂಡ ಮಹಾಪುರುಷರ ಒಂದು ಸಾಂಗತ್ಯ ದೊರೆಯೋದು ಕಷ್ಟ ಎಲ್ಲಕ್ಕಿಂತಲೂ ಕೂಡ. ಅದಕ್ಕೆ ನಾನು ಹೇಳೋದು, ಯಾರಿಗೆ ಜೀವಮಾನದಲ್ಲಿ DVG ಅವರ ಸಾಂಗತ್ಯ ಇತ್ತೋ ಅವರೇ ಪುಣ್ಯಾತ್ಮರು. ನಾವೆಲ್ಲ ವಂಚಿತರು, ಏಕೆಂದರೆ ನಮಗೆ ಆ ಕಾಲದಲ್ಲಿ ಆಗಲಿಲ್ಲ, ನಮ್ಮ ವಯಸ್ಸು ಅದಕ್ಕೆ ಹೊಂದಾಣಿಕೆ ಆಗಲಿಲ್ಲ. ಆ ದೃಷ್ಟಿನಲ್ಲೇ ಅಂತಹ ಮಹನೀಯರನ್ನು ಕಂಡವರು, ಅವ್ರ ಮುಖೇನ ಪಾಠ ಹೇಳಿಸ್ಕೊಂಡವರು ಅವರೇ ಶ್ರೇಷ್ಠರು. ಸೊ ಆ ಗುಂಪಿಗೆ ಸೇರಿದವರು ನಮ್ಮ SR ರಾಮಸ್ವಾಮಿಯವರು. ಸಾಕ್ಷಾತ್ ಅವರ ಹತ್ರ ಅವರು ಒಡನಾಟ ಇಟ್ಕೊಂಡಿದ್ದವರು ಅನೇಕ ವರ್ಷಗಳ ಕಾಲ. ತಮ್ಮಲ್ಲಿ ಇನ್ನೂ ಕೆಲವು ಹಿರಿಯರು ಇರಬಹುದು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅದೇ ಒಂದು ತಲೆಮಾರು. ಅದಕ್ಕೆ ಹೇಳೋದು, ನಮ್ಮಲ್ಲಿ ಯಾವಾಗಲೂ ಕೂಡ ಪರಂಪರೆಗೆ ನಾವು ಪ್ರಾಶಸ್ತ್ಯ ಕೊಡಬೇಕು ಅಂತ. ಗುರುಮುಖೇನಾನೇ ಅಧ್ಯಯನ ಅಂದ್ರೇನು? ಉಚ್ಚಾರಣ ಅನುಚ್ಚಾರಣಂ ವೇದ. ಯಜುರ್ವೇದ ಆದರೆ 2 ಸಲ, ಋಗ್ವೇದ ಆದರೆ 3 ಸಲ ಹೇಳಬೇಕು ಅಂತ ಇರೋದು ಶಾಸ್ತ್ರೋಕ್ತವಾಗಿ ಅವರು ಹೇಳಿದಾಗ, ವೇದವನ್ನು ರಿಪೀಟ್ ಮಾಡೋವಾಗ. ಸೊ ಅಲ್ಲಿ 2, ಇಲ್ಲಿ 3. ಹಾಗೆ ಉಚ್ಚಾರಣ ಮಾಡಿದ್ದನ್ನು ಅನುಚ್ಚಾರಣ ಮಾಡಬೇಕು. ಒಂದು ಹ್ರಸ್ವ ದೀರ್ಘ ವ್ಯತ್ಯಾಸ ಆಗದೆ, ಒಂದು ಅಲ್ಪಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆಗದೆ ಅದು ಉಚ್ಚಾರ ಮಾಡ್ತಕ್ಕಂಥ. ಅದಕ್ಕೇ 5000 6000 ವರ್ಷ ಆದರೂ ಕೂಡ ಅಗ್ನಿಮೀಳೆ ಅಂತ ಹೇಳಬೇಕು. ಅಗ್ನಿಮೀಳೆ ಅಂತ ನಾನು ಹೇಳ್ತೀನಿ ಅಂದರೆ ಆಗಲ್ಲ, ಆ ಫಲ ಬರೋಲ್ಲ. ವನ್ನಿಮೀಳೆ ಅಂತ ಹೇಳ್ತೀನಿ ಅಂದರೆ ಆಗಲ್ಲ. ಪರ್ಯಾಯ ಪದ ಇರ್ಬೋದು ಅಗ್ನಿಗೂ ವನ್ನಿಗೂ, ಆದರೆ ಎಫೆಕ್ಟ್ ಅದು ಬರಲ್ಲ. ಹೇಗೆ ಹೇಳಬೇಕು ಹಾಗೆಯೇ ಹೇಳಬೇಕು. ಅದಕ್ಕೇ ನಮ್ಮ ಪುಸ್ತಕ ಪ್ರಪಂಚ ಬಂದ ಮೇಲೆ ಮುದ್ರಾ ರಾಕ್ಷಸ ತಲೆ ಎತ್ತಿದ್ದು. ಅಲ್ಲಿವರೆಗೂ ಕರೆಕ್ಟಾಗಿ ಬರ್ತಾಯಿತ್ತು, ಏಕೆಂದರೆ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ, ತಂದೆಯಿಂದ ಮಗನಿಗೆ, ಗುರುವಿನಿಂದ ಶಿಷ್ಯನಿಗೆ. ಅದಕ್ಕೆ ಶ್ರುತಿ ಅಂತ ಅದಕ್ಕೆ ಹೆಸರು. ಶ್ರವಣದಿಂದ ಬರತಕ್ಕಂಥದ್ದು ಶ್ರುತಿ. ಶ್ರುತಿ ಅಭ್ಯಾಸ ಮಾಡಿರೋನು ಶ್ರೌತಿ. ಯಶವಂತಪುರದಲ್ಲಿ ನಾಗಪ್ಪ ಶ್ರೌತಿ ಅಂತಿದ್ದರು ಸಾಮವೇದಿಗಳು. ಸೊ ಶ್ರುತಿಯನ್ನು ಯಾರು ಇಟ್ಕೊಂಡಿರ್ತಾರೋ ಅದೆಲ್ಲ ಪಾರಂಪರಿಕವಾದಂಥ ಹೆಸರುಗಳು. ಅಗ್ನಿಹೋತ್ರ ಮಾಡ್ತಕ್ಕಂಥವ್ರು, 4 ವೇದ ಗೊತ್ತಿರ್ತಕ್ಕಂಥವ್ರು ಚತುರ್ವೇದಿ, 3 ವೇದ ಗೊತ್ತಿರ್ತಕ್ಕಂಥನು ತ್ರಿವೇದಿ, 2 ವೇದ ಗೊತ್ತಿರ್ತಕ್ಕಂಥನು ದ್ವಿವೇದಿ. ಈಗಿನ ಕಾಲದಲ್ಲಿ ಅದೇ ಚೌಬೆ ಡೂಬೆ ಅದೇ ಆಗಿರೋದು. ಚತುರ್ವೇದಿ ಚೌಬೆ ಆಯಿತು, ದ್ವಿವೇದಿ ಡೂಬೆ ಆಯಿತು. ಸೊ ಅದೆಲ್ಲ ಪಾರಂಪರಿಕವಾಗಿರ್ತಕ್ಕಂಥ ಹೆಸರು. ಸೋಮಯಾಜಿ, ವಾಜಪೇಯಿ. ನೋಡಿ, ವಾಜಪೇಯ ಯಾಗ ಮಾಡೋರು ವಾಜಪೇಯಿ, ಸೋಮಯಾಗ ಮಾಡೋರು ಸೋಮಯಾಜಿ, ಅಗ್ನಿ ಕಾರ್ಯ ಮಾಡೋರು ಅಗ್ನಿಹೋತ್ರಿ. ಈಗಿನ ಕಾಲದಲ್ಲಿ ಹೆಸರುಗಳು ಉಳಿತೇ ಹೊರತು ಆಚರಣೆಯಲ್ಲಿ ಇಟ್ಕೊಂಡಿರೋರು ಸಿಗೋದು ಭಾಳ ಕಷ್ಟ. ನಿತ್ಯಾಗ್ನಿಹೋತ್ರಿಗಳು ಅಂತ ಇರ್ತಾಯಿದ್ರು ಯಾವಾಗಲೂ ಕೂಡ. ಅಗ್ನಿಹೋತ್ರವನ್ನೇ ಸ್ವಾಧ್ಯಾಯವಾಗಿ ಮನೇಲಿ ಇಡ್ತಾ ಇದ್ದವರು. ಅವ್ರು ಯಾವತ್ತೂ ಕೂಡ ಅಗ್ನಿ ನಂದೋದಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ನಮ್ಮಲ್ಲಿ ನಂದಾದೀಪ ಅನ್ನೋ ಕಾನ್ಸೆಪ್ಟ್ ಇರೋದು. ಯಾವಾಗಲೂ ಕೂಡ ದೀಪವನ್ನು ನಾವು ಆರಿಸಬಾರ್ದು, ಅದು ಪಾಶ್ಚಾತ್ಯ ಸಂಸ್ಕೃತಿ. ದೀಪವನ್ನು ಬೆಳಗಿಸ್ಬೇಕೇ ಹೊರತು ನಾವು ಆರಿಸಬಾರ್ದು. ಅದಕ್ಕೆ ಬರ್ಡೇ ಕೇಕ್ ಯಾರಾದರೂ ಕಟ್ ಮಾಡಿಬಿಟ್ಟು ಆಮೇಲೆ ಉಫ್ ಅಂತ ಕ್ಯಾಂಡಲ್ ಆಫ್ ಮಾಡಿದ್ರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋದು ತಿಳ್ಕೊಬೇಕು. ಅದು ಪಾಶ್ಚಾತ್ಯ ಸಂಸ್ಕೃತಿ. ನಾವೇನಿದೆ ದೀಪ ಬೆಳಗೋದೇ ಹೊರತು ದೀಪ ಆಫ್ ಮಾಡೋದಲ್ಲ. ಬಸ್ಸಲ್ಲಿ ಅದಕ್ಕೆ ಬರೆದಿರ್ತಾರೆ ನೋಡಿ, ಕೋಪವು ನಂದಿದ ದೀಪವಾಗಲಿ, ನಗುವು ನಂದಾ ದೀಪವಾಗಲಿ ಅಂತ. ಯಾರೋ ನಗ್ತಾ ಇದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಹೊರತು ಇಲ್ಲದೆ ಹೋದರೆ ಏನು ಚೆನ್ನಾಗಿರುತ್ತೆ. ವಾಗ್ವೈ ಬ್ರಹ್ಮ, ಐತರಿಯ ಬ್ರಾಹ್ಮಣ. ವಾಗ್ವೈ ವಿಶ್ವಚರ್ಷಣಿ, ವಾಜಸ್ನೇಹಿ ಸಂಹಿತ ಯಜುರ್ವೇದ. ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ಉಪನಿಷತ್ತು. ವಾಕ್ ಸಂಧಿ ವಾಕ್ಪತಿಶ್ಚಕ್ಷುಷ್ಪತಿ. ತೈತ್ರಿಯ ಉಪನಿಷತ್ತಿನಲ್ಲಿ ಮುಖಾದ್ ವಾಕ್ ವಾಚೋ ಅಗ್ನಿ, ಯಾವುದರಿಂದ ಯಾವುದು ಕ್ರಿಯೇಟ್ ಆಗಿ ಹೇಗೆ ಆಚೆ ಬಂತು ಅನ್ನೋದಕ್ಕೆ ಐತರಿಯ ಉಪನಿಷತ್ತಲ್ಲಿ ಒಳ್ಳೆ ಉದಾಹರಣೆ ಸಿಗುತ್ತೆ ನಮಗೆ. ದಿ ಕಾನ್ಸೆಪ್ಟ್ ಆಫ್ ಕ್ರಿಯೇಷನ್ ನೋಡಿ, ನಮ್ಮ ಉಪನಿಷತ್ತುಗಳಲ್ಲಿ ಗರ್ಭಸ್ಥ ಶಿಶು ಯಾವ್ಯಾವ ತಿಂಗಳಲ್ಲಿ ಗರ್ಭದಲ್ಲಿ ಏನೇನಾಗಿ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಎಲ್ಲನೂ ನಮ್ಮ ಋಷಿಮುನಿಗಳು ಕಂಡುಕೊಂಡು ತಪಸ್ಸಿನಿಂದ ಬರೆದಿಟ್ಟಿದ್ದಾರೆ ಗರ್ಭೋಪನಿಷತ್ನಲ್ಲಿ. ಹಾಗೆಯೇ ಐತರಿಯ ಉಪನಿಷತ್ತಲ್ಲೂ ಕೂಡ ಕೆಲವು ಭಾಗದಲ್ಲಿ ಆ ರೀತಿಯಾಗಿ ಬರುತ್ತೆ. ನನ್ನ ಸ್ವಾನುಭವದಲ್ಲಿ ನಾನು ಹೇಳಬೇಕಾದ್ರೆ, ಕಳೆದ ವರ್ಷ ಜುಲೈ 5ನೇ ತಾರೀಕು ಲಂಡನ್ ಭಾರತೀಯ ವಿದ್ಯಾಭವನದಲ್ಲಿ ಒಬ್ಬರು ಡಾಕ್ಟ್ರು ನನಗೆ ಪ್ರಶ್ನೆ ಕೇಳಿದರು, ಹೌ ಡು ಯು ರಿಲೇಟ್ ಮಾಡ್ರನ್ ಮೆಡಿಸಿನ್ ವಿತ್ ಯುವರ್ ಗರ್ಭೋಪನಿಷತ್ ಅಂತ. ನಾನು ಹೇಳಿದೆ, ಸ್ವಾಮಿ ಗರ್ಭೋಪನಿಷತ್ ನಾನು ಹೇಳಬಲ್ಲೆ ಅಷ್ಟೇ ಹೊರತು ಮಾಡ್ರನ್ ಮೆಡಿಸಿನ್ ನನಗೆ ಗೊತ್ತಿಲ್ಲ. ನೀವು ದಯವಿಟ್ಟು ಮಾಡ್ರನ್ ಮೆಡಿಸಿನ್ ಹೇಳಿ, ಐ ಮೇ ಟ್ರೈ ಟು ಶೇರ್ ಸಮ್ ಆಫ್ ಮೈ ವ್ಯೂಸ್ ಅಂತ. ಯಾಕೆಂದರೆ ಅಷ್ಟು ಪರ್ಟಿಕ್ಯುಲರಾಗಿ ಅಷ್ಟು ಸಾಮ್ಯ ಇದೆ ಒಂದಕ್ಕೂ ಮತ್ತೊಂದಕ್ಕೂ ಕೂಡ. ಸರಸ್ವತಿ ಎಷ್ಟು ವಾಗಧಿಷ್ಠಾತೃ ದೇವತೆ ಅನ್ನೋದಕ್ಕೆ ನೋಡಿ,
ಕ್ಷೇಮೇಂದ್ರ ಔಚಿತ್ಯ ವಿಚಾರ ಚರ್ಚಾದಲ್ಲಿ ಕೊನೇ ಶ್ಲೋಕದಲ್ಲಿ ಹೇಳ್ತಾನೆ ಒಂದು ಮಾತು, ಧ್ಯಾಯೇತ್ ಸರಸ್ವತೀಂ ದೇವೀಂ ಶ್ವೇತಮಂಡಲ ಮಧ್ಯಗಾಂ ಅಕ್ಷರಾಭರಣ ಸಂಯುಕ್ತಾಂ ವಾಂಗ್ಮಯಾಮೃತ ವರ್ಷಿಣೀಂ. ಅಕ್ಷರ ಅನ್ನೋದಕ್ಕೆ ಅಲ್ಲಿ ಎರಡರ್ಥ. ಆ ಈ ಅಕ್ಷರ ಅಂತ ಒಂದರ್ಥ, ವಿದ್ಯಾದ ದೇವತೆ ಅನ್ನೋದಕ್ಕೆ ಇನ್ನೊಂದು ಅಕ್ಷರ ಅಂದರೆ ಆತ್ಮಸ್ವರೂಪಿಣಿ ಅಂತ. ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ, ಭಗವದ್ಗೀತೆಯಲ್ಲಿ ಹೇಳಿರೋದು. ಎಲ್ಲವೂ ಕೂಡ ಕ್ಷರವೇ, ಎಲ್ಲವೂ ಕೂಡ ವಿನಾಶವೇ, ಆದರೆ ಅಕ್ಷರ ಸ್ವರೂಪವಾಗಿರ್ತಕ್ಕಂಥದ್ದೇ ಆತ್ಮ. ಅದಕ್ಕೆ ಆತ್ಮಸ್ವರೂಪಿಣಿ ಅಂತ ನಾವು ಕರೀತಕ್ಕಂಥದ್ದು. ಕಿಂ ವಾಚ ಮಂಡನಂ, ಮುಖಕ್ಕೆ ಯಾವುದು ಭೂಷಣ ಅಂದರೆ ಯಾವಾಗಲೂ ಕೂಡ ಸತ್ಯಂ ವಾಗೇವ. ಪ್ರಶ್ನೋತ್ತರ ರತ್ನಮಾಲಿಕಾದಲ್ಲಿ ಈ ಮಾತು ಬರುತ್ತೆ. ಈ ರೀತಿಯಾಗಿ ಈ ಪ್ರಧಾನವಾಗಿ ವಾಕ್ಕನ್ನು ನಾವು ಯಾವಾಗಲೂ ಕೂಡ ಹಯಗ್ರೀವನ ಉಪಾಸನೆ ಮಾಡ್ತಕ್ಕಂಥವರಿಗೆ ಸಹಜವಾಗಿ ಸಿದ್ಧಿಸುತ್ತೆ ಅನ್ನೋದನ್ನು ವೇದಾಂತ ದೇಶಿಕರು ಅತ್ಯಂತ ಮಾರ್ಮಿಕವಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ಮುಂದೆ ನೋಡಿ, ಅಗ್ನೌ ಸಮಿದ್ಧಾರ್ಚಿಷಿ ಸಪ್ತತಂತೋ ಆತಸ್ತಿವಾನ್ ಮಂತ್ರಮಯಂ ಶರೀರಂ ಅಖಂಡ ಸಾರೈರ್ ಹವಿಷಾಂ ಪ್ರಧಾನೈ ಆಪ್ಯಾಯನಂ ವ್ಯೋಮ ಸದಾಂ ವಿಧತ್ಸೆ. 10ನೇ ಶ್ಲೋಕದಲ್ಲಿ ಸಪ್ತತಂತೋ ಯಜ್ಞ ಸಂಬಂಧಿಯಾದಿ ಪ್ರಜ್ವಲಿಸ್ತಕ್ಕಂಥ ಜ್ವಾಲೆಯುಳ್ಳ ಅಗ್ನಿಯು. ನೋಡಿ, ಯಾವುದೇ ಹಿಂದಿನ ಕಾಲದಲ್ಲಿ ಧರ್ಮ ಅಂದರೆ ಯಾಗ, ಯಾಗಾದಿರೇವ ಧರ್ಮ, ಅದನ್ನೇ ಅವ್ರು ಕೊಡ್ತಾ ಇದ್ದರು. ಯಜ್ಞ ಯಾಗಾದಿಗಳು ಮಾಡ್ತಕ್ಕಂಥದ್ದು ಗೊಡ್ಡು ಸಂಪ್ರದಾಯವಲ್ಲ. ಈಗಿನ ವಿಜ್ಞಾನಿಗಳು ಕಂಡುಕೊಂಡಿರ್ತಕ್ಕಂಥ ಸತ್ಯ ಏನು ಗೊತ್ತಾ? ಯಜ್ಞದಿಂದ ಆಚೆ ಬರ್ತಕ್ಕಂತಹ ಆ ಹೋಮ ಧೂಮ ಅನ್ನೋದು ವಾತಾವರಣದ ಜೊತೆಗೆ ಸೇರಿಕೊಂಡಾಗ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ನಿರ್ಮಲ ಆಗತ್ತೆ ಅನ್ನೋದನ್ನು ವಿಜ್ಞಾನಿಗಳು ಒಪ್ಕೊಂಡಿರ್ತಕ್ಕಂಥ ಸತ್ಯ. ವೆನ್ ಸ್ಯಾಕ್ರಿಫಿಷಿಯಲ್ ಸ್ಮೋಕ್ ಎಂಟರ್ಸ್ ದಿ ಅಟ್ಮಾಸ್ಫಿಯರ್, ದ ಪೊಲ್ಯೂಷನ್ ಆಫ್ ದಿ ಅಟ್ಮಾಸ್ಫಿಯರ್ ಗೆಟ್ಸ್ ಕ್ಲಿಯರ್ಡ್ ಅಂತ. ಸೊ ಈ ದೃಷ್ಟಿಯಿಂದ ಹೋಮ ಧೂಮ ಎಂಬತಕ್ಕಂಥದ್ದು ಅಷ್ಟು ಶ್ರೇಷ್ಠವಾಗಿರೋದು. ಹೋಮ ಮಾಡಿದಾಗ ಏನಾಗುತ್ತೆ, ಆ ಹೊಗೆ ಕಣ್ಣಿಗೆ ಬಂದಾಗ ಸಹಜವಾಗಿ ತೊಂದರೆ ಆಗುತ್ತೆ ಮಾಡೋರಿಗೆ. ಆದರೆ ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಸುಖ ಬೇಕಾದರೆ ಕ್ಷಣಿಕವಾಗಿರ್ತಕ್ಕಂಥ ದುಃಖವನ್ನು ನೀವು ಅನುಭವಿಸಲೇಬೇಕು. ಭಾರತೀ ತೀರ್ಥ ಜಗದ್ಗುರುಗಳು ಈಗ ಬಂದಿದ್ದಾರೆ ಶಂಕರ ಮಠಕ್ಕೆ. ಅವರು 12 ವರ್ಷಗಳ ಕೆಳಗೆ ಮಾಡಿದ ಉಪನ್ಯಾಸ ಮಾಲೆಯಲ್ಲಿ ಒಂದು ಮಾತನ್ನು ಹೇಳಿದರು. ನೋಡಿಪ್ಪ, ನೀವೇನೋ ಹೋಮ ಯಾಗ ಎಲ್ಲ ಮಾಡ್ತೀರಾ, ಆದರೆ ಹೆಂಗೆ ಮಾಡ್ತೀರಪ್ಪ ನೀವು? ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮಾಡ್ತೀರಾ. ಪುಣ್ಯ ಇಲ್ಲಿ ತನಕ ಬರುತ್ತೆ, ಕೂಲಿಂಗ್ ಗ್ಲಾಸ್ ತಡೆದು ಬಿಡುತ್ತೆ, ಪುಣ್ಯ ಪಕ್ಕಕ್ಕೆ ಹೋಗಿಬಿಡುತ್ತೆ. ನೀವು ಮಾಡಿನೂ ಪ್ರಯೋಜನ ಇಲ್ಲ. ಇನ್ನು ಕೆಲವರು ಹೇಗಪ್ಪ ಮಾಡ್ತೀರಾ? ಬೀಸಣಿಗೆಯಲ್ಲಿ ಬೀಸ್ಕೊಂಡು ಮಾಡ್ತೀರಾ. ಇಲ್ಲಿ ತನಕ ಬಂದ ಪುಣ್ಯವನ್ನು ನೀವು ಪಕ್ಕಕ್ಕೆ ಬೀಸಿಬಿಡ್ತೀರಾ, ಬೇಡ ಹೋಗು ಅಂತ. ಅದರಿಂದ ಮಾಡೇನಪ್ಪ ಪ್ರಯೋಜನ ಆಯಿತು? ನಿಮ್ಮ ಕಣ್ಣಿಗೆ ಆ ಧೂಮ ಬಂದರೆ ಕ್ಷಣಕಾಲ ಕಷ್ಟ ಆಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣು ಕೆಂಪಗಾಗತ್ತೆ, ಎಲ್ಲ ಸತ್ಯವೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಶಾಶ್ವತವಾಗಿರ್ತಕ್ಕಂಥ ನಿತ್ಯ ಸುಖ ಬೇಕಾದರೆ ಕ್ಷಣಿಕವಾಗಿರ್ತಕ್ಕಂಥ ಕಷ್ಟವನ್ನು ನೀವು ಅನುಭವಿಸಲೇಬೇಕು ಯಾವಾಗಲೂ ಕೂಡ. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವ ಚ. ಅದಕ್ಕೆ ಸುಭಾಷಿತಕಾರ ಹೇಳೋದು, ಯಾರು ನಿತ್ಯ ವಸ್ತುವನ್ನು ಬಿಟ್ಟು ಅನಿತ್ಯ ವಸ್ತುವಿನ ಹಿಂದೆ ಹೋಗ್ತಾರೋ ಅವರು ನಿತ್ಯದ ಕಡೆ ಗಮನ ಕೊಡಲಿಲ್ಲ, ಅದರಿಂದ ಸಿಗಲಿಲ್ಲ. ಅನಿತ್ಯ ಯಾವತ್ತಿದ್ರೂ ಅನಿತ್ಯನೇ, ಅದರಿಂದ ಸಿಗಲಿಲ್ಲ. ಇದಕ್ಕಿದಂ ಪೋಚೆ ಅದಕ್ಕದಂ ಪೋಚೆ ಅಂತ ಎರಡು ಹೊಟ್ಟೋಗುತ್ತೆ ಕೊನೆಗೆ. ಅದಕ್ಕೇ ಮಿಲ್ಟನ್ ಆರಿಯೋಪ್ಯಾಜೆಟಿಕ್ ಅನ್ನಲ್ಲಿ ಒಂದು ಕಡೆ ಬರೀತಾನೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಹ್ಯಾಡ್ ಸರ್ವ್ಡ್ ಮೈ ಕಿಂಗ್ ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ನಾನು ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ, ಅದಕ್ಕೆ ನನಗೆ ಆ ಸ್ಥಿತಿ ಬಂದಿದ್ದು ಅಂತ. ಅಲ್ಲೇ ನಮಗೆ ಮೌಲ್ಯ ಗೊತ್ತಾಗೋದು. ಮೌಲ್ಯಾಧಾರಿತ ಸಮಾಜ ಕಟ್ಟಬೇಕು ಅಂತ ಯಾಕೆ ಹೇಳಿದ್ದು? ಅದಕ್ಕೆ ಡಾಕ್ಟರ್ ಎಸ್ ರಾಧಾಕೃಷ್ಣನು ಹಿಂದೂ ವಿ ಆಫ್ ಲೈಫ್ ಅನ್ನೋ ಗ್ರಂಥದ 122ನೇ ಪುಟದ 4ನೇ ಪ್ಯಾರಾಗ್ರಾಫಿನ 3ನೇ ಸಾಲಲ್ಲಿ ಏನು ಹೇಳ್ತಾರೆ ಅಂದರೆ, ಆ ಸಂದರ್ಭದಲ್ಲಿ ವ್ಯಾಲ್ಯೂಸ್ ಆರ್ ನಾಟ್ ರೂಲ್ಸ್ ಆರ್ ಸ್ಟ್ಯಾಟ್ಯೂಟ್ಸ್ ಟು ಬಿ ರಿಟರ್ನ್ ಡೌನ್ ಇನ್ ದಿ ಫಾರ್ಮ್ ಆಫ್ ಲಾ, ದೇ ಆರ್ ಇಂಟರ್ನಲೈಸ್ಡ್ ಪ್ರಾಸೆಸ್ ಆಫ್ ಲಿವಿಂಗ್ ಟು ಪಾಸ್ಡ್ ಆನ್ ಟು ಪಾಸ್ಟಿರಿಟಿ ಇನ್ ಇಟ್ಸ್ ಪ್ರಿಸ್ಟಿನ್ ಪ್ಯೂರಿಟಿ ಅಂತ ಬರೀತಾರೆ. ಅದು ಮೌಲ್ಯಗಳನ್ನು ನಾವು ಮಾತಾಡೋದಲ್ಲ, ಮೌಲ್ಯಗಳನ್ನು ಆಚರಣೆಯಲ್ಲಿ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ. ಸಪ್ತತಂತೋಹ, ನೋಡಿ ಅಗ್ನಿಗೆ ಯಾವಾಗಲೂ ಕೂಡ ನಮ್ಮಲ್ಲಿರೋದು ಸಪ್ತ ಜಿಹ್ವಾ, 7 ನಾಲಿಗೆಗಳಿದೆ ಅಗ್ನಿಗೆ. ನಮಗೆ 1 ನಾಲಿಗೆ ಇದ್ದೇ ಹಸುವಾಗತ್ತೆ, ಇನ್ನು 7 ನಾಲಿಗೆ ಇರತಕ್ಕಂಥ ಅಗ್ನಿಗೆ ಹಸುವಾಗಲ್ವಾ? ಅದಕ್ಕೆ ಹಿಲ್ ಬ್ರ್ಯಾಂಟ್ ಅನ್ನೋ ವಿದ್ವಾಂಸ ವೇದಿಕ್ ಮೈಥಾಲಜಿ ವಾಲ್ಯೂಮ್ 2ನಲ್ಲಿ ಅಗ್ನಿ ಈಸ್ ಈಕ್ವಲ್ ಟು ಫೈರ್ ದಟ್ ಈಸ್ ಈಕ್ವಲ್ ಟು ಎವರ್ ಹಂಗ್ರಿ ಗಾಡ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾನೆ. ಯು ಕ್ಯಾನ್ ನೆವರ್ ಅಪೀಸ್ ದಿ ಹಂಗರ್ ಆಫ್ ಫೈರ್, ಫೈರ್ ಈಸ್ ಆಲ್ವೇಸ್ ಹಂಗ್ರಿ.
ಕಾಳಿ ಕರಾಳಿ ಚ ಮನೋಜವಾ ಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತಿ ಸಪ್ತ ಜಿಹ್ವಾ. ಇದು 7 ನಾಲಿಗೆಗಳು ಬೆಂಕಿಗಿರ್ತಕ್ಕಂಥದ್ದು, ಅಗ್ನಿಗಿರ್ತಕ್ಕಂಥದ್ದು ಅಂತ ಮುಂಡಕೋಪನಿಷತ್ ಪ್ರತಿಪಾದನೆ ಮಾಡುತ್ತೆ. ನೋಡಿ, 7 ನಾಲಿಗೆಗಳು ಒಟ್ಟಿರ್ತಕ್ಕಂಥದ್ದು. ಮತ್ತು 18 ಪುರಾಣಗಳಲ್ಲಿ ಅಗ್ನಿ ಪುರಾಣ ಅಂತಲೂ ಒಂದು ಪುರಾಣ ಇದೆ, ದಯವಿಟ್ಟು ನೆನಪಿಟ್ಕೊಳ್ಳಿ. 18 ಪುರಾಣಗಳ ಹೆಸರು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ 2 ಸಾಲು ಇರ್ತಕ್ಕಂಥ ಒಂದು ಶ್ಲೋಕ ನೀವು ನೆನಪಿಟ್ಕೊಂಡ್ರೆ ಸಾಕಪ್ಪ. 5 ವರ್ಷದ ಹಿಂದೆ IAS ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸಂಸ್ಕೃತ ಮೇಜರಾಗಿ ತೊಗೊಂಡವರಿಗೆ 2 ಮಾರ್ಕ್ ಕ್ವೆಶ್ಚನ್ ಇತ್ತು. ಡೂ ಯು ನೋ ದಟ್ ಸ್ಟಾನ್ಸಾ ಬೈ ನೋಯಿಂಗ್ ವಿಚ್ ಯು ಕ್ಯಾನ್ ರೆಕಲೆಕ್ಟ್ ದ ನೇಮ್ಸ್ ಆಫ್ ಆಲ್ ದಿ 18 ಪುರಾಣಾಸ್. ಇದೇ ಶ್ಲೋಕ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ನೋಡಿಪ್ಪ, 18 ಪುರಾಣಗಳು ನಿಮ್ಮ ಬಾಯಲ್ಲಿರುತ್ತೆ. ಮದ್ವಯಂ 2 ಮಾಯಿಂದ ಶುರುವಾಗೋದು, ಮತ್ಸ್ಯ ಮಾರ್ಕಂಡೇಯ. ಭದ್ವಯಂ 2 ಭಕಾರದಿಂದ ಶುರುವಾಗ್ತಕ್ಕಂಥದ್ದು, ಭಾಗವತ ಭವಿಷ್ಯ. ಭ್ರತ್ರಯಂ 3 ಬಾಯಿಂದ, ಬ್ರಹ್ಮ ಬ್ರಹ್ಮಾಂಡ ಬ್ರಹ್ಮವೈವರ್ತ. ವ ಚತುಷ್ಟಯಂ 4 ವಕಾರದಿಂದ ಶುರುವಾಗ್ತಕ್ಕಂಥದ್ದು, ವಿಷ್ಣು ವರಾಹ ವಾಮನ ವಾಯು. ಅ ಅಗ್ನಿ, ನಾ ನಾರದ, ಪ ಪದ್ಮ, ಲಿ ಲಿಂಗ, ಗ ಗರುಡ, ಕು ಕೂರ್ಮ, ಸ್ಕ ಸ್ಕಾಂದ. 18 ಪುರಾಣಗಳು. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. 18 ಪುರಾಣಗಳಲ್ಲಿ ಅಗ್ನಿ ಪುರಾಣವೂ ಒಂದು. ಆ ಅಗ್ನಿ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ನಾನು ಆ ಗ್ರಂಥ ಓದಿಲ್ಲ. ಡಾಕ್ಟರ್ NS ಅನಂತರಂಗಾಚಾರ್ಯ ಅವರು 35 ವರ್ಷದ ಹಿಂದೆ ರಾಗಿಗುಡ್ಡ ಉಪನ್ಯಾಸ ಮಾಲಿಕೆಯಲ್ಲಿ ಹೇಳಿದ ಮಾತನ್ನು ನಾನು ಶ್ರೋತ್ರವಾಗಿ ಬರ್ಕೊಂಡು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಇವತ್ತು. ಕೀರ್ತಿ ಅವರಿಗೆ ಸೇರಬೇಕು, ಡಾಕ್ಟರ್ NS ಅನಂತರಂಗಾಚಾರ್ಯಗೆ. ಅವರೇ ಈ ಸಮಗ್ರವಾಗಿರೋ ವೇದಾಂತ ದೇಶಿಕ ಗ್ರಂಥಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಮಹನೀಯರು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕಳ್ಳರಿಗಿಂತ ದೊಡ್ಡ ಕಳ್ಳ ಯಾರು ಅಂದರೆ ದೇವರು. ಹಾಗೆ ಭಕ್ತಾದಿಗಳು ಪ್ರತಿನಿತ್ಯ ಮಾಡ್ತಕ್ಕಂಥ ಪಾಪದ ಮೂಟೆಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗೋದರಿಂದ ಅವನೇ ದೊಡ್ಡ ಕಳ್ಳ ಅಂತ. ಒಂದೊಂದು ದಿನ ನಾವು ಮಾಡೋ ಪಾಪವೇ ಮೂಟೆ ಆಗಿರುವಾಗ ಹಾಗೆ ಬಿಟ್ಬಿಟ್ಟಿದ್ರೆ ಏನು ಗತಿ ಆಗ್ತಾಯಿತ್ತು ನಮ್ಮದು? ಪ್ರತಿನಿತ್ಯ ಹೊತ್ಕೊಂಡು ಹೋಗಿ 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 ಭಗವಂತ ಹಾಗೆ ಮಾಡ್ತಾ ಇದ್ದಾನೆ, ಭಕ್ತರಿಗೆ ಅನುಗ್ರಹಿಸ್ತಾ ಇದ್ದಾನೆ. ಆದ್ದರಿಂದ ಅವನೇ ದೊಡ್ಡ ಕಳ್ಳ ಅಂತ ಅಗ್ನಿಪುರಾಣದಲ್ಲಿ ಬರುತ್ತೆ ಅಂತ ಅನಂತರಂಗಾಚಾರ್ಯ 35 ವರ್ಷದಿಂದ ರಾಗಿಗುಡ್ಡದಲ್ಲಿ ಹೇಳಿದ ಮಾತು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಸೊ ಅದರಿಂದ ಬರೀ ಚೋರ ಅಲ್ಲ, ಪ್ರಸಿದ್ಧ ಚೋರ. ಅದರಲ್ಲೂ ಕೂಡ ಕೃಷ್ಣನಿಗೂ ಚೋರ ಅನ್ನೋ ಮಾತಿದ್ದೇ ಇದೆ ನೋಡಿ. ಈಗಿನ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಪ್ರೊಫೆಸರ್ HS ವರದೇಶಕಾಚಾರ್ಯಾಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 1975ನೇ ಇಸ್ವಿ ಡಿಸೆಂಬರ್ 11ನೇ ತಾರೀಕು 10:15 11:15 ಕ್ಲಾಸು ರೂಮ್ ನಂಬರ್ 8ಅಲ್ಲಿ ಏನು ಹೇಳಿದರು ಅಂದರೆ, ಟಿಪ್ಪು ಸುಲ್ತಾನು ಪೂರ್ತಿ 1,00,000 ಶ್ಲೋಕ ಕೇಳ್ಕೊಂಡಂತೆ ಮಹಾಭಾರತ ಮೇಲೆ. ಆಮೇಲೆ ಐ ಆಮ್ ಗೋಯಿಂಗ್ ಟು ಸಮ್ ಅಪ್ ಎಂಟೈರ್ ಮಹಾಭಾರತ ಇನ್ 3 ವರ್ಡ್ಸ್ ಅಂತ ಹೇಳಿದಂತೆ ಟಿಪ್ಪು ಸುಲ್ತಾನ್. ಉಸ್ಮೇ ಕ್ಯಾ ಹೈ, ಏಕ್ ಬುಡ್ಡ ಏಕ್ ಛೋಕ್ರಾ ಅವ್ರ ಏಕ್ ಮಾದರ್ ಛತ್. ದಿಸ್ ಇಸ್ ಟಿಪ್ಪುಸ್ ಅನಾಲಿಸಿಸ್ ಆಫ್ 1,00,000 ಸ್ಟಾನ್ಸಾಸ್ ಇನ್ 3 ವರ್ಡ್ಸ್. ಬುಡ್ಡ ಮುದುಕ ಯಾರು? ಭೀಷ್ಮಾಚಾರ್ಯರು. ಛೋಕ್ರ ಅಭಿಮನ್ಯು. ಒಳಗಡೆ ಹೋಗೋದು ಗೊತ್ತಿತ್ತೇ ಹೊರತು ಆಚೆ ಬರೋಕ್ಕೆ ಗೊತ್ತಿರಲಿಲ್ಲ ಅವನಿಗೆ. ಕೃಷ್ಣನಿಗೆ ಮಾದರ್ ಛತ್ ಅಂತ ಹೇಳ್ತಾನೆ ಅವನು. ಇರಲಿ, ಅವನ ಸಂಸ್ಕಾರ. ಸೊ ಆ ದೃಷ್ಟಿಯಿಂದ 1,00,000 ಸ್ಟಾನ್ಸಾಸ್ ಇನ್ 3 ವರ್ಡ್ಸ್ ಸಮಪ್ ಮಾಡಬೇಕಾದ್ರೆ ನಮ್ಮಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ ಇದ್ದೇ ಇದೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಅರ್ಧ ಶ್ಲೋಕ ಸಾಕಪ್ಪ ಪೂರ್ತಿ ಸಾರ ಹೇಳೋದಕ್ಕೆ. ಬೇರೆಯವ್ರಿಗೆ ಅಡ್ಡ ಬರೋದೇ ಪಾಪ, ಬೇರೆಯವರಿಗೆ ಉಪಕಾರ ಮಾಡೋದೇ ಪುಣ್ಯ ಅಂತ ಅಷ್ಟೆ. ಅದಕ್ಕೆ ನೋಡಿ, ಪಾಶ್ಚಾತ್ಯ ವಿದ್ವಾಂಸನಾಗಿರ್ತಕ್ಕಂತಹ ಪ್ರಪಂಚದಲ್ಲಿ ಪ್ರಾಯಶಃ ನೊಬೆಲ್ ಪ್ರೈಸ್ ಧಿಕ್ಕರಿಸಿದಂತಹ ಏಕೈಕ ವ್ಯಕ್ತಿ ಜಾನ್ ಪಾಲ್ ಸಾರ್ತ್ರ. ಹೆಂಗೆ ಡಿಫೈನ್ ಮಾಡ್ತಾನಂದರೆ, ಅದರ್ ಮ್ಯಾನ್ ಈಸ್ ಹೆಲ್, ದಟ್ ಈಸ್ ಇಸ್ ಡೆಫಿನೇಷನ್. ಯು ಆರ್ ಮೈ ಹೆಲ್, ಐ ಆಮ್ ಯುವರ್ ಹೆಲ್, ಬಿಕಾಸ್ ಐ ಕಮ್ ಇನ್ ಯುವರ್ ಪ್ರೋಗ್ರೆಸ್, ಯು ಕಮ್ ಇನ್ ಮೈ ಪ್ರೋಗ್ರೆಸ್, ದೇರ್ ಫಾರ್ ಯು ಆರ್ ಮೈ ಹೆಲ್, ಐ ಆಮ್ ಯುವರ್ ಹೆಲ್ ಅಂತ ಅವನು ಹೇಳೋದು. ನಾವು ಸಾಮಾನ್ಯವಾಗಿ ಕೋಪ ಬಂದರೆ ಇಂಗ್ಲೀಷಲ್ಲಿ ಹೇಳ್ತೀವಿ ಹೆಲ್ ವಿತ್ ಯು ಅಂತ. ಸೊ ಅದೇ ಸಂವಾದಿಯಾಗಿ ಅವನು ಹೇಳ್ದ ನೋಡಿ, ಅವನು ನಾಸ್ತಿಕ, ಅವನು ದೇವರನ್ನು ಒಪ್ತಾ ಇರಲಿಲ್ಲ. ಅವನು ಯಾತಕ್ಕೆ ನೊಬೆಲ್ ಪ್ರೈಸ್ ಧಿಕ್ಕರಿಸ್ದ ಅನ್ನೋದಕ್ಕೆ ಇನ್ನೊಂದು ತಮಾಷೆ ಕಾರಣನೂ ಹೇಳ್ತಾರೆ. ಅವನ ಸ್ಟೂಡೆಂಟು ಆಲ್ಬರ್ಟ್ ಕ್ಯಾಮು ಅಂತಿದ್ದ, ಅವನಿಗೆ ಫಸ್ಟ್ ನೊಬೆಲ್ ಪ್ರೈಸ್ ಬಂದುಬಿಡ್ತು. ನಾನು ಸ್ಟೂಡೆಂಟ್ ಆದಮೇಲೆ ನಾನು ತೊಗೊಳ್ಳೋದು ಅಂತ ಬೇಡ ಅಂತ ಒಂದು ವರ್ಷನ್ನು, ಇನ್ನೊಂದು ಬೇಡ ಅಂತ ಬಿಟ್ಟ ಅಂತ ಇನ್ನೊಂದು ವರ್ಷನ್ನು. ಹಾಗೆ ಏನೇ ಇರಲಿ, ನಮಗೆ ಯಾತಕ್ಕೆ ಹೇಳಕ್ಕೆ ಬಂದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಅಗ್ನಿಗೆ ನಾವು
ಪಂಚಭೂತಗಳಲ್ಲಿ ಅಗ್ನಿ ಒಂದು. ಪೃಥ್ವಿ, ಅಪ್, ತೇಜಸ್, ವಾಯು ಮತ್ತು ಆಕಾಶ, 3 ಅಗ್ನಿಗಳಿರೋದು. ದಾವಾಗ್ನಿ, ವಡವಾಗ್ನಿ, ಜಾಠರಾಗ್ನಿ. ದಾವಾಗ್ನಿ ಇರತಕ್ಕಂಥದ್ದು ಪ್ರಕೃತಿಯಲ್ಲಿ. ನೀವು ನೋಡಿರ್ತೀರ, ಜೋರಾಗಿ ಗಾಳಿ ಬೀಸಿದಾಗ ಒಂದು ಮಳೆ ಇನ್ನೊಂದಕ್ಕೆ ಉಜ್ಜಿದಾಗ ಶಾಖೋತ್ಪತ್ತಿ ಆಗಿಬಿಟ್ಟು ಪೂರ್ತಿ ಕಾಡೇ ಧ್ವಂಸವಾಗಿ ಎಲ್ಲ ಉರಿದೋಗ್ಬಿಡುತ್ತೆ, ಕಾಳ್ಗಿಚ್ಚು. ಸೊ ಅಲ್ಲಿ ಬರ್ತಕ್ಕಂಥದ್ದು ದಾವಾಗ್ನಿ. ಸಮುದ್ರದಲ್ಲಿರ್ತಕ್ಕಂಥದ್ದು ವಡವಾಗ್ನಿ. ನಮ್ಮ ಹೊಟ್ಟೆ ಒಳಗಡೆ ಇದೆ ಜಾಠರಾಗ್ನಿ. ಅದಕ್ಕೆ ನಮಗೆ ಹಸುವಾಗೋದು 4-5 ಗಂಟೆಗೆ ಒಂದು ಸಲ. ಜಾಠರಾಗ್ನಿ ಇಲ್ಲದೆ ಹೋಗಿದ್ರೆ ಹಸುವೆ ಆಗಬಾರ್ದಾಗಿತ್ತು ನಮಗೆ. ಮಹಾತ್ಮರಾಗಿರ್ತಕ್ಕಂಥ ವೇದಾಂತ ದೇಶಿಕರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ ಅಷ್ಟೇ. ಹಸಿವು ಬಾಯಾರಿಕೆಗಳನ್ನ ಮೀರಿದವರು ಅವರು, ಹಸಿವು ಬಾಯಾರಿಕೆಗಳಿಗೆ ದಾಸರಾದವರು ನಾವು. ಅಷ್ಟೇ ವ್ಯತ್ಯಾಸ. ಅವರಿಗೆ ತಿಂದರೂ ಒಂದೇ, ತಿಂದರೆ ಹೋದರೂ ಒಂದೇ, ಮಲಗಿದ್ರು ಒಂದೇ, ಮಲಗದೆ ಹೋದರೂ ಒಂದೇ, ಹಗಲಾದರೂ ಒಂದೇ, ರಾತ್ರಿ ಆದರೂ ಒಂದೇ, ಗಂಡಸಾದರೂ ಒಂದೇ, ಹೆಂಗಸಾದರೂ ಒಂದೇ, ಮುದುಕರಾದರೂ ಒಂದೇ, ಮಕ್ಕಳಾದರೂ ಒಂದೇ. ಯಾಕಂದರೆ ಆ ಮಟ್ಟದಲ್ಲಿ ಇದ್ದವರಿಗೆ ಇದು ಏನು ಅನಿಸೋದೇ ಇಲ್ಲ ಅವರಿಗೆ ಜೀವನದಲ್ಲಿ. ಬಿಕಾಸ್ ದೇ ವುಡ್ ಹ್ಯಾವ್ ಟ್ರಾನ್ಸೆಂಡೆಡ್ ಬಾಡಿಲಿ ಕಾನ್ಷಿಯಸ್ನೆಸ್. ಅರವಿಂದೋ ವೇದಾಸ್ ಮೇಲೆ ಹೇಳ್ತಾ ಒಂದು ಕಡೆ ಹೇಳ್ತಾರವರು, ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿಚ್ ಒನ್ ಶುಡ್ ನಾಟ್ ಇವನ್ ಬಿ ಕಾನ್ಷಿಯಸ್ ಆಫ್ ಅಂತ. ಆ ಮಟ್ಟ ಏರಿರೋವರಿಗೆ, ಸಮಗ್ರವಾಗಿರ್ತಕ್ಕಂತಹ ಜೀವ ಮಟ್ಟದಿಂದ ಮೇಲಕ್ಕೆ ಹೋಗಿರೋವರಿಗೆ ಜೀವಕ್ಕೇನಾದರೂ ಏನೋ, ಈ ದೇಹಕ್ಕೇನಾದರೂ ಏನೋ. ದೇಹ ಅಂದರೆ ದಕ್ಷ್ಯತೆ ಐತಿ ದೇಹ, ಸುಡೋದಕ್ಕೆ ಲಾಯಕ್ಕಾಗಿರೋದು ದೇಹ. ಶರೀರ ಅಂತ ಹೇಳ್ತೀರಾ, ಶೀರ್ಯತೆ ಐತಿ ಶರೀರಂ. ಯಾವುದು ಕುಗ್ಗತ್ತೋ ಅದು ಶರೀರ, ಯಾವುದು ಹುಟ್ಟತ್ತೋ ಅದು ಬೆಳೆಯುತ್ತೆ, ಯಾವುದು ಬೆಳೆಯುತ್ತೋ ಅದು ದೊಡ್ಡದಾಗತ್ತೆ, ಯಾವುದು ದೊಡ್ಡದಾಗತ್ತೋ ಅದು ಕುಗ್ಗತ್ತೆ, ಯಾವುದು ಕುಗ್ಗತ್ತೋ ಅದು ಬೀಳುತ್ತೆ, ಯಾವುದು ಬೀಳುತ್ತೋ ಅದು ಸಾಯುತ್ತೆ. ಈ 6 ಭಾವವಿಕಾರಗಳು ದೇಹಕ್ಕೆ ಇರೋದು. ಅದಕ್ಕೆ ಆತ್ಮ ನಜಾಯತೆ ನಮ್ರಿಯತೆ ವಾ ಕದಾಚಿತ್, ಸ್ಪಷ್ಟವಾಗಿ ಆ ಮಾತು ಬಂದಿರತಕ್ಕಂಥದ್ದು. ನೋಡಿ, ಈ ಅಗ್ನಿ ಎಂಬತಕ್ಕಂಥದ್ದು ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ಸ್ಪಷ್ಟವಾಗಿ ಈಶಾವಾಸ್ಯೋಪನಿಷತ್ ಹೇಳ್ತಾ ಇದೆ, ಹೇ ಅಗ್ನೇ ಸುಪಥಾನಯ, ಅಪ್ಪ ಅಗ್ನಿ, ಒಳ್ಳೆಯ ಸನ್ಮಾರ್ಗದಿಂದ ನನ್ನ ಕಡ್ಕೊಂಡು ಹೋಗೋ ಹಾಗೆ ಮಾಡಪ್ಪ, ನನಗೆ ತೊಂದರೆ ಆಗದೇ ಇರಲಿ. ನೋಡಿ, ಯಾವಾಗಲೂ ಕೂಡ ಅಗ್ರಣೀ, ಅದಕ್ಕೆ ಅಗ್ನಿಗೆ ಒಂದು ಪದ ಇದೆ, ಮುಂದಾಳು, ಎಲ್ಲರನ್ನೂ ಮುನ್ನಡೆಸ್ತಕ್ಕಂಥವನು ಅನ್ನೋ ದೃಷ್ಟಿಯಿಂದಲೇ ಅಗ್ರಣೀಹಿ ಅನ್ನೋ ಮಾತು ಬಂದಿರತಕ್ಕಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಸೊ ಎಲ್ಲಕ್ಕೂ ಕೂಡ ಮುಖ್ಯವಾಗಿ ಅಗ್ನಿಮೀಳೆ ಪುರೋಹಿತಂ ಅನ್ನೋವಾಗಲೂ ಕೂಡ ಸಮಸ್ತ ಪಟ್ಟಣಕ್ಕೆ ಒಳಿತು ಮಾಡೋನು ಅಂತ ಒಂದು ಅರ್ಥ ಆದರೆ, ಮುಂದುಗಡೆಯಿಂದ ಎಲ್ಲರನ್ನು ಲೀಡ್ ಮಾಡೋನು ಅಂತ ಇನ್ನೊಂದು ಅರ್ಥ. ಸೊ ಅದಕ್ಕೇ ಅಗ್ನಿಗೆ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನ ಇದೆ ನಮ್ಮಲ್ಲಿ. ಈ ಮಾತು ಪ್ರತ್ಯಕ್ಷವಾಗಿ ನಾವು ಕಾಣ್ತಕ್ಕಂಥದ್ದು ಗೀತೆನಲ್ಲಿ ನೋಡಿ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಾನೇ ಇದನ್ನೆಲ್ಲ ನೋಡ್ಕೋತಾ ಇರೋನು ಅಂತ ಕೃಷ್ಣ ಪರಮಾತ್ಮ ಅಪ್ಪಣೆ ಕೊಡಿಸ್ತಾ ಇದ್ದಾನೆ ಭಗವದ್ಗೀತೆ 15ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ. ಪಚಾಮಿ ಅನ್ನಂ ಚತುರ್ವಿಧಂ, 4 ರೀತಿಯಾಗಿ ಪಚನಕ್ರಿಯೆ ಆಗೋದಕ್ಕೆ ನಾನೇ ವೈಶ್ವಾನರಾಜ್ಞಿಯಾಗಿ ಪ್ರವೇಶ ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಭಗವಂತನ ಆಶ್ವಾಸನೆ. ಅಗ್ನಿರ್ವೈ ದೇವಾನಾಂ ಹೋತಾ, ಎಲ್ಲರಲ್ಲೂ ಕೂಡ ಹೋತೃಸ್ಥಾನೀಯವಾಗಿರ್ತಕ್ಕಂಥವನು ಅಗ್ನಿ ಅಂತ ಐತರಿಯ ಬ್ರಾಹ್ಮಣ ಹೇಳ್ತಾ ಇದೆ. ಮುಖ್ಯವಾಗಿ ಬ್ರಹ್ಮಸೂತ್ರದಲ್ಲಿ ನೋಡಿ, ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ್, ಒಂದು ಅಧಿಕರಣವೇ ಹೊರಟು ಬಿಟ್ಟಿದೆ ಅಗ್ನಿಯ ಪ್ರಾಮುಖ್ಯತೆಯನ್ನು ಹೇಳೋದಕ್ಕೆ. ವಿಷ್ಣು ಸಹಸ್ರನಾಮದಲ್ಲಂತೂ 24 ನಾಮಗಳು ಅಗ್ನಿಗೇ ಮೀಸಲಾಗಿದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ ವಿಷ್ಣು ಸಹಸ್ರನಾಮದ ಬಗ್ಗೆ ಎಷ್ಟು ಕೆಲಸ ನಡೆದಿದೆ ಅನ್ನೋದಕ್ಕೆ. ಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯ ಇದೆ ವಿಷ್ಣು ಸಹಸ್ರನಾಮಕ್ಕೆ. 20ನೇ ಶತಮಾನದಲ್ಲಿ ಡೆಲ್ಲಿ ಹತ್ತಿರ ಭಿವಾನಿ ಅಂತಿದೆ. ಡೆಲ್ಲಿಯಿಂದ 73 ಮೈಲಿ ಹೋದರೆ ರೋತಕ್ಕಿಂತ 32 ಕಿಲೋಮೀಟ್ರ್ ಹೋದರೆ ಭಿವಾನಿ. ಅಲ್ಲಿ ಸತ್ಯದೇವ್ ವಸಿಷ್ಠ ಅಂತ ಒಬ್ಬ ಪುಣ್ಯಾತ್ಮರು 4 ವೇದಗಳ ಆಧಾರಗಳಲ್ಲಿ ವಿಷ್ಣು ಸಹಸ್ರನಾಮದ ಭಾಷ್ಯವನ್ನು 2000 ಪುಟ ಬರೆದಿದ್ದಾರೆ. 2000 pages of Bhashya based on all the 4 Vedas in each of the namams taken from Vishnu Sahasranama. 1997ನೇ ಇಸ್ವಿನಲ್ಲಿ 10ನೇ ವಿಶ್ವ ಸಂಸ್ಕೃತ ಸಮ್ಮೇಳನ ಬೆಂಗಳೂರಿನ RT ನಗರದ ತರಳಬಾಳು ಕೇಂದ್ರದಲ್ಲಿ ಆದಾಗ ಆ ಗ್ರಂಥ ಬಿಡುಗಡೆ ಆಯಿತು. ಆ ಪುಣ್ಯಾತ್ಮರು ಅದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡುವಂತ ನನ್ನ ಕೈ ಕೊಟ್ಟು ಹೋಗ್ಬಿಟ್ರು. ನಾನು 10 ವರ್ಷ ತೊಗೊಂಡೆ ಭಾಷಾಂತರ ಮಾಡೋದಕ್ಕೆ. ಮಾಡಬೇಕಲ್ಲ 2000 ಪುಟ ಇಂಗ್ಲೀಷ್ ಮಾಡಿದ್ರೆ 4000 ಪುಟ ಆಗುತ್ತೆ ಅದು. ಈಚ್ ಲೈನ್ ಕ್ಯಾರೀಸ್ ಡಬಲ್. ಅಷ್ಟೊತ್ತಿಗೆ ಅವರು
ಸಜೀವವಾಗಿರಲಿಲ್ಲ. ಇರಲಿ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಅಷ್ಟು ಆ ವಿಷ್ಣು ಸಹಸ್ರನಾಮ ಅನ್ನೋದಕ್ಕೆ ಮಾಹಿತಿ ಇದೆ. ಅದರಲ್ಲೂ ಕೂಡ ಬುಧವಾರ ಯಾರಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಅಂತ ನಮ್ಮಲ್ಲಿರೋದು. ಲಲಿತಾ ಸಹಸ್ರನಾಮ ಮಂಗಳವಾರ ಮತ್ತು ಶುಕ್ರವಾರ, ಬುಧವಾರ ವಿಷ್ಣು ಸಹಸ್ರನಾಮ, ಸೋಮವಾರ ಶಿವ ಸಹಸ್ರನಾಮ, ಇದೆಲ್ಲವೂ ಕೂಡ ಬಹಳ ಜೀವನದಲ್ಲಿ ಪರಿಣಾಮವನ್ನು ಬೀರತಕ್ಕಂಥದ್ದು. ನೋಡಿ, ಅಗ್ರಣೀ 220ನೇ ನಾಮ ವಿಷ್ಣು ಸಹಸ್ರನಾಮದಲ್ಲಿ, ನೇತಾ 224ನೇ ನಾಮ, ಅನಲಹ 294ನೇ ನಾಮ, ಉಗ್ರಹ 422ನೇ ನಾಮ, ಊರ್ಧ್ವಗಃ 954ನೇ ನಾಮ, ದೀಪ್ತಮೂರ್ತಿ 724ನೇ ನಾಮ, ದ್ರವಿಣಪ್ರದಃ 575ನೇ ನಾಮ, ಧನಂಜಯ. ನೋಡಿ, ಅರ್ಜುನನಿಗೂ ಪರ್ಯಾಯ ಪದ ಹೌದು ಧನಂಜಯ ಅನ್ನೋದಕ್ಕೆ, ಆದರೆ ಇಲ್ಲಿ ಬರುತ್ತೆ ಆ ಹೆಸರು ಮತ್ತೆ. 666ನೇ ನಾಮ, ಪವನಃ 222ನೇ ನಾಮ, ಪ್ರಕಾಶಾತ್ಮ 227ನೇ ನಾಮ, ಭೋಕ್ತ 145ನೇ ನಾಮ, ಮಹಾತೇಜಾಹ 678ನೇ ನಾಮ, ಮಹಾಮಖಃ 440ನೇ ನಾಮ. ಮಖ ಅಂದರೂ ಯಾಗ ಅಂತಾನೆ. ಸವ, ಕ್ರತು, ಮಖ, ಯಾಗ ಇದೆಲ್ಲ ಪರ್ಯಾಯ ಪದಗಳು. ಕಾಳಿದಾಸ ನೃತ್ಯವನ್ನು ಚಾಕ್ಷುಷ ಯಜ್ಞ ಅಂತ ಕರೀತಾನೆ. ಕಣ್ಣಿಂದ ಮಾಡ್ತಕ್ಕಂಥ ಯಾಗ ನೃತ್ಯ ಅನ್ನೋದು. ದೇವಾನಾಮಿದಮಾಮನಂತಿ ಮುನಯಃ ಕಾಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದಮುಮಾಕೃತವ್ಯತಿ ಕರೆ ಸ್ವಾಂಗೇ ವಿಭಕ್ತಂದ್ವಿಧ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಗೀತಾ ಜ್ಞಾನಯಜ್ಞ ಅಂತ ಕರಿತೀವಿ. ಅದರಿಂದ ದೈಹಿಕವಾಗಿ ಮಾಡ್ತಕ್ಕಂಥದ್ದು ಫಿಸಿಕಲ್ ಯಜ್ಞ ಉಂಟು, ಮಾನಸಿಕ ಯಜ್ಞ ಉಂಟು, ಚಾಕ್ಷುಷ ಯಜ್ಞ ಉಂಟು. ಈ ರೀತಿಯಾಗಿ ಯಜ್ಞಗಳಲ್ಲಿ ಅನೇಕ ವಿಧವಾಗಿದೆ. ಬ್ರಹ್ಮಯಜ್ಞ ಅಂತ ಕರಿತೀವಿ ನಾವು. ಸೊ ವೇದಾಧ್ಯಯನ ಅನ್ನೋದು ಬ್ರಹ್ಮಯಜ್ಞ. ಮುಖ್ಯವಾಗಿ ಪಂಚಯಜ್ಞಗಳನ್ನು ಮಾಡಬೇಕು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಭೂತಯಜ್ಞ, ಬ್ರಹ್ಮಯಜ್ಞ ಇದೆಲ್ಲವೂ ಕೂಡ ಅಡಕವಾಗಿರ್ತಕ್ಕಂಥದ್ದು. ಮಹಾ ಅಶನಃ 304ನೇ ನಾಮ. ಅಶನ ಅಂದರೆ ಹಸಿವು, ಪಿಪಾಸ ಅಂದರೆ ಬಾಯಾರಿಕೆ. ಸೊ ಅದರಿಂದಾನೇ ಅಶನ ಪಿಪಾಸ ವರ್ಜಿತರಾಗಿರ್ತಕ್ಕಂಥವರು ಮಹಾತ್ಮರು. ಅವರಿಗೆ ಬಾಯಾರಿಕೆಯೂ ಇಲ್ಲ, ಹಸಿವು ಇಲ್ಲ. ಏಕೆಂದರೆ ಯಾರಿಗೆ ನಿತ್ಯವಾದ ಊಟ ಸಿಕ್ಕಿರುತ್ತೋ ಅವ್ರಿಗೆ ಈ ಊಟ ಕಟ್ಕೊಂಡು ಏನಾಗಬೇಕಾದ್ದು. ಯಜ್ಞ 446 971, ಯಜ್ಞ ಗುಹ್ಯಂ 982ನೇ ನಾಮ, ಯಜ್ಞಪತಿ 972ನೇ ನಾಮ, ಯಜ್ಞ ಭುಕ್ 979ನೇ ನಾಮ, ಯಜ್ಞಕೃತ್ 977ನೇ ನಾಮ, ಯಜ್ಞ ವಾಹನ 975ನೇ ನಾಮ, ಹುತ ಭುಕ್ 883ನೇ ನಾಮ. ಈ ರೀತಿಯಾಗಿ 24 ನಾಮಗಳು ವಿಷ್ಣು ಸಹಸ್ರನಾಮದಲ್ಲಿ ಬರೋದು ಅಗ್ನಿಗೇನೆ ಮೀಸಲಾಗಿರ್ತಕ್ಕಂಥದ್ದು. ಪ್ರಾಣೋ ವ ಅಗ್ನಿ, ಶತಪಥ ಬ್ರಾಹ್ಮಣದಲ್ಲಿ ಪ್ರಾಣ ಬೇರೆಯಲ್ಲ, ಅಗ್ನಿ ಬೇರೆಯಲ್ಲ. ಪ್ರಾಣೋ ವೈಜಾತ ವೇದಾಹ, ಮತ್ತು ಅದೇ ಶತಪಥ ಬ್ರಾಹ್ಮಣದಲ್ಲೇ ಈ ಮಾತು ಬರುತ್ತೆ. ಈ ರೀತಿಯಾಗಿ ಅಗ್ನಿಗೂ ಮತ್ತು ನಮ್ಮ ಜೀವನಕ್ಕೂ ಏನು ಸಂಬಂಧ ಇರಬೇಕು ಅನ್ನೋದನ್ನು ಅತ್ಯದ್ಭುತವಾಗಿ ವೇದಾಂತ ದೇಶಿಕರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಮಂತ್ರರೂಪವಾದ ಶರೀರವನ್ನು, ಈ ಶರೀರ ಅನ್ನೋದು ಯಾವಾಗಲೂ ಕೂಡ ಮಂತ್ರಕ್ಕೂ ಶರೀರಕ್ಕೂ ಇರತಕ್ಕಂಥ ಸಂಬಂಧ ಏನು? ಕೆಲವು ಮಂತ್ರಗಳನ್ನು ಜಪ ಮಾಡಿದರೆ ಕೆಲವು ಸಿದ್ಧಿಗಳು ಉಂಟಾಗತ್ತೆ ಜೀವನದಲ್ಲಿ. ನಿಮಗೆ ನಡೆದಿರೋ ಘಟನೆ ಹೇಳ್ತೀನಿ, ಆಶ್ಚರ್ಯ ಆಗ್ಬೋದು. ನನ್ನ ತಾತ ನನಗೆ ಹೇಳಿದ ಘಟನೆ 70 ವರ್ಷದ ಹಿಂದೆ ನಡೆದಿರೋ ಘಟನೆ ನಿಮಗೆ ಹೇಳ್ತಾ ಇದ್ದೀನಿ. ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಡು ಬರ್ತಾ ಇದ್ದಾಗ ಮಂಡ್ಯದ ಹತ್ತಿರ ಬಂದಿದ್ದಾರೆ. ಮಾಧ್ಯಾಹ್ನಿಕ ಮಾಡಬೇಕು, ನೀರಿಗೋಸ್ಕರ ಹುಡುಕ್ತಾ ಇದ್ದಾರೆ. ಅವರು ಬಾವಿ ತೋರಿಸ್ಬಿಟ್ಟು ಯಾರೋ ಹೊಟ್ಟೋದ್ರಂತೆ. 1 ಗಂಟೆ ಬಿಟ್ಕೊಂಡ್ಬಂದರು. ಏನು ಸ್ವಾಮಿ ಸ್ನಾನ ಆಯಿತಾ ಅಂತ. ಅಲ್ಲ ಸ್ವಾಮಿ, ತಾವು ಹಗ್ಗ ತರಕ್ಕೆ ಹೋಗಿದ್ದೀರಾ ಅಂತ ಕಾಯ್ತಾ ಇದ್ದರೆ ಸ್ನಾನ ಆಯಿತಾ ಅಂತ ಕೇಳ್ತೀರಲ್ಲ ಅಂದ್ರಂತೆ. ಓ ಹಾಗೋ ತಮ್ಮ ಪರಿಸ್ಥಿತಿ ಅಂತ ಹೇಳಿಬಿಟ್ಟು ಒಂದು ಮಂತ್ರ ಹೇಳಿದ್ರಂತೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತೋದ್ರಿ ಸ್ತೋಮಗಂ ಸಚತ ಪರುಷ್ಣ್ಯ ಅಸಿಕ್ನಿಯ ಮರುದ್ವದೆ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. 50 ಅಡಿ ಬಾವಿನಲ್ಲಿ ಇದ್ದಂತಹ ನೀರು ಬಂದು ಅವರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ. ಅದನ್ನು ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೆ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ಇವತ್ತಿಗೂ ನಡೆಯುತ್ತೆ ಅದು, ಆ ಇಂಟರ್ನಲ್ ಪವರ್ಸ್ ಇರೋರು ಮಾಡಿದರೆ. ಅದಕ್ಕೆ ನೋಡಿ, ಮನ್ಯು ಸೂಕ್ತ ಕೆಲವರು ದುರುಪಯೋಗ ಪಡಿಸ್ಕೋತಾರೆ. ಅದನ್ನು ಹಿಂದೆ ಮುಂದಲಾಗಿ ನೀವು ಮನ್ಯು ಸೂಕ್ತವನ್ನು ಹೇಳಿಬಿಟ್ರೆ ಪವರ್ ಇರ್ತಕ್ಕಂಥವ್ರು ಅರ್ಥ ಸಮೇತ ಇಲ್ಲಿ ಕೂತ್ಕೊಂಡು ಯಾರನ್ನ ಬೇಕಾದ್ರೂ ಮುಗಿಸ್ಬಿಡ್ಬೋದು, ಇಫ್ ಯು ಹ್ಯಾವ್ ಪವರ್ಸ್. ಸೊ ಆ ದೃಷ್ಟಿಯಿಂದನೇ ಕೆಲವು ಮಂತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಲೋಕಕ್ಕೆ ಒಳಿತಾಗೋ ರೀತಿಯಲ್ಲಿ ಮಂತ್ರವನ್ನು ಉಪಯೋಗಿಸಬೇಕೇ ಹೊರತು ಕೆಟ್ಟದಾಗೋ ರೀತಿಯಲ್ಲಿ ಯಾರಿಗಾದ್ರೂ ನಾವು ಉಪಯೋಗಿಸಿದ್ರೆ ನಮಗೆ ವಾಪಸ್ ಹೊಡೆಯುತ್ತೆ ಅದು.
ಅದು ನೆನಪಿರಬೇಕು ಯಾವಾಗಲೂ ಕೂಡ. ಪವರ್ಸ್ ಇರೋದ್ರ ಈಸಿ ಟು ಯೂಸ್, ಬಟ್ ಸಡನ್ಲಿ ಇಫ್ ಯು ಲೂಸ್ ಪವರ್ ದಟ್ ವಿಲ್ ಹ್ಯಾವ್ ಇಟ್ಸ್ ಎಫೆಕ್ಟ್ ಆನ್ ಯು. ಅದಕ್ಕೆ ನಾವು ಯಾರಿಗೂ ಕೂಡ ಕೆಟ್ಟದನ್ನು ಮಾಡೋಕ್ಕೆ ಹೋಗಬಾರ್ದು ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಇನ್ನು ನೋಡಿ, ಮಾಯೆ ಅನ್ನೋದು ಹೇಗಿರತ್ತಪ್ಪ, ವೇದಾಂತ ದೇಶಕರು ವರ್ಣನೆ ಮಾಡ್ತಾರೆ. ಸ್ವೈರಾನುಭಾವ ತ್ವದದೀನ ಭಾವ ಸಮೃದ್ಧ ವೀರ್ಯಂ ತ್ವದನುಗ್ರಹೇಣ ವಿಪಶ್ಚಿತೋ ನಾಥ ತರಂತಿ ಮಾಯಾಂ ವೈಹಾರಿಕಿ ಮೋಹನ ಪಿಂಚಿಕಾಂತೆ. ಎಂಥ ಮಾವಲಸ್ ಪೊಯಿಟ್ರಿ ನೋಡಿ, ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಈ ಥರದ್ದು ನೋಡ್ತಾ ಹೋದರೆ. ಎಲೈ ಪ್ರಭುವೇ, ಸ್ವೈರಾನುಭಾವಾ ಸ್ವತಂತ್ರವಾದ ಪ್ರಭಾವವುಳ್ಳವರು, ತ್ವದಧೀನ ಭಾವಾ ನಿನಗೆ ಅಧೀನರಾಗಿರುವರು ಎಂಬ ಭಾವವುಳ್ಳವರು ಆದ ವಿಪಶ್ಚಿತ ವಿದ್ವಾಂಸರು. ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಅಂತ ಅಮರಕೋಶ. ಇವತ್ತು ನಮಗೆ ಅಮರಕೋಶ ಬಾಯಲ್ಲಿ ಇಲ್ಲದೆ ಇರೋದ್ರಿಂದನೇ ನಾವು ಒದ್ದಾಡ್ತಾ ಇರೋದು. ಹಿಂದಿನ ಕಾಲದಲ್ಲಿ ತ್ರಿಕಾಂಡ ಅಮರಕೋಶ, ಶಬ್ದರೂಪಾವಳಿ, ಧಾತುರೂಪಾವಳಿ, ಭಗವದ್ಗೀತೆ, ನೀತಿಶತಕ 12 ವಯಸ್ಸಾಗೋಷ್ಟೊತ್ತಿಗೆ ಮಕ್ಕಳಿಗೆ ಬಾಯಲ್ಲಿ ಇರ್ತಾಯಿತ್ತು. ಅದರಿಂದ ನಾವು ತಪ್ಪು ಮಾಡಬೇಕು ಅಂದರೆ ತಪ್ಪು ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ನಮಗೆ ಆ ಪರಿಪಾಟಿನೇ ಇಲ್ಲ. ಡಿಕ್ಷನರಿ ಬಾಯಲ್ಲಿದ್ದರೆ ಎಂತಹ ಶಬ್ದ ಭಂಡಾರ ಇರುತ್ತೆ ನೋಡಿ. ಅದಕ್ಕೆ ನಾವು ಇವತ್ತು ಶಬ್ದಕ್ಕೆ ಪರದಾಡೋ ಸ್ಥಿತಿ ಬಂದಿರೋದು. ಒಂದು ಪರ್ಯಾಯ ಪದ ಕೇಳಿದ್ರೆ 24 ಪರ್ಯಾಯ ಪದ ಬರೀತಕ್ಕಂಥ ಶಕ್ತಿ ಹಿಂದಿನ ಕಾಲದವ್ರಿಗೆ ಇರ್ತಾ ಇತ್ತು. ನನಗೆ 1985ರಲ್ಲಿ ಒಬ್ಬಳು ಸ್ಟೂಡೆಂಟ್ ಇದ್ಲು, ರೂಪಲಕ್ಷ್ಮಿ ಅಂತ. ಅವಳು ಒಂದು ಪರ್ಯಾಯ ಪದ ಕೇಳಿದ್ರೆ ಅಮರಕೋಶ ಪೂರ್ತಿ ಬರೆದ್ಬಿಟ್ಟು ಪ್ಲೀಸ್ ಸೆಲೆಕ್ಟ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ 24 ಸಿನಾನಿಮ್ಸ್ ಅಂತ ನನಗೆ ಚಾಯ್ಸ್ ಕೊಡೋವಳು. ಆ ತರಹ ಇದ್ದರು ಆಗಿನ ಕಾಲದಲ್ಲಿ. ಇಂದ್ರಹ ಅಂತ ಕೊಟ್ಬಿಟ್ರೆ ಮುಗಿದೋಯ್ತು. ಇಂದ್ರೋ ಮರುತ್ವಾನ್ ಮಗವ ಬಿಡೋ ಜಾಪಾಕಶಾಸನ ವೃದ್ಧಶ್ರವ ಸುನಾಸೀರ ಪುರುಹೂತ ಪುರಂದರ ಜಿಷ್ಣು ಲೇಕರ್ಷಭ ಶಕ್ರ ಶತಮನ್ಯುರ್ದಿವಸ್ಪತಿ ಸುತ್ರಾಮ ಗೋತ್ರವಿದ್ವಜ್ರಿ ವಾಸವೋ ವೃತ್ರ ವೃಷ ವಾಸ್ತೋಷ್ಪತಿ ಸುರಪತಿ ಬಲಾರಾತಿ ಶಚೀಪತಿ. ಅಲ್ಲಿಗೆ ನಿಂತೋಗ್ಬೇಕು. ಒಂದು ಸೆಂಟೆನ್ಸ್ ತರಹ ಬಂದುಬಿಡ್ಬೇಕದು. ಮದನಃ ಅಂತ ಕೊಟ್ರೆ ಮದನೋ ಮನ್ಮತೋ ಮಾರಃ ಪ್ರದ್ಯುಮ್ನೋ ಮೀನಕೇತನಃ ಕಂದರ್ಪಃ ದರ್ಪಕಃ ಅನಂಗಃ ಕಾಮಃ ಪಂಚಶರ ಸ್ಮರಃ ಶಂಬರಾರಿಃ ಮನಸಿಜಃ ಕುಸುಮೇಶು ಅನನ್ಯಜಃ ಪುಷ್ಪಧನ್ವಾರತಿಪತಿಃ ಮಕರಧ್ವಜ ಆತ್ಮಭೂಃ ಶೃಂಗಾರಯೋನಿಃ ಶ್ರೀಪುತ್ರಃ ಶೂರಪಕಾರಾತಿರಿತ್ಯಪಿ ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕ. 24 ಪರ್ಯಾಯ ಪದ ಬಂದುಬಿಡ್ಬೇಕು ಆ ತರಹ. ಸೊ ಅದು ನಮ್ಮ ಪರಿಪಾಟಿ ಇದ್ದಿದ್ದು. ಆ ವಾಚಿಕವಾಗಿ ಹೇಗದು ಟ್ರಾನ್ಸ್ಫಾರ್ಮ್ ಆಗ್ತಾಯಿತ್ತು ಅನ್ನೋದಕ್ಕೆ. ನಿನ್ನ ದಯೆಯಿಂದ ತಡೆಯಲ್ಪಟ್ಟ ಶಕ್ತಿಯುಳ್ಳ. ನೋಡಿ, ಭಗವಂತನ ದಯೆ ಅನ್ನೋದು ಎಂಥದ್ದು. ದಯಾಶತಕ ಅಂತಲೇ ಗ್ರಂಥ ಬರೆದಿದ್ದಾರಲ್ಲಪ್ಪ. ಒಂದಲ್ಲ ಎರಡಲ್ಲ 100 ಶ್ಲೋಕಗಳು. ದಯೆ ಅಂದ್ರೇನು? ದಯೆಯೇ ಧರ್ಮದ ಮೂಲವಯ್ಯ ಅಂತ ಅದನ್ನೇ ಬಸವಣ್ಣವರು ಕೂಡ ಹೇಳ್ಕೊಂಡಿದ್ದು. ದಯಾವಾನ್ ಪುರುಷಃ ನಮ್ಮಲ್ಲಿರ್ತಕ್ಕಂಥ ಮಾತು. ಅದನ್ನೇ ಪಾಶ್ಚಾತ್ಯರು ಮರ್ಸಿ ಮರ್ಸಿ ಅಂತ ಟ್ರಾನ್ಸ್ಲೇಟ್ ಮಾಡಿಕೊಂಡ್ರು. ನಾನು ಮೊನ್ನೆ ನಿಮ್ಮ ಹತ್ರ ಮಾತು ಹೇಳಿದ್ದೀನಿ. ಶೇಕ್ಸ್ಪಿಯರ್ ಸ್ಟೇಟ್ಮೆಂಟು, ದಿ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪ್ಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವೆನ್ ಅಪಾನ್ ದ ಪ್ಲೇಸ್ ಬಿನೀತ್, ಸೋ ಆನ್ ಆ್ಯಂಡ್ ಸೋ ಫಾರ್ತ್. ಆ 14 ಸಾಲು ಪೋರ್ಷಿಯಾ ಸ್ಪೀಚು ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ. ಸೊ ಯಾತಕ್ಕೆ ಹೇಳಿದೆ ಅಂದರೆ, ಆ ದಯೆ ನೋಡಿ ಮನುಷ್ಯನಿಗೆ, ಆ ಭೂತ ದಯೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ. ಒಂದು ಇರುವೆನಲ್ಲೂ ಜೀವ ಇದೆ, ಆ ಜೀವ ತೆಗೆದರೆ ಮರುಜೀವ ಕೊಡೋ ಶಕ್ತಿ ನನಗಿಲ್ಲದೆ ಇರೋದರಿಂದ ತುಳ್ಕೊಂಡು ಓಡಾಡಬಾರ್ದು ಅನ್ನೋ ಜ್ಞಾನ ಯಾರಿಗಿರುತ್ತೋ ಅವರು ಜೀವನ್ಮುಕ್ತರು, ಅವರು ಸ್ಥಿತಪ್ರಜ್ಞರು, ಅವರು ಜ್ಞಾನಿಗಳು, ಅವರು ಅವಧೂತಾಗ್ರೇಸರರು, ಅವರು ವೇದಾಂತ ದೇಶಿಕರು. ಆ ಮಟ್ಟದಲ್ಲಿ ಅವರ ಮನೋಭಾವ ಅನ್ನೋದು ಇರ್ತಾಯಿತ್ತು ಯಾವಾಗಲೂ ಕೂಡ. ಅದು ಅನುಗ್ರಹೇಣ ನೋಡಿ, ಯಾವಾಗಲೂ ಕೂಡ ಅದಕ್ಕೆ ಅನುಗ್ರಹ ನಿಗ್ರಹ ಅಂತ ಹೇಳೋದು. ಯಾರಿಗೆ ಭಗವಂತನ ಅನುಗ್ರಹ ಇರುತ್ತೋ ಅವ್ರಿಗೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಆ ಅನುಗ್ರಹವನ್ನು ಸಂಪಾದನೆ ಮಾಡೋಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಬೇರೆ ಕ್ಷಣಿಕವಾಗಿರ್ತಕ್ಕಂಥದ್ದು ಕಡೆ ಗಮನ ಕೊಡಬಾರ್ದು ಯಾವಾಗಲೂ ಕೂಡ. ಮಾಡರ್ನ್ ಮ್ಯಾನ್ ಅನ್ಫಾರ್ಚುನೇಟ್ಲಿ ನೋಸ್ ದ ಪ್ರೈಸ್ ಆಫ್ ಎವ್ರಿ ಕಮಾಡಿಟಿ ಬಟ್ ವ್ಯಾಲ್ಯೂ ಆಫ್ ನನ್. ಅದು ಬಂದಿರತಕ್ಕಂಥದ್ದು. ವ್ಯಾಲ್ಯೂಸ್ ನಮಗೆ ಬೇಕಾಗಿರ್ತಕ್ಕಂಥ ಮೌಲ್ಯಾಧಾರಿತ ಬೇಕಾಗಿರೋದು. ಸ್ವಾಮಿ ದಯಾನಂದ ಅದಕ್ಕೆ ಮೌಲ್ಯಗಳ ಮೌಲ್ಯ ಅಂತಲೇ ಒಂದು ಗ್ರಂಥ ಬರೆದಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವ್ಯಾಲ್ಯೂಸ್? ಆ ದೃಷ್ಟಿಯಿಂದ ಮೋಹನವನ್ನುಂಟು ಮಾಡುವ ನವಿಲುಗರಿಯ ಕುಚ್ಚಿನಂತಿರುವ ಈ ಮಾಯಾ, ನಿನ್ನ ಮಾಯೆಯನ್ನು ಅವರು ಮಾತ್ರ ದಾಟಲು ಸಾಧ್ಯ. ಮಮ ಮಾಯಾ ದುರತ್ಯಯ ಕೃಷ್ಣ ಪರಮಾತ್ಮ ಹೇಳ್ಕೊಂಡಿದ್ದಾನೆ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ನನಗೇ ಪ್ರಪನ್ನರಾಗ್ತಾರೋ, ನನಗೇ ಶರಣಾಗತರಾಗ್ತಾರೋ, ಅದಕ್ಕೆ ಶರಣಾಗತಿ ಗದ್ಯ ಅಂತಲೇ ಒಂದು ಇದೆ, ಸುಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ. ಮಾಯಾಮೇತಾಂ ತರಂತಿತೆ, ಅವರು ಮಾಯಿಯನ್ನು ಗೆಲ್ಲೋದಕ್ಕೆ ಸಾಧ್ಯ. ಮಾಯಾ ಅಂತ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಅಂತ ಶ್ವೇತಾಶ್ವತರ ಉಪನಿಷತ್ತು. ಮಾಯೆ ಅನ್ನೋದೇ ಪ್ರಕೃತಿ. ಯಾಮ ಸಾ ಮಾಯಾ, ಅದು ಮಾಯಾ ಶಬ್ದದ ಲಕ್ಷಣ. ನೋಡಿ, ಮಾಯಾ ಅನ್ನೋದ್ರೂ ಒಂದೇ,
ಮಿಥ್ಯಾ ಜ್ಞಾನ ಅಂದ್ರೆ ಒಂದೇ, ಮಿಥ್ಯಾ ಪ್ರತ್ಯಯ ಅಂದ್ರೆ ಒಂದೇ, ಮಿಥ್ಯಾ ಬುದ್ಧಿ ಅಂದ್ರೆ ಒಂದೇ, ಮಹಾ ಸುಷುಪ್ತಿ ಅಂದ್ರೆ ಒಂದೇ. ಇದೆಲ್ಲ ಪರ್ಯಾಯ ಪದಗಳು ಮಾಯಾ ಅನ್ನೋದಕ್ಕೆ. ಮಾಯಾ ಪಂಚಕ ಅಂತಲೇ ಶಂಕರಾಚಾರ್ಯರು 5 ಶ್ಲೋಕ ಬರೆದಿದ್ದಾರೆ ಮಾಯೆ ಅಂದರೆ ಏನು ಅಂತ ವರ್ಣನೆ ಮಾಡೋದಕ್ಕೆ. ಮಾಯಾ ಕಲ್ಪಿತವಾಗಿರ್ತಕ್ಕಂಥದ್ದು ಈ ಪ್ರಪಂಚ. ಅದ್ವೈತ ಸಿದ್ಧಿಯ ಮೊಟ್ಟ ಮೊದಲನೇ ಶ್ಲೋಕದಲ್ಲೇ ಮಧುಸೂದನ ಸರಸ್ವತಿಗಳು ಆ ಮಾತನ್ನು ಹೇಳ್ತಾರೆ. ಮಾಯಾ ಕಲ್ಪಿತ ಮಾತೃತಾಮುಖಮೃಷಾದ್ವೈತ ಪ್ರಪಂಚಾಶ್ರಯ ಸತ್ಯಜ್ಞಾನ ಸುಖಾತ್ಮಕ ಶ್ರುತಿ ಶಿಖೋತ್ಥ ಖಂಡದೀಗೋಚರ ಮಿಥ್ಯಾಬಂಧ ವಿಧೂನನೈನ ಪರಮಾತಂದೈಕಮಾತ್ಮಕಂ ಮೋಕ್ಷಂ ಪ್ರಾಪ್ತ ಇವ ಸ್ವಯಂ ವಿಜಯತೆ ವಿಷ್ಣುರ್ವಿಕಲ್ಪೋಜ್ಜಿತ. ಸೊ ಮಾಯಾ ಅನ್ನೋದನ್ನು ಗೆಲ್ತಕ್ಕಂಥದ್ದೇ ಮುಖ್ಯವಾಗಿರೋದು. ಅವಿದ್ಯಾ ಮತ್ತು ಮಾಯಾ ಎರಡೂ ಕೂಡ ನಮಗೆ ತಪ್ಪು ದಾರಿಗೆ ಎಳೀತಕ್ಕಂಥದ್ದು. ಮಾಯಾ ಎಂಬತಕ್ಕಂಥದ್ದು ತಮೋಗುಣದಿಂದ ಬಂದರೆ, ಅವಿದ್ಯಾ ಅನ್ನೋದು ರಜೋಗುಣದಿಂದ ಬರುತ್ತೆ. ಎರಡೂ ಕೂಡ ಮಿಸ್ಟೇಕನ್ ನೋಷನ್ನೇ. ಹರಿದ್ವಾರಕ್ಕೆ ಹಿಂದೆ ಮಾಯಾಪುರಿ ಅಂತ ಕರೀತಾ ಇದ್ರು. ದಿ ಓಲ್ಡರ್ ನೇಮ್ ಫಾರ್ ಹರಿದ್ವಾರ್ ವಾಸ್ ಮಾಯಾಪುರಿ. ಮಾಯಾ ಮಹಾಮಾಯಾ ಅಂತ ಕೂಡ ಹೇಳ್ತಾರೆ ಸರಸ್ವತಿಗೆ. ಮಹಾಮಾಯಾ ಅನ್ನೋದು ಒಂದು ಪರ್ಯಾಯ ಪದ. ನಿಮ್ಮಲ್ಲಿ ಹಳಬರಿಗೆ ಗೊತ್ತಿರುತ್ತೆ, US ಕೃಷ್ಣರಾವ್ ಚಂದ್ರಭಾಗಾದೇವಿ, ದ ಫೇಮಸ್ ಡಾನ್ಸಿಂಗ್ ಕಪಲ್, 50 ವರ್ಷದ ಹಿಂದೆ ಅವರು ಒಟ್ಟೊಟ್ಟಿಗೆ ನೃತ್ಯ ಮಾಡ್ತಾ ಇದ್ದ ಜಾಗ, ಅವರ ಮನೆ ಹೆಸರು ಮಹಾಮಾಯಾ ಅಂತ, ಅದರ ಮನೆ ಹೆಸರು. ಈಗ ಅವರಿಲ್ಲ, ಅವರ ಮಗ UK ಜಯದೇವ್ ಅವರು ಆ ಮನೆ ಮಾರಿಬಿಟ್ಟು ಬೇರೆ ಕಡೆ ಇದ್ದಾರೆ, ಅದು ಬೇರೆ ವಿಷಯ. ಯಾತಕ್ಕೆ ಹೇಳಿದೆ ಅಂದರೆ, ಮಾಯೆಗೂ ಮಹಾಮಾಯೆಗೂ ಏನು ವ್ಯತ್ಯಾಸ? ಮಾಯೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥವಳು ಮಹಾಮಾಯೆ. ಆ ದೃಷ್ಟಿಯಿಂದಲೇ ಸರಸ್ವತಿ ಅಂದರೆ ಬೇರೆಯಲ್ಲ, ಮಾಯಾ ಅಂದರೆ ಬೇರೆಯಲ್ಲ. ಸಂಪೂರ್ಣಾನಂದ ಸಮೃತ ವಿಶ್ವವಿದ್ಯಾಲಯದ ಪ್ರಾಕ್ತನ ಕುಲಪತಿಗಳಾಗಿರ್ತಕ್ಕಂಥ, ಈಗ ಹಿಮಾಚಲ ಪ್ರದೇಶದ ಸಿಮ್ಲಾ ವಾಸಿಗಳಾಗಿರ್ತಕ್ಕಂಥ ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು ಸರಸ್ವತಿ ಮೇಲೆ ಮಹಾಮಾಯೆ ಅಂತಲೇ ಒಂದು ಕವನ ಬರೆದಿದ್ದಾರೆ. ನಾನಿವತ್ತು ತರಬೇಕು ಅಂತ ಅಂದ್ಕೊಂಡವನು ತರಲಿಲ್ಲ. ಅವರ ಕ್ಯಾಸೆಟ್ಟು ಅವ್ರ ಬಾಯಿಂದ ಅವ್ರ ಮನೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದು ಮಹಾಮಾಯೆ ಅನ್ನೋದಕ್ಕೆ, ಹೇಗೆ ಅನ್ನೋದಕ್ಕೆ. ಯಾಕೆ ಅಂತ ಹೇಳಿದ್ರೆ, ಅದು ನಿಜವಾಗಿ ನಾವು ಅನಾದಿಮಾಯೆಯ ಸುಪ್ತಃ ಯದಾ ಜೈವ ಪ್ರಬುದ್ಯತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ಸದಾ. ಮಾಂಡುಕ್ಯ ಕಾರಿಕಾನಲ್ಲಿ ಗೌಡಪಾದಾಚಾರ್ಯರ ಮಾತು ನೋಡಿ. ಅನಾದಿ ಮಾಯೆಯ ಸುಪ್ತಃ, ಯಾರು ಈ ಮಾಯೆಯಲ್ಲಿ ಸುಪ್ತರಾಗಿರ್ತಾರೋ, ಯದಾ ಜೀವ ಪ್ರಬುದ್ಯತೆ, ಬರೀ ಬುದ್ಧ್ಯತೆ ಅಲ್ಲ, ಪ್ರಬುದ್ಯತೆ, ಪ್ರಾಣ ಉಪಸರ್ಗಕ್ಕೆ ವಿಶೇಷವಾಗಿ ಹೆಚ್ಚಾಗಿ ಅನ್ನೋ ಅರ್ಥ ಬರುತ್ತೆ. ಎಚ್ಚೆತ್ತುಕೊಳ್ತಾನೋ, ಅಜಂ, ಜ ಅಂದರೆ ಹುಟ್ಟು, ಅಜ ಅಂದರೆ ಹುಟ್ಟಿಲ್ಲದೆ ಇರೋದು ಅಂತ ಅರ್ಥ. ಆತ್ಮನಿಗೆ ಹುಟ್ಟಿಲ್ಲ, ದೇಹಕ್ಕೆ ಹುಟ್ಟಿದೆ. ನೋಡಿ, ಕಾಳಿದಾಸ ಅಜ ಅಂತ ಒಬ್ಬ ಚಕ್ರವರ್ತಿಯನ್ನು ಕೂಡ ರಘುವಂಶದ ರಾಜರ ಮನೆತನದಲ್ಲಿ ಕರೆದಿದ್ದಾನೆ. ಅಜ ಮತ್ತು ಇಂದುಮತಿ ಸ್ವಯಂವರ, ಎಷ್ಟು ಸುಪ್ರಸಿದ್ಧವಾಗಿರ್ತಕ್ಕಂಥ ಮಾತದು. ಅಲ್ಲಿ ಇಂದುಮತಿ ಉದ್ಯಾನವನದಲ್ಲಿ ವಿಹರಿಸ್ತಾ ಇದ್ದಾಗ ಒಂದು ಹೂವು ಅವಳ ಮೇಲೆ ಬಿದ್ದಿದ್ದಕ್ಕೆ ಅವಳು ಅಷ್ಟಕ್ಕೇ ಹೋಗಿಬಿಡ್ತಾಳೆ. ಎಂತಹ ಕೋಮಲೆ ಅವಳು. ಬರೀ ಕೋಮಲೆ ಅಂದರೆ ಅರ್ಥ ಆಗಲ್ಲ, ಕೋಮಲೆ ಅಂತ ಹೇಳಬೇಕು ಅವಳು. ಶಿ ವಾಸ್ ಸೋ ಡೆಲಿಕೇಟ್ ಆ್ಯಂಡ್ ಸೆನ್ಸಿಟಿವ್, ಶಿ ಡೈಡ್ ಆನ್ ಅಕೌಂಟ್ ಆಫ್ ಎ ಫ್ಲವರ್ ಬೀಯಿಂಗ್ ಫಾಲನ್ ಆನ್ ಹರ್. ಸೊ ಅದು ಅಜ ಮತ್ತು ಇಂದುಮತಿ ಸ್ವಯಂವರದಲ್ಲಿ ಬರುತ್ತೆ. ಅಜಂ ಅನಿದ್ರಂ. ನೋಡಿ, ನಿದ್ರೆ ಎಂಬತಕ್ಕಂಥದ್ದು ತಮೋಗುಣ ಪ್ರತೀಕ. ವಿವೇಕಾನಂದರು ದಿನಕ್ಕೆ 1 ಗಂಟೆನಂತೆ ನಿದ್ದೆ ಮಾಡ್ತಾ ಇದ್ದಿದ್ದು. 23 hours ಯೂಸ್ ಟು ವರ್ಕ್. ಅದಕ್ಕೆ ವಿದೇಶದಲ್ಲಿ ಯಾರೋ ಕೇಳಿದ್ರಂತೆ, ಹೌ ಇಸ್ ಇಟ್ ಸ್ವಾಮೀಜಿ, ವಿ ಸಿ ಯು ಆಲ್ವೇಸ್ ಅವೇಕ್ ವೆನ್ ಡು ಯು ಸ್ಲೀಪ್ ಅಂತ. ಅವ್ರು ಹೇಳಿದ್ರಂತೆ, 1 hour ಆಫ್ ಮೆಡಿಟೇಷನ್ ಈಸ್ ಈಕ್ವಲ್ ಟು 6 hours ಆಫ್ ಸ್ಲೀಪ್, ಐ ನೀಡ್ ನಾಟ್ ಸ್ಲೀಪ್ ಅಂತ. ನಾವೆಲ್ಲ ಇದ್ದೀವಲ್ಲ ಕಾಂಪೆನ್ಸೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಅದರಿಂದ ಅನಿದ್ರಂ, ನಿದ್ರೆ ಇಲ್ಲದೆ ಇರೋದು ಅಂದರೆ ನಿದ್ರೆನ ಗೆದ್ದಿರೋರು ಅಂತ ಅರ್ಥ. ಇಲ್ಲದೆ ಇರೋರು ಅಂದರೆ ಸ್ಲೀಪ್ಲೆಸ್ನೆಸ್ ಅಲ್ಲ ಅದು. ವಿ ಶುಡ್ ನೋ ಹೌ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಡಿಸ್ಇಂಟರೆಸ್ಟೆಡ್ನೆಸ್ ಆ್ಯಂಡ್ ಅನ್ಇಂಟರೆಸ್ಟೆಡ್ನೆಸ್. ಎಷ್ಟೋ ಜನಕ್ಕೆ ಅದು ಗೊತ್ತಾಗಲ್ಲ ಡಿಫ್ರೆನ್ಸು, ಅನ್ಇಂಟ್ರೆಸ್ಟೆಡ್ಗೂ ಡಿಸ್ಇಂಟ್ರೆಸ್ಟೆಡ್ಗೂ. ಆ ದೃಷ್ಟಿಯಿಂದ ಅದನ್ನು ನಾವು ಡಿಸ್ಟಿಂಗ್ವಿಷ್ ಮಾಡಬೇಕು. ಅಸ್ವಪ್ನಂ, ನೋಡಿ, ಯಾವಾಗಲೂ ಕೂಡ ಗಾಢ ನಿದ್ರಾವಸ್ಥೆಯಲ್ಲಿ ಯಾವ ಸ್ವಪ್ನವೂ ಬೀಳೋದಿಲ್ಲ. ಸ್ವಪ್ನ ಅಂದರೆ ಆಗಲೇ ಅದು ಪೂರ್ತಿ ನಿದ್ರೆ ಅಲ್ಲ ಅಂತ. ಅದಕ್ಕೆ ರಾಧಾಕೃಷ್ಣನ್ ಬರೀತಾರೆ, 2 people ಕ್ಯಾನ್ ಸ್ಲೀಪ್ ಇನ್ ದ ಸೇಮ್ ಬೆಡ್ ಬಟ್ ದೆ ಕೆನಾಟ್ ಗೆಟ್ ದ ಸೇಮ್ ಡ್ರೀಮ್ ಅಟ್ ದ ಸೇಮ್ ಟೈಮ್ ಅಂತ. ಇಬ್ಬರು ಒಂದೇ ಹಾಸಿಗೆಯಲ್ಲಿ ಒಬ್ಬರ ಪಕ್ಕ ಅವ್ರು ಮಲ್ಕೊಂಡು ನಿದ್ದೆ ಮಾಡ್ಬೋದು, ಆದರೆ ಅವ್ರ ಸ್ವಪ್ನವೇ ಬೇರೆ, ಇವ್ರ ಸ್ವಪ್ನವೇ ಬೇರೆ. ಬೆಳಗ್ಗೆ ಎದ್ದ ಮೇಲೆ ನಾನು ಸ್ವಪ್ನವೇ ಕಂಡಿಲ್ಲ ಅಂತಲೂ ವಾದ ಮಾಡೋದುಂಟು. ಕೆಲವು ಸಲ ಮಲ್ಟಿಪಲ್ ಡ್ರೀಮ್ಸ್ ಒಂದರ ಮೇಲೆ ಒಂದು ಬರುತ್ತೆ. ಎಷ್ಟು ಫೇಂಟ್ ಆಗಿರುತ್ತೆ ಅಂದರೆ ವಿ ಕಾಂಟ್ ಇವನ್ ರೆಕಲೆಕ್ಟ್ ವಾಟ್ ವಿ ಹ್ಯಾವ್ ಡ್ರೆಮ್ಟ್. ಅಷ್ಟು ಮಟ್ಟಿಗೆ ಆಗ್ಬಿಡುತ್ತೆ ಆ ಸ್ವಪ್ನ ಪ್ರಪಂಚ ಅನ್ನೋದು. ಸ್ವಪ್ನೆ ಇಂದ್ರಜಾಲವತ್ ಪಶ್ಯ ದಿನ ನಿತ್ರೀಣಿ ಪಂಚವೈ. ಸ್ವಪ್ನ ಅನ್ನೋದು ಇಂದ್ರಜಾಲ ತರಹ. ಇಟ್ ಈಸ್ ಲೈಕ್ PC ಸರ್ಕಾರ್ ಶೋಯಿಂಗ್ ಮ್ಯಾಜಿಕ್ ಶೋ ಇನ್ ಟೌನ್ ಹಾಲ್.
ನಿಮಗೆ ನೋಡೋ ತನಕ ಸತ್ಯವೇ. ಒಂದು ಹೆಣ್ಣು ಮಗುವನ್ನು ಮಲಗಿಸೋದು, ಆ ಮಗುನ ಕತ್ತರಿಸಿದ ಹಾಗೆ ತೋರಿಸೋದು, ಮ್ಯಾಜಿಕ್ ಶೋ ಮುಗಿದ ಮೇಲೆ ಆ ಮಗು ಎದ್ದು ನಿಂತ್ಕೊಂಡ್ಮೇಲೆ ಎಲ್ಲ ಸುಳ್ಳು ನಮಗೆ ಗೊತ್ತಾಗುತ್ತೆ. ತಿರುಕನ ಕನಸು ತರಹ ಅಷ್ಟೇ. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ರಾತ್ರಿ ತಂದ ಕೂಳನ್ನು ಒದ್ಕೊಂಡ್ಬಿಟ್ಟು ಮತ್ತೆ ತಿರುಪೆ ಎತ್ತೋದೇ ಗ್ಯಾರಂಟಿ. ಸೊ ಅದರಿಂದ ಸ್ವಪ್ನ ಪ್ರಪಂಚ ಯಾವತ್ತೂ ಕೂಡ ಸತ್ಯವಾಗೋಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅವರು ಹೇಳ್ತಾರೆ, ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ಸದಾ. ಆ ಸ್ಥಿತಿಯಲ್ಲಿ ಇರ್ತಕ್ಕಂಥವರು ಮಾಯೆಯನ್ನು ಗೆಲ್ಲಕ್ಕೆ ಸಾಧ್ಯ. ಆ ಮಾಯೆಯನ್ನು ಗೆದ್ದಿರ್ತಕ್ಕಂಥವ್ರು ನಿಜವಾದ ಅರ್ಥದಲ್ಲಿ ಅವರ ಅಸ್ತಿತ್ವ ಎಂಬತಕ್ಕಂಥದ್ದು ಸಾರ್ಥಕವಾಗತ್ತೆ ಅನ್ನೋದನ್ನು ಎಲೈ ಪ್ರಭುವೇ ಸ್ವೈರಾನುಭಾವಾ ಸ್ವತಂತ್ರವಾದ ಪ್ರಭಾವವುಳ್ಳವರು ತ್ವದಧೀನ ಭಾವಾಹ. ನೀವು ಆ ಕವಿತ್ವ ನೋಡಿ ದಯವಿಟ್ಟು, ಭಾವಾಹ ಎಷ್ಟು ಸೊಗಸಾಗಿರ್ತಕ್ಕಂಥ ಪೋಯಿಟ್ರಿ ನೋಡಿ. ಅವ್ರ ಪದಗಳನ್ನು ಹುಡ್ಕೊಂಡು ಹೋಗ್ತಾ ಇಲ್ಲ, ಪದಗಳೇ ಅವರನ್ನು ಹುಡ್ಕೊಂಡು ಬರ್ತಾ ಇದೆ. ನಿನಗೆ ಅಧೀನರಾಗಿರತಕ್ಕಂತಹ ಭಾವವುಳ್ಳವರು ವಿಪಶ್ಚಿತಃ ವಿದ್ವಾಂಸರು ತ್ವದ್ ಅನುಗ್ರಹೇಣ ನಿನ್ನ ದಯೆಯಿಂದ ಸಮೃದ್ಧ ವೀರ್ಯಾಂ ತಡೆಯಲ್ಪಟ್ಟ ಶಕ್ತಿಯುಳ್ಳ ವೈಹಾರಿಕೀಂ ಮೋಹನವನ್ನು ಉಂಟು ಮಾಡುವ ನವಿಲು ಗರಿಯ ಕುಚ್ಚಿನಂತಿರತಕ್ಕಂತಹ ತೇಮಾಯಾಂ ನಿನ್ನ ಮಾಯೆಯನ್ನು ತರಂತಿ ದಾಟುತ್ತಾರೆ. ಅಂತಹ ಶತಾಧಿಕ ಗ್ರಂಥಕರ್ತೃಗಳಾಗಿರ್ತಕ್ಕಂತಹ ವೇದಾಂತ ದೇಶಿಕರ ಅನುಗ್ರಹ ಎಂಬತಕ್ಕಂತಹದ್ದು ನಮ್ಮ ಮೇಲೆ ಸದಾ ಇರಲಿ. ಅವರ ಅನುಗ್ರಹದಿಂದ ನಾವು ಸ್ವಲ್ಪ ನಮ್ಮ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ಸಹಕಾರವಾಗಲಿ ಎಂಬುದಾಗಿ ಆಶಿಸಿ, ಈ 3 ದಿನಗಳ ಕಾಲ ಈ ಒಂದು ಸ್ತೋತ್ರ ಕಾವ್ಯ ಮಾಲಿಕೆಯನ್ನು ಈ ಸಂದರ್ಭದಲ್ಲಿ ಏರ್ಪಡಿಸೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಪ್ರಾಯೋಜಕರಿಗೂ ಮತ್ತು ಎಲ್ಲ ಕಾರ್ಯಗಳಲ್ಲೂ ಕೂಡ ಸಕ್ರಿಯವಾಗಿ ಎಲ್ಲರನ್ನೂ ಕೂಡ ಹುರಿದುಂಬಿಸ್ತಾ ತಮ್ಮ ಜೊತೆ ಸನ್ಮಾರ್ಗದಲ್ಲಿ DVG ಅವರ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗ್ತಾ ಇರತಕ್ಕಂತಹ ಸನ್ಮಾನ್ಯ SR ರಾಮಸ್ವಾಮಿಯವರಿಗೂ ಮತ್ತು ಆಪ್ತ ಮಿತ್ರರಾಗಿರ್ತಕ್ಕಂತಹ ರಾಮು ಅವರಿಗೂ ಮತ್ತು ಸಕಾಲದಲ್ಲಿ ದಯಮಾಡಿಸಿ 3 ದಿನಗಳೂ ಕೂಡ ನನ್ನನ್ನು ಕೇಳಿದಂತಹ ತಮಗೂ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಕಡೆಗೆ DVG ಅವರ ಮಾತಿನಿಂದ ಈ ಉಪನ್ಯಾಸ ಮಾಲಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತ ಭೂಮಿರೇಷ ಸಮಸ್ತಲೋಕಾನಪಿ ಸಾಧು ಮಾರ್ಗೇ ಪ್ರವರ್ತಯೇದ್ ರಾಷ್ಟ್ರಕಧರ್ಮದೀಪಃ ಗೋಕಲೆ ಸಾರ್ವಜನಿಕ ಯೋಗಕ್ಷೇಮ ವಿಚಾರಿಣಿ ಸಂಸ್ಥೈಷಾ ರಾಷ್ಟ್ರಧರ್ಮಸ್ಯ ಜೀಯಾದ್ ಆಚಂದ್ರ ಭಾಸ್ಕರಂ. ನಮಸ್ಕಾರ.